ಫಸ್ಟ್ ಲೈವ್ ಸೆಷನ್ ವಾಟ್ ವಿ ಆರ್ ಗೋನ್ ಡೂ ಟುಡೇ. ಓಕೆ, ಜೊತೆ ಡೌಟ್ ಸಾಲ್ವಿಂಗ್ ಸೆಷನ್ ಕೂಡ ಇಡೋಣ. ಬಿಕಾಸ್ ಎನಿವೇ ಇವತ್ತು ಸಂಜೆ ನಾನು ಡೌಟ್ ಸಾಲ್ವಿಂಗ್ ಸೆಷನ್ ಇಡಬೇಕಿತ್ತು. ಎವ್ರಿ ವೆನ್ಸ್ಡೇ ನಾವು ಡೌಟ್ ಸಾಲ್ವಿಂಗ್ ಸೆಷನ್ ಇಡ್ತೀವಿ. ಸೊ ಇವತ್ತು ಹೆಂಗಿದು ಸಂಜೆ ಇಡಬೇಕಿತ್ತು. ಸೊ ಇವತ್ತೇ ಲೈವ್ ಕೂಡ ಮಾಡಿಬಿಡೋಣ. ಐ ಥಾಟ್ ಆಫ್ ಡೂಯಿಂಗ್ ಲೈವ್ ಎಸ್ಟರ್ಡೇ, ಬಟ್ ನಿನ್ನೆ ಮಾರ್ಕೆಟ್ ಓಪನ್ ಇರಲಿಲ್ಲ. ಸೊ ದ್ಯಾಟ್ಸ್ ದ ಥಿಂಗ್. ಸೊ ಫಸ್ಟ್ ಎಷ್ಟು ಜನದ್ದು ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ಆಫ್ ಆಗಿದೆ. ಇದು ಐ ಥಿಂಕ್ ಆಲ್ರೆಡಿ ಎಲ್ಲರದ್ದು ನಿಮ್ಮ ಆ್ಯಕ್ಸಸ್ ಹೊಟ್ಟೋಗಿರುತ್ತೆ, ಯಾರ್ಯಾರು ಆಲ್ರೆಡಿ ಇದ್ದಿದೆ. ಸೊ ಯು ಆಲ್ ಕ್ಯಾನ್ ರಿನ್ಯೂ ಮಾಡೋಕ್ಕೆ ಯು ಕ್ಯಾನ್ ಜಸ್ಟ್ ಪೇ ಮೀ ಆ್ಯಂಡ್ ನಿಮ್ಮ ಯೂಸರ್ ನೇಮ್ನ ಕಳಿಸಿ ಆ್ಯಂಡ್ ಐ ವಿಲ್ ಅಪ್ಡೇಟ್ ಇಟ್. ಓಕೆ, ಸೊ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಫೈನ್. ಎನಿವೇಸ್, ಸೊ ಯಾರ್ಯಾರ್ದು ಸಬ್ಸ್ಕ್ರಿಪ್ಷನ್ ಇನ್ನೂ ಇದೆ, ಹೂ ಟುಕ್ ಇಟ್ ಫಾರ್ ಮೋರ್ ದೆನ್ 1 month or something like that, ನಿಮ್ದೆಲ್ಲರದು ಕೂಡ ಸಬ್ಸ್ಕ್ರಿಪ್ಷನ್ ಹಾಗೆ ಇರುತ್ತೆ. ನೌ ಹೌ ಡು ವಿ ಆ್ಯಕ್ಚುಲಿ ಯೂಸ್ ದ ಇಂಡಿಕೇಟರ್? ನೋಡಿ, ಇದರಲ್ಲಿ ಎಕ್ಸ್ಪೀರಿಯನ್ಸ್ ಏನಿದೆ ಇದು ತುಂಬ ಮ್ಯಾಟರ್ ಆಗುತ್ತೆ. ನಾವು ವಿ ಗಾಟ್ ದ ಇಂಡಿಕೇಟರ್ ಆಫ್ ಗ್ರೇಟ್ ಏಟ್, ಸೈಡ್ವೇಸ್ ಟ್ರ್ಯಾಕರ್, HS ಸೂಪರ್ ಟ್ರೆಂಡ್ ಇದೆಲ್ಲ ತಂದ್ರಿ, ರೈಟ್? ಲೆಟ್ ಮಿ ಜಸ್ಟ್ ಸ್ಕ್ರೀನ್ ಶೇರ್ ಯು ಆಲ್ 1 second. ಓಕೆ, ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಇದು ನಿಮ್ದೆಲ್ಲರದು ಐ ಡಿ ನೋಡ್ಕೊಳ್ಳಿ ಯಾವ್ದಿದೆ ಅಂತ. ಯು ವುಡ್ ಹ್ಯಾವ್ ಆಲ್ರೆಡಿ ಲಾಸ್ಟ್ ದಿ ಆ್ಯಕ್ಸಸ್, ಸೊ ರೀಚಾರ್ಜ್ ಸೂನ್ ಟು ಗೆಟ್ ಇಟ್. ಎನಿವೇಸ್, ಸೊ ಆಲ್ರೆಡಿ ನಿಮಗೆ 4 ಇಂಡಿಕೇಟರ್ ನಿಮಗೆ ಸಿಕ್ಕಿರುತ್ತೆ, ಕರೆಕ್ಟ್? ಈ 4 ಇಂಡಿಕೇಟರ್ಸ್ ಏನಿದೆ ರೆಂಕೋಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಐ ವಿಲ್ ಕಮ್ ಟು ಎವ್ರಿ ಒನ್ಸ್ ಡೌಟ್, ಜಸ್ಟ್ ರೇಸ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಕೀಪ್. ಓಕೆ, ಸೊ ದ ಬೆಸ್ಟ್ ಒನ್ ಈ ಕಂಪ್ಯಾರಿಸನಲ್ಲಿ ಮಾಡೋಕ್ಕೆ ಹೋದರೆ ಪ್ರಾಕ್ಸಿ ವರ್ಕ್ಸ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಓಕೆ, ಬಿಕಾಸ್ ಇಲ್ಲಿ ಡೈವರ್ಸಿಟಿ ಇದೆ. ಸೈಡ್ವೇಸ್ ಟ್ರ್ಯಾಕರ್ನಲ್ಲಿ ತುಂಬ ಸೆಟ್ಟಿಂಗ್ಸ್ನ ನೀವು ಹುಷಾರಾಗಿ ನೋಡ್ಕೊಬೇಕಾಗುತ್ತೆ. ಗ್ರೇಟ್ ಏಟ್ನಲ್ಲಿ ನೀವು ಸಮ್ಟೈಮ್ಸ್ ಮಿಸ್ ಮಾಡ್ತಿರಲ್ಲ, ಅದನ್ನು ನೀವು ಪ್ರಾಕ್ಸಿಲ್ ಕ್ಯಾಪ್ಚರ್ ಆರಾಮಾಗಿ ಮಾಡ್ತೀರ. ಸೊ ದ್ಯಾಟ್ ಈಸ್ ದೇರ್, ರೈಟ್? ಸೊ ಸೂಪರ್ ಟ್ರೆಂಡ್ ಇಸ್ ಆಲ್ಸೋ ವೆರಿ ನೈಸ್, ವೆರಿ ಗುಡ್. ನೀವು ಕ್ಯಾಂಡಲ್ಸ್ಗೆಲ್ಲ ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. HS ಸೂಪರ್ ಟ್ರೆಂಡ್, ದಟ್ ಈಸ್ ಆಲ್ಸೋ ಪರ್ಫೆಕ್ಟ್. ಓಕೆ, ನೋಡಿ, ನನಗೆ ಗೊತ್ತು ಎಷ್ಟೊಂದು ಜನ ಇಲ್ಲಿ ಕೆಳಗಡೆ ಏನೇನು ಇರುತ್ತೆ ಇದನ್ನು ಓದಿರಲ್ಲ ಅಂತ. ಸೊ ಯಾರ್ಯಾರು ಓದಿಲ್ಲ, ಪ್ಲೀಸ್ ಇದನ್ನು ಓದಿ ಸ್ವಲ್ಪ. ಇದನ್ನು ಏನಕ್ಕೆ ನಾವು ಹಾಕಿ ಒಂದು ರೀಸನ್ಗೆ ಹಾಕಿರ್ತೀವಲ್ಲ. ನಾವಿಲ್ಲಿ ಮುಂಚೆನೇ ಹೇಳಿದ್ದೆ ದಟ್ ಇಂಡಿಕೇಟರ್ ಪ್ರೊವೈಡ್ಸ್ 2 ಕೋರ್ ಇನ್ಪುಟ್ಸ್. ಓಕೆ, ATR ಲೆಂತ್ ಮತ್ತು ATR ಎಕ್ಸಿಟ್ ಮಲ್ಟಿಪ್ಲೈಯರ್. ಓಕೆನಾ? ಸೆಟ್ಟಿಂಗ್ಸ್ ಬಗ್ಗೆನೂ ನಾವು ಮಾತಾಡಿದ ರೆಕಮೆಂಡೆಡ್ ATR ಎಕ್ಸಿಟ್ ಮಲ್ಟಿಪ್ಲೈಯರ್ ವ್ಯಾಲ್ಯೂ ಟು ಎಕ್ಸ್ಪ್ಲೋರ್ ಆರ್ 1.5, 2, 2.5, 3, 3.5, 4, 4.5, 5. ಅಂದರೆ ಇನ್ನು ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಟ್ರೇಡಿಂಗಿಗೆ ಯಾವುದು ಸೂಟ್ ಆಗುತ್ತೆ, ವಿಚ್ ವರ್ಕ್ಸ್ ಬೆಸ್ಟ್ ಅಕಾರ್ಡಿಂಗ್ ಟು ಯುವರ್ ಟ್ರೇಡಿಂಗ್ ಸೈಕಾಲಜಿ. ನನಗೆ 2 ಥರ ಸ್ಟೂಡೆಂಟ್ಸಿಂದ ಕೂಡ ಮೆಸೇಜ್ ಬರ್ತಿತ್ತು. ಒನ್ ಸ್ಟೂಡೆಂಟ್ಸ್ ಆರ್ ಸೇಯಿಂಗ್ ದಟ್ ಸರ್, ನಾನು ATR ಮಲ್ಟಿಪ್ಲೈಯರ್ 1 ಇಟ್ಕೊಂಡಿದ್ದೀನಿ, 1.5 ಇಟ್ಕೊಂಡಿದ್ದೀನಿ, ನನಗೆ ಸ್ಕ್ಯಾಲ್ಪಿಂಗಿಗೆ ಚೆನ್ನಾಗಿ ವರ್ಕ್ ಆಗ್ತಿದೆ. ಇನ್ನೊಂದು ಥರ ಸ್ಟೂಡೆಂಟ್ಸ್ ಕೂಡ ಮೆಸೇಜ್ ಹಾಕೋದು, ಸರ್ ನನಗೆ 5 ತುಂಬ ಸರಿ ಇದೆ ಸರ್, ಬಿಕಾಸ್ ಐ ಡು ನಾಟ್ ಹ್ಯಾವ್ ಟು ಎಂಟರ್ ಅಗೇನ್ ಆ್ಯಂಡ್ ಅಗೇನ್. ನನಗೆ ಬಿಗ್ ಟ್ರೇಡ್ ಸಿಗುತ್ತೆ, ಸ್ವಲ್ಪ ಪಾಯಿಂಟ್ಸ್ ಓದು ತೊಂದರೆ ಇಲ್ಲ. ಐ ವಿಲ್ ನಾಟ್ ಬಿ ಎಂಟರಿಂಗ್ ಇನ್ ದ ಸೈಡ್ವೇಸ್ ಮಾರ್ಕೆಟ್. ಸೊ ಅವ್ರಿಗೆ 5 ಇಷ್ಟ ಆಯಿತು. ಸೊ ಈ ರೇಂಜ್ನಲ್ಲಿ 1ಇಂದ 5ವರೆಗೂ ರೇಂಜ್ನಲ್ಲಿ ನೀವು ಯಾವುದನ್ನ ಕೂಡ ಯೂಸ್ ಮಾಡಬಹುದು. ಯು ಕ್ಯಾನ್ ಯೂಸ್ ಕಾಂಬಿನೇಷನ್ಸ್ ಕೂಡ. ಯು ಕ್ಯಾನ್ ಈವನ್ ಯೂಸ್ ಕಾಂಬಿನೇಷನ್ಸ್. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಯು ಕ್ಯಾನ್ ಮಿಕ್ಸ್ ಇಟ್ ಅಪ್ ಲಿಟಲ್ ಬಿಟ್. ಯು ಕ್ಯಾನ್ ಯೂಸ್ ಯುವರ್ ಓನ್ ಟ್ರೇಡಿಂಗ್ ನಾಲೆಡ್ಜ್ ಆ್ಯಂಡ್ ಡೂ ಇಟ್, ರೈಟ್? ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಐ ಸಾ ಕುಮಾರ್ ಸರ್ ಡೂಯಿಂಗ್ ಕಾಂಬಿನೇಷನ್, ರೈಟ್? ಒಂದು 1.5 ಇನ್ನೊಂದು 4 ಕಾಂಬಿನೇಷನ್. ದಟ್ ಆಲ್ಸೋ ಕುಡ್ ಬಿ ಡನ್. ಅದನ್ನ ಹೇಗೆ ಮಾಡೋದು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್ ಅರೌಂಡ್. ಸೊ ನೀವು ಎಲ್ಲ ಥರ ಸೆಟ್ಟಿಂಗ್ಸ್ ಕೂಡ ಹಾಕೊಳ್ಳಿ. ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನಾನು ಯಾವ ಥರ ಮಾಡ್ತೀನಿ, ನಾನು ಯಾವ ಥರ ಡೈವರ್ಸಿಫಿಕೇಷನ್ ಇಟ್ಕೊತೀನಿ. ಇದು ನಿಮಗೆ ಕ್ಲಿಯರ್ ಫಸ್ಟ್ ಆಗಬೇಕು. ಸೆಕೆಂಡ್ ಥಿಂಗ್ ಸರ್, ಇಲ್ಲಿ ಎಂಟ್ರಿ ಎಕ್ಸಿಟ್ ಎಲ್ಲ ನಾನು ಬರೆದಿದ್ದೀನಿ. ಸೊ ಸೇಮ್ ಥಿಂಗ್ ನಾನು ನಿಮಗೆ ವಿಡಿಯೋ ಹೇಳ್ಕೊಟ್ಟಿದ್ದೆ, ಎಂಟ್ರಿ ಎಕ್ಸಿಟ್ ಕೂಡ ಇದೆ. ಓಕೆ, ಎನಿವೇಸ್, ಇಗ್ನೋರ್ ದಿಸ್ ಪಾರ್ಟ್. ನಾನು ಯಾವ ಥರ ನೋಡ್ತೀನಿ, ಫಸ್ಟ್ ನಿಮಗೆ ಅರ್ಥ ಆಗೋದಕ್ಕೆ ಯಾವುದು ಕರೆಕ್ಟ್ ದಾರಿ ಒಂದು ಇಂಡಿಕೇಟರ್ನ ನೋಡೋದು, ಅದನ್ನು ಅರ್ಥ ಆಗೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕ್ಲಿಯರ್ ಅಬೌಟ್ ಯುವರ್ ಓನ್ ಟ್ರೇಡಿಂಗ್. ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಯುವರ್ ಡೈಲಿ ಗೋಲ್ ಇಸ್ ಟು ಹಿಟ್ 10,000 rupees ಪರ್ ಡೇ ಅಂತ ಅಂದ್ಕೊಳ್ಳೋಣ. ನೀವು 10,000 ತೊಗೊಂಡು ಎಕ್ಸಿಟ್ ಆಗೋವಂಥ ವ್ಯಕ್ತಿನ, ಅಥವಾ ನಿಮಗೆ ಮಾರ್ಕೆಟಲ್ಲಿ ಬರೋ ಎಲ್ಲ ಮೂವ್, ನಾವು ಬಿಕಾಸ್ ಇದು ಪ್ರಾಕ್ಸಿ ನಿಮಗೆ ಬರೋ ಎಲ್ಲ ಮೂವ್ ಕೂಡ ಕೊಡುತ್ತೆ. ಹೂ ನೋಸ್, ಯು ಮೈಟ್ ಟೇಕ್ ಆಲ್ ದ ಮೂವ್ಸ್. ನಿಮ್ಮ ಸೈಕಾಲಜಿ ಏನಿದೆ, ಐ ವಾಂಟ್ ಟು ಕಾಂಕರ್ ಎವ್ರಿಥಿಂಗ್.
ರೈಟ್. ಆರ್ ನೀವು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀರಾ, ಲೈಕ್ ಸರ್ ನಾನು ಸ್ಟಾರ್ಟಿಂಗ್ ನನ್ನ ಡೈಲಿ ಟಾರ್ಗೆಟ್ ಹಿಟ್ ಆಗೋ ತನಕ ನಾನು ಅದೇ ಥರ ಮಾಡೋದು, ಓಕೆನಾ. 10,000 ರೀಚ್ ಆಗೋ ತನಕ ಐ ವಿಲ್ ಡೂ ಫಾಸ್ಟ್ ಸ್ಕ್ಯಾಲ್ಪ್ ಮಾಡಿ ಎಕ್ಸಿಟ್ ಆಗ್ಬಿಡ್ತೀನಿ ನಾನು. 3 4 5 6 ಬ್ರಿಕ್ ವಾಟ್ ಎವರ್ ಬಂತು ತೊಗೊಂಡು ಹೊರಟೋಗೋದು. ದೆನ್ ಲೇಟರ್ ಕಡಿಮೆ ಕ್ವಾಂಟಿಟಿ 50% ಲೆಸ್ ಕ್ವಾಂಟಿಟಿಲಿ ಟ್ರೈಲಿಂಗ್ ಅದೇನೇನು ನೆಕ್ಸ್ಟ್ ಟ್ರೇಡ್ಸ್ ಬರುತ್ತೆ ಅದ್ರಲ್ಲಿ ಟ್ರೈಲ್ ಮಾಡೋದು. ದಿಸ್ ಕುಡ್ ಬಿ ಆಲ್ಸೋ ಡನ್. ಸೊ ದೇರ್ ಈಸ್ ನಿಮ್ಗೆ ಟ್ರೇಡಿಂಗ್ ನಿಮಗೆ ಫಸ್ಟು ಪಕ್ಕ ಆಗ್ಬಿಡ್ಬೇಕು. ಓಕೆ, ನನಗೆ ದಿನಕ್ಕೆ ಇಷ್ಟು ತೊಗೊಂಡು ಎಕ್ಸಿಟ್ ಆಗೋವಂಥ ವ್ಯಕ್ತಿನ ನಾನು, ಅಥವಾ ಐ ವಾಂಟ್ ಟು ಚೇಸ್ ಎಂಟೈರ್ ದ ಡೇ, ಇದು ನಿಮಗೆ ಕ್ಲಿಯರ್ ಆಗಿರಬೇಕು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯು ಹ್ಯಾವ್ ಟು ಬಿ ಕ್ಲಿಯರ್ ಅಬೌಟ್ ಇದು ಎಲ್ಲಿಗೆ ಬೆಸ್ಟ್ ವರ್ಕ್ ಆಗುತ್ತೆ. ಎಲ್ಲಿಗೆ ಬೆಸ್ಟ್ ವರ್ಕ್ ಆಗುತ್ತೆ ಸರ್? ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕಿಂಗ್ ಅಬೌಟ್ ಪ್ರಾಕ್ಸಿ ಬಗ್ಗೆ ಮಾಡೋಣ ಇವತ್ತು ಕಂಪ್ಲೀಟಾಗಿ. ಎಲ್ಲಿ ಬೆಸ್ಟ್ ವರ್ಕ್ ಆಗುತ್ತೆ? ದಿಸ್ ವರ್ಕ್ಸ್ ಬೆಸ್ಟ್ ವೇರ್ ದೇರ್ ಇಸ್ ಮೂಮೆಂಟಮ್. ಸಿಂಪಲ್. ಮೂಮೆಂಟಮ್ ಎಲ್ಲಿರುತ್ತೆ ಅಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೆಲ್ಲ ಎಲ್ಲ ಇಂಡಿಕೇಟರು ಅಷ್ಟೇ ನೋಡಿ. ಇಲ್ಲಿ ಸ್ವಲ್ಪ ಮಾರ್ಕೆಟ್ ಸೈಡ್ವೇಸ್ ಥರ ಇತ್ತು, ಇಲ್ಲಿ ಅಷ್ಟೊಂದು ಕೊಡಲಿಲ್ಲ. ಬಟ್ ಹಿಯರ್ ಯು ಸಿ ವಾಟ್ ಮಾರ್ಕೆಟ್ ಗಿವಿಂಗ್ ಮೋರ್ ದೆನ್ ಹಂಡ್ರೆಡ್ಸ್ ಆಫ್ ಪಾಯಿಂಟ್ಸ್. ಸೊ ನೀವಿಲ್ಲಿ ಬುದ್ಧಿ ಉಪಯೋಗಿಸ್ಬೇಕು. ಓಕೆ, ನಾನು ಎಲ್ಲಿಗೆ ಟ್ರೇಡ್ ಮಾಡಿದ್ರೆ ನನಗೆ ಫಸ್ಟು ಜಾಸ್ತಿ ಪ್ರಾಫಿಟ್ ಆಗುತ್ತೆ, ಫಸ್ಟ್ ಮೈಂಡ್ ನಿಮ್ಮ ಅಸೆಟ್ ಅಲ್ಲಿ ಇರಬೇಕು. ಸೊ ಇವಾಗ ಏನು ನಡೀತಿದೆ? ಇವಾಗ ವಾರ್ ನಡೀತಿದೆ. ಆ್ಯಂಡ್ ವಾರಲ್ಲಿ ವಿಚ್ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಸಿಂಬಲ್ ಹಿಯರ್? ಕ್ರೂಡ್ ಆಯಿಲ್. ಆ್ಯಂಡ್ ನೀವು ಕ್ರೂಡ್ ಆಯಿಲ್ದು ಚಾರ್ಟ್ನ ನೋಡಿದ್ರೆ ಇದು ನಿನ್ನೆ ಸಂಜೆಯಿಂದ ಓಪನ್ ಆಗಿತ್ತಲ್ಲ, ಬಿಕಾಸ್ ಮಾರ್ಕೆಟ್ ವಾಸ್ ಹಾಲಿಡೇ ಮಾರ್ನಿಂಗ್. ಇದು ನಿನ್ನೆ ಸಂಜೆದು. ಲುಕ್ ಅಟ್ ದಿಸ್, ಲುಕ್ ಅಟ್ ಹೌ ಇಟ್ ಈಸ್ ಪರ್ಫಾರ್ಮಿಂಗ್. ಬಿಗ್ ಟ್ರೇಡ್ಸ್, ಯೂಜ್ ಟ್ರೇಡ್ ಸಿಗುತ್ತೆ ನಿಮಗೆ. ಸೊ ಫಸ್ಟು ನಿಮಗೆ ಕ್ಲಿಯರ್ ಆಗಬೇಕು, ಸರ್ ನಾನು ಎಲ್ಲಿಗೆ ಎಂಟ್ರಿ ಮಾಡಿದ್ರೆ ಬೆಸ್ಟು ನನಗೆ. ನಾನು ಸೈಡ್ವೇಸ್ ಮಾರ್ಕೆಟಲ್ಲಿ ಮಾಡಬೇಕಾ ನಾವು ಸ್ಟಾಕ್ಸ್ ಬಗ್ಗೆ ಕೂಡ ಮಾತಾಡಿದ್ರು ಕೂಡ ನಾವು ಲೆಟ್ ಮಿ ಜಸ್ಟ್ ಚೆಕ್ ದ ಸ್ಟಾಕ್ಸ್, ರೈಟ್. ವಿಲ್ ಲುಕ್ ಇನ್ ಟು ಸ್ಟಾಕ್ಸ್. ವೇಟ್, ನಾವು ಸ್ಟಾಕ್ಸ್ ಬಗ್ಗೆ ಕೂಡ ನೋಡ್ಕೊಂಬಂದ್ಬಿಡೋಣ ಒಂದ್ಸತಿ. ಲಾಸ್ಟ್ ಸೆಷನ್ ಯಾವುದು ಸರ್ ಹೈಯೆಸ್ಟ್ ಇದೆ? ಹಿಂಡಲ್ ಕಾಯಿನೋ ಹೈಯೆಸ್ಟ್ ಇತ್ತು ಅಲ್ಲ? ಇಸ್ ದಟ್ ವಾಟ್ ಇಟ್ ಈಸ್? ಇದು ಗ್ಯಾಪ್ ಅಪ್ ಕ್ಯಾಲ್ಕುಲೇಟ್ ಮಾಡ್ತಿದೆ. ಓಕೆ, ಫೈನ್. ಎನಿವೇಸ್ ಇವತ್ತು ರಾತ್ರಿ ನೋಡೋಣ, ಬಿಕಾಸ್ ಇದು ಪ್ರೀವಿಯಸ್ ಡೇ ಯಾವುದಿತ್ತು ಗೊತ್ತಿಲ್ಲ ನನಗೆ. ಮಂಡೇಗೆ ಯಾವ ಸ್ಟಾಕ್ ಮೇಲೋಗಿತ್ತು. ಐ ಮೀನ್ ನಿಫ್ಟಿ ಎಷ್ಟು ಹೋಗಿದ್ರೆ, ವಾಟ್ ಅಬೌಟ್ ಮೇ ಬಿ ಅಶೋಕ್ ಲೇಲ್ಯಾಂಡ್? ಲೆಟ್ ಮಿ ಚೆಕ್. ಅಶೋಕ್ ಲೇಲ್ಯಾಂಡ್ ಹೋಗಿರ್ಬೋದು. ಅಶೋಕ್ ಲೇಲ್ಯಾಂಡ್ ಪ್ರೀವಿಯಸ್ ಸೆಷನ್ ಹೋಗಿತ್ತಾ? ಅಷ್ಟೊಂದೇನು ಮೂಮೆಂಟಮ್ ಇಲ್ಲ. ಓಕೆ, ಐ ಡೋಂಟ್ ನೋ ವಿಚ್ ಸ್ಟಾಕ್ ವೆಂಟ್ ವೆರಿ ಮಚ್ ಪ್ರೀವಿಯಸ್ ಸೆಷನ್. ಹಾಂ ನೋಡಿ, ಪ್ರೆಸ್ಟೀಜ್ ನೋಡಿ ಮೂಮೆಂಟಮ್. ಸೊ ಈ ಸ್ಟಾಕ್ ಮೂಮೆಂಟಮಲ್ಲಿರೋದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವ ಸ್ಟಾಕ್ ಮೂಮೆಂಟಮಲ್ಲಿದೆ, ಯಾವ ಸ್ಟಾಕ್ ಮೂಮೆಂಟಮಲ್ಲಿ ಇಲ್ಲ, ರೈಟ್. ಇದನ್ನು ನಿಮಗೆ ನೋಡೋವಂಥದ್ದು ಇವಾಗೇನು ಅಷ್ಟೊಂದಿನ ಹಾಡಿಲ್ವಲ್ಲ. ಬಿಕಾಸ್ ಮುಂಚೆ ಆದರೆ ನೀವೇನು ಮಾಡಬೇಕಿತ್ತು, ಯು ಹ್ಯಾಡ್ ಟು ಮಾರ್ಕೆಟ್ ಓಪನ್ ಆಗಲಿ, ಅದಾದಮೇಲೆ ಟಾಪ್ ಸ್ಟಾಕ್ಸಲ್ಲಿ ಅದಲ್ಲಿ ಯಾವುದು ನನಗೆ ಕಾಂಟ್ರಾಕ್ಷನ್ ಬ್ರೇಕ್ಔಟ್ ಅದು ಇದು ಏನೂ ಬೇಡ ನಿಮಗೆ. ಆ್ಯಂಡ್ ಗ್ರೇಟ್ ಏಟಲ್ಲೂ ಅಷ್ಟೇ, ಯು ಹ್ಯಾಡ್ ಟು ವೇಟ್ ಫಾರ್ ದ ರಿಟ್ರೇಸ್ಮೆಂಟ್ ಆರ್ ಯು ಹ್ಯಾಡ್ ಟು ವೇಟ್ ಫಾರ್ ದ ಪ್ರಾಪರ್ ಕಲರ್ ಚೇಂಜ್. ಇಲ್ಲೇನೂ ಇಲ್ಲ. ಕ್ರೂಡ್ ಆಯಿಲ್ನಲ್ಲಿ ಇಲ್ಲಿಗೆ ಓಪನ್ ಸಿಕ್ತು ಸರ್ 5 o'clock. 5:08ಗೆ ನಾನು ಎಂಟ್ರಿ ಮಾಡಿದೆ. ಸಿಂಪಲ್. ಸ್ಟಾಪ್ ಲಾಸ್ 2-3 ಬ್ರಿಕ್ ಹಿಂದೆಗಡೆ ಅಷ್ಟೇ ಸ್ಟಾಪ್ ಲಾಸ್ ನಿಮ್ಮದು. ಆ್ಯಂಡ್ ಯು ಟೇಕ್ ದಿಸ್ ಆಲ್ ಟ್ರೇಡ್ಸ್. ಸಿಂಪಲ್, ಆಲ್ ಆಫ್ ದೆಮ್ ವೆರಿ ಈಸಿಲಿ. ಓಕೆ, ಇಲ್ಲಿ ನಿಮಗೆ ರಿಟ್ರೇಸ್ಮೆಂಟ್ ಕಾಯುವಂಥ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ನಿಫ್ಟಿ ಕತೆ ನೋಡೋಕೆ ಹೋದರೆ, ನಿಫ್ಟಿ ಪ್ರೀವಿಯಸ್ ಸೆಷನ್ ಏನಾಯಿತು? ಪ್ರೀವಿಯಸ್ ಸೆಷನ್ ಫುಲ್ಲು 915 ಇಲ್ಲಿಗೆ ಬಂದಿದೆ. ನಾವು ಇಲ್ಲಿ 9:39ಗೆ ಎಂಟ್ರಿ ಸಿಕ್ಕಿದೆ 3 minutesಲ್ಲಿ. ಆ್ಯಂಡ್ ಲುಕ್, ಇಟ್ ವಾಸ್ ಓನ್ಲಿ 2 or 3 trades ಆ್ಯಂಡ್ ಗೇಮ್ ಓವರ್. ಇದು ಎಷ್ಟು ಪಾಯಿಂಟ್ಸ್ ಗೊತ್ತಾ ಓವರಾಲ್? ದಿಸ್ ಇಸ್ ಓವರಾಲ್ ಟಾಪ್ ಟು ಬಾಟಮ್, ದಿಸ್ ಇಸ್ ಅರೌಂಡ್ 281 points. ಸೆನ್ಸೆಕ್ಸ್ 750 ಪಾಯಿಂಟ್ ಕೊಟ್ಟಿತ್ತು. ನಾನು ಅವತ್ತು ನಿಮಗೆ ಸ್ಕ್ರೀನ್ಶಾಟ್ಸ್ ಅಪ್ಲೋಡ್ ಮಾಡ್ತೀನಿ, ರೈಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನಾನು ಯಾವ ಥರ ನೋಡ್ತಾ ಇದ್ದೀನಿ ಅಂತ. ನಾನು 3 ಚಾರ್ಟ್ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಯಾವುದು? ನಿಫ್ಟಿ ಸೆಟ್ಟಿಂಗ್ಸ್ ನೋಡಿ ನಂದು. ನಿಫ್ಟಿ ಎಷ್ಟು ಸರ್? 0.04 ಇದೆಯಾ? ಇದೆ. ಇದು 3 ಕೂಡ 0.04. ಟೈಮ್ ಫ್ರೇಮ್ ಇದು 1 minute ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ 10 and 2.1 ಹಾಕ್ಕೊಂಡಿದ್ದೀನಿ ನಾನು. ಇದು ಸೆಟ್ಟಿಂಗ್ ಸೇಮ್ ಇದೆ, 10 and 2.1. ಇದು 10 and 2.1 ಸೇಮ್ ಇದೆ. ಬಾಕ್ಸ್ ಸೈಜ್ ಕೂಡ ಸೇಮ್ ಇದೆ, ಬಟ್ ಟೈಮ್ ಫ್ರೇಮ್ ಮಾತ್ರ ಚೇಂಜ್ ಮಾಡಿದ್ದೀನಿ ಇಲ್ಲಿ ನಾನು. ಇದು 1 minute, ಇದು 2 minute, ಇದು 3 minute. ಅರ್ಥಾಯ್ತಾ? ಇದು 1, 2 and 3. ನಾವು ಇಲ್ಲಿ ಬಿಟ್ಕಾಯಿನ್ 1, 2 and 3
ನಾವು ಇಲ್ಲಿ ಕ್ರೂಡ್ ಆಯಿಲ್ 1 2 1 3 ಇದು 0. ಕ್ರೂಡ್ ಆಯಿಲ್ನ ನಾನು ಇವಾಗ ಬಿಕಾಸ್ ವಾರ್ ನಡೀತಿದೆ, ಮಾರ್ಕೆಟ್ ಝೂಮಲ್ಲಿ ಇರುತ್ತೆ ಇವಾಗ ಕ್ರೂಡ್ ಆಯಿಲ್ಸ್ ಎಲ್ಲ, ಅದಕ್ಕೆ 0.15 ಇಟ್ಕೊಂಡಿದ್ದೀನಿ ಬಿಕಾಸ್ ಅದು ತುಂಬ ಮೂಮೆಂಟಮಲ್ಲಿರುತ್ತೆ. ಸೊ ವಿ ಡೋಂಟ್ ವಾಂಟ್ ಟು ಮಿಸ್ ದ ಮೂಮೆಂಟಮ್. ಬಾಕಿ ಟೈಮ್ ಅದು ಎಲ್ಲ ವಾರೆಲ್ಲ ಮುಗಿದಾಗ ತಣ್ಣಗಾದಾಗ ಯು ಕ್ಯಾನ್ ಯೂಸ್ 0.08. ನಾವು ನೋಡಿ ಇದು ಎಷ್ಟು ಯಾವತ್ತಿಂದು ಬಿಟ್ಕಾಯಿನ್, ಇದು ನೆನ್ನೆ ಬಿಟ್ಕಾಯಿನ್, ಇದು ರೈಟ್, ಇದು ನೆನ್ನೆ ಬಿಟ್ಕಾಯಿನ್. ಸರಿ, ಇಲ್ಲಿ ಯಾವ ಥರ ಟ್ರೇಡ್ ಮಾಡ್ಬೋದು? ನಾನು 3 ಟೈಮ್ ಫ್ರೇಮ್ ಒಟ್ಟಿಗೆ ಇಟ್ಕೊತೀನಿ, ಸೊ ದಟ್ ನನಗೆ ಸೈಡ್ ವೇಸ್ ಮಾರ್ಕೆಟಲ್ಲಿ ಸ್ವಲ್ಪ ಐ ಹ್ಯಾವ್ ಟು ಗೆಟ್ ಸಮ್ ಡಿಸ್ಕೌಂಟ್ಸ್ ದೇರ್. ನಾನು ಸೈಡ್ ವೇಸ್ ಮಾರ್ಕೆಟಲ್ಲಿ ನಾನು ಯಾವಾಗ ಮಾರ್ಕೆಟ್ ಸ್ಲೋ ಆಗುತ್ತೆ ಆವಾಗ ನನ್ನ ಬಿಗ್ಗರ್ ವೆಯ್ಟೇಜ್ ಏನಿದೆ ಐ ಗಿವ್ ಇಟ್ ಟು ದ ಬಿಗರ್ ಟೈಮ್ ಫ್ರೇಮ್. 1 ಮಿನಿಟ್ ಹಾಕ್ಕೊಂಡಿದ್ದೀನಿ, 2 ಮಿನಿಟ್ ಹಾಕ್ಕೊಂಡಿದ್ದೀನಿ, 3 ಮಿನಿಟ್ ಹಾಕ್ಕೊಂಡಿದ್ದೀನಿ. ನನಗೆ ಮಾರ್ಕೆಟ್ ಏನಾದರೂ ಸ್ವಲ್ಪ ಸ್ಪೀಡ್ ಇದೆ ಅಂತ ಗೊತ್ತಾದರೆ ನಾನು ಸ್ವಲ್ಪ ಫೋಕಸ್ನ 1 ಮಿನಿಟು ಮತ್ತು 2 ಮಿನಿಟ್ಸಲ್ಲಿ ಇಟ್ಕೊತೀನಿ, ನೋಡ್ತೀನಿ ಅದು ಮಾರ್ಕೆಟ್ ಹೇಗೆ ಹೋಗ್ತಿದೆ, ಏನಾಗ್ತಿದೆ ಅಂತ. ಬಟ್ ನನಗೆ ಅದೇ ಮಾರ್ಕೆಟ್ ಸರ್ ತುಂಬ ಸ್ಲೋ ಆಗೋಯ್ತು ಆಲ್ರೆಡಿ ಅಂತ ಕಾಣಿಸಿದಾಗ ನಾನು ಮೇಯ್ನ್ ಫೋಕಸ್ ನಾನು 3 ಮಿನಿಟ್ಸಲ್ಲಿ ಇಡ್ತೀನಿ. 3 ಮಿನಿಟ್ಸಲ್ಲಿ ನನಗೆ ಓಕೆ ಅಂದರೆ ಸೂಪರ್, 3 ಮಿನಿಟ್ಸ್ ಬಂತು, ಸೂಪರ್, ಫ್ಯಾಂಟಾಸ್ಟಿಕ್. ಟ್ರಸ್ಟ್ ಮಿ, ನಾನು 3 ಅನಲೈಸ್ ಮಾಡಿದ್ದೀನಿ, 3 ಮಿನಿಟ್, 2 ಮಿನಿಟ್, 1 ಮಿನಿಟ್ ಆ್ಯಂಡ್ 2 ಮಿನಿಟ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 2 ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅಗೇನ್ ಮಾರ್ಕೆಟ್ ತುಂಬ ಸ್ಪೀಡ್ ಇದ್ದರೆ 2 ಮಿನಿಟ್ಸಲ್ಲಿ ನಿಮಗೆ ಮೂವ್ಸ್ ಮಿಸ್ ಆಗೋಗುತ್ತೆ, ಆ ಪ್ರಶ್ನೆ ಬೇರೆ, ರೈಟ್. 2 ಮಿನಿಟ್ಸಲ್ಲಿ ಕೂಡ ಮಾರ್ಕೆಟ್ ಚೆನ್ನಾಗಿ ವರ್ಕ್ ಆಗ್ತಿದೆ. 3 ಮಿನಿಟ್ಸ್ ಆಲ್ಸೋ ಯು ಕ್ಯಾನ್ ಯೂಸ್. 1 ಮಿನಿಟ್ ಎಸ್, ಈ ಕ್ಲಟರ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನೇ ನಾನು 1 ಸೆಕೆಂಡ್ ಹಾಕೊತೀನಿ ಅಂದ್ಕೊಳ್ಳಿ, ಕ್ಲಟರ್ ನೋಡಿ ಎಷ್ಟಾಗೋಗುತ್ತೆ ಅಂತ ನೋಡಿ. ಇಲ್ಲಿ ಸುಮ್ಮನೆ ಎಕ್ಸಿಟ್ಸ್ ಬಂದ್ಬಿಡುತ್ತೆ. ಇಲ್ಲಿ ದ ಕನ್ಫರ್ಮೇಷನ್ ಟೈಮ್ ಈಸ್ ವೆರಿ ಲೆಸ್ ಆಗೋಗುತ್ತೆ. ಸೊ ಅದಕ್ಕೆ 1 ಮಿನಿಟ್ ಇಟ್ಕೊಂಡ್ರೆ ಇಟ್ಸ್ ಅ ಬಿಟ್ ಬೆಟರ್, ರೈಟ್. 2 ಮಿನಿಟ್ಸ್ ಇಟ್ಸ್ ಈವನ್ ಬೆಟರ್. 3 ಮಿನಿಟ್ಸ್ ಇಟ್ ಈಸ್ ವೆರಿ ಗುಡ್. ಬಟ್ ಡಿಪೆಂಡ್ಸ್ ಸ್ಪೀಡ್ ಹೆಂಗಿದೆ ಮಾರ್ಕೆಟ್ನಲ್ಲಿ. ನಾನು ನೋಡ್ತೀನಿ, ಓಕೆ ಸರ್, ಇಲ್ಲಿಗೆ ನೋಡಿದ್ರೆ ಈ ಪಾಯಿಂಟಲ್ಲಿ 775 662ನಲ್ಲಿ 1 ಮಿನಿಟಲ್ಲೂ ಎಂಟ್ರಿ ಇದೆ, 2 ಮಿನಿಟಲ್ಲೂ ಎಂಟ್ರಿ ಇದೆ, 3 ಮಿನಿಟ್ ಇವಾಗೇನು ಎಂಟ್ರಿ ಬರೋ ಥರ ಇದೆ. ಸೊ ನಾನು ಕಣ್ಣು ಮುಚ್ಕೊಂಡು ಎಂಟ್ರಿ ಮಾಡ್ತೀನಿ. ಐ ವಿಲ್ ಕ್ಲೋಸ್ ಮೈ ಐಸ್ ಆ್ಯಂಡ್ ಎಂಟರ್. ಓಕೆ, ಇಲ್ಲಿಗೆ ಸರ್ ರಿಟ್ರೇಸ್ಮೆಂಟ್ ಬರ್ತಿದೆ, 2 ಮಿನಿಟ್ಸಲ್ಲಿ ಬರ್ತಿದೆ, ಬಟ್ 3 ಮಿನಿಟ್ಸ್ ಆರಾಮಾಗಿದೆ, ಅಲ್ಲಿ ವಿಕ್ ಕೂಡ ಇಲ್ಲ ಇಲ್ಲಿ. ಸೊ ಐ ನಾಟ್ ವರಿ ಅಬೌಟ್ ದಿಸ್ ರಿಟ್ರೇಸ್ಮೆಂಟ್, ತಲೆನೇ ಕೆಡ್ಸ್ಕೊಳಲ್ಲ ಇದು. ಇಲ್ಲಿಗೆ ಎಕ್ಸಿಟ್ ಕೂಡ ಆಗಲ್ಲ ನಾನು. ಕೆಳಗಡೆ ಹೋಗ್ತಿದೆ, ಇಲ್ಲಿಗೆ ಬಂತು ವಾಪಸ್, ಇಲ್ಲಿ 2 ಮಿನಿಟ್ಸಲ್ಲೂ ಬರಲಿಲ್ಲ, 3 ಮಿನಿಟ್ಸಲ್ಲೂ ಬರಲಿಲ್ಲ, ನಾನು ತಲೆ ಕೆಡ್ಸ್ಕೊಳಲ್ಲ. ಇಲ್ಲಿಗೆ ಎಕ್ಸಿಟ್ ಬಂದಿದೆ ಸರ್ 840ಗೆ. 2 ಮಿನಿಟ್ಸ್ ಇನ್ನೂ ತಲುಪಿಲ್ಲ, 3 ಮಿನಿಟ್ಸು ಇನ್ನೂ ತಲುಪಿಲ್ಲ. ಸೊ ನಾನು ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. 2 ಮಿನಿಟ್ಸಲ್ಲಿ ಯಾವಾಗ ನನಗೆ ಇದಕ್ಕೆ ಹೋಗುತ್ತೆ ಆವಾಗ 3 ಮಿನಿಟ್ಸಲ್ಲೂ ಎಕ್ಸಿಟ್ ಬಂತು. ಸೊ ಐ ಟೇಕ್ ದ ಎಕ್ಸಿಟ್. ಜಾಸ್ತಿ ಏನು ಕಳ್ಕೊಳಲ್ಲ ನಾನು. ಸೈಡ್ ವೇಸ್ ಮಾರ್ಕೆಟಲ್ಲಿ ಕಂಪ್ಲೀಟ್ ಫೋಕಸ್ ನಾನು 3 ಮಿನಿಟ್ಸ್ ಮೇಲೆ ಇಟ್ಕೊತೀನಿ. 3 ಮಿನಿಟ್ಸ್ ಹೆಂಗೆ ಹೇಳುತ್ತೆ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತೀನಿ. ಅಫ್ಕೋರ್ಸ್ ನೀವು ಈ ರೇಂಜಲ್ಲಿ ನೋಡಿದ್ರೆ ಇಲ್ಲಿ ಸ್ವಲ್ಪ ಲಾಸ್ ಆಗಿರೋದು ನಿಮಗೆ ಬ್ಯಾಕ್ ಟು ಬ್ಯಾಕ್. ಬಟ್ ಬೆಳಗ್ಗೆ 9 ಗಂಟೆ ನೀವು ಬಿಟ್ಕಾಯಿನ್ ಮಾಡ್ತಿದ್ದೀರಾ ಅಂದರೆ ಎಸ್, ಇಲ್ಲಿ 2 ಮಿನಿಟ್ಸಲ್ಲಿ ಅದೇ ಇಲ್ಲಿ ಕೊಡಲಿಲ್ಲ ನಮಗೆ. ಎಂಟ್ರಿ ಇಲ್ಲಿಗೆ ಬಂದಿತ್ತು ನಮಗೆ ಎಕ್ಸಾಕ್ಟ್ ಪಾಯಿಂಟ್. 2 ಮಿನಿಟ್ಸಲ್ಲಿ ಎಂಟ್ರಿ ಇತ್ತು, 3 ಮಿನಿಟ್ಸಲ್ಲಿ ಎಂಟ್ರಿ ಇರಲಿಲ್ಲ. 1 ಮಿನಿಟಲ್ಲಿ ಎಂಟ್ರಿ ಇತ್ತು. ಸೊ 1 ಆ್ಯಂಡ್ 2ನಲ್ಲಿ ಎಂಟ್ರಿ ಇತ್ತು. ಸೊ ಎಂಟ್ರಿ ಮಾಡ್ಬೋದು ನಾವು. ಓಕೆ, ಎಂಟ್ರಿ ಮಾಡ್ಬೋದು. ಮಾರ್ಕೆಟ್ ತುಂಬ ಅಂದರೆ ತುಂಬ ಕನ್ಸಾಲಿಡೇಟ್ ಇರುತ್ತೆ ನಾವು, ಬಿಕಾಸ್ ಇಲ್ಲಿ ಇದರಿಂದ ನಾವು ಎಂಟ್ರಿ ಮಾಡಿದ್ದೀವಿ. ನಾವು ಸ್ವಲ್ಪ ಏನು ಮಾಡ್ತೀವಿ, ನೋಡ್ತೀವಿ ಮಾರ್ಕೆಟ್ನ ಹೇಗಾಗ್ತಿದೆ ಅಂತ. ಆ್ಯಂಡ್ ಇಲ್ಲಿ ಪದೇ ಪದೇ ಎಕ್ಸಿಟ್ಸ್ ಕೊಡ್ತಿದೆ. ಇಲ್ಲಿ ಎಂಟ್ರಿ ಎಕ್ಸಿಟ್ ಕೊಡ್ತಿದೆ. ಬಟ್ 1 ಮಿನಿಟ್ ಆ್ಯಂಡ್ 2 ಮಿನಿಟ್ಸ್ ಏನೂ ಆಗ್ತಿಲ್ಲ. ದೇ ನಾಟ್ ವರಿಡ್ ಅಬೌಟ್ ಇಟ್. ಸೊ ನಾನು ಅವಾಗ ಫೋಕಸ್ ಮಾಡ್ತೀನಿ, ಓಕೆ ಇಲ್ಲಿ ಏನಕ್ಕೆ ಇದು ಎಕ್ಸಿಟ್ ಕೊಡ್ತಿಲ್ಲ, ಇದು ಮಾತ್ರ ಎಕ್ಸಿಟ್ ಕೊಡ್ತಿದೆ, ಯೋಚನೆ ಮಾಡ್ತೀನಿ. ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲೇ ಮ್ಯಾಟರ್ ಆಗುತ್ತೆ ನಿಮಗೆ. ನೀವು ಅಬ್ಸರ್ವ್ ಮಾಡಿದ್ರೆ 2 ಮಿನಿಟ್ಸ್ ಇಸ್ ಗಿವಿಂಗ್ ಯು ಬೆಟರ್ ಎಂಟ್ರೀಸ್. ನೋಡಿ 11:24 ಇಲ್ಲಿ ಎಂಟ್ರಿ ಕೊಟ್ಟಿತ್ತು, 3 ಮಿನಿಟ್ಸಲ್ಲಿ ಎಂಟ್ರಿ ಬಂದಿರಲಿಲ್ಲ, ಆವಾಗ 1 ಮಿನಿಟಲ್ಲಿ ಕೂಡ ಎಂಟ್ರಿ ಬಂದಿತ್ತು. ಆ್ಯಂಡ್ ಇಟ್ ಗಿವ್ಸ್ ಯು ಬೆಟರ್ ಎಕ್ಸಿಟ್ಸ್. 12:48 ಎಕ್ಸಿಟ್, 1 ಮಿನಿಟಲ್ಲಿ ಇನ್ನೂ ಎಕ್ಸಿಟ್ ಕೂಡ ಬಂದಿಲ್ಲ. ಇದು 1 o'clock ಇಲ್ಲಿದೆ. ಸೊ ಯು ಹ್ಯಾವ್ ಟು ಪ್ಲೇ ವಿತ್ ದ ಟೈಮ್ ಫ್ರೇಮ್. ಓಕೆ, ಇದು ಹೆಂಗಂದರೆ ನಾನು ಇದನ್ನು ಹೌ ಕ್ಯಾನ್ ಐ ಎಕ್ಸ್ಪ್ಲೇನ್ ಯು, ಐ ಕ್ಯಾನ್ ಗಿವ್ ಯು ಇದೇನು ಒಂಥರ ಇಷ್ಟನ್ನು ಮಾಡಿ ಇಷ್ಟ ಆಗುತ್ತೆ ಥರ ಅಲ್ಲ. ಮತ್ತು ಟ್ರೇಡಿಂಗ್ದು ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ದ್ಯಾಟ್ ಮ್ಯಾಟರ್ಸ್ ಮೋಸ್ಟ್. ಟು ಬಿ ಆನೆಸ್ಟ್, ನನಗೆ ಕೇಳಿದ್ರೆ ನಾನು ಜಾಸ್ತಿ ಬಿಟ್ಕಾಯಿನ್ಸ್ ಮೇಲೆ ಫೋಕಸ್ ಮಾಡಲ್ಲ ನಾನು ಪರ್ಸ್ನಲಿ, ನಾನು ಹೇಳಿದ್ರೆ. ಓಕೆ, ಬಿಕಾಸ್ ಇಂಡಿಯನ್ ಮಾರ್ಕೆಟ್ ಈಸ್ ವಾಟ್ ಐ ಫೋಕಸ್ ದ ಮೋಸ್ಟ್. ಬಿಟ್ಕಾಯಿನ್ ಐ ಡೋಂಟ್ ಕೇರ್ ಮಚ್.
ಓಕೆ, ನಾನು ಕ್ರಿಪ್ಟೋದಲ್ಲಿ ಅಷ್ಟೊಂದು ನಾನು ಮಾಡಲ್ಲ. ಓಕೆ, ನಾನು ಇವತ್ತು ಮಾಡಿದ್ರೆ 2 ವಾರ ಬಿಟ್ಕೊಂಡು ಒಂದು ಟ್ರೇಡ್ ಹೊಡೆದಿರ್ತೀನಿ. ಸೊ ಇಟ್ಸ್ ವೆರಿ ರೇರ್ ದಟ್ ಐ ಆಮ್ ಟ್ರೇಡಿಂಗ್. ಬಿಫೋರ್ ಮುಂಚೆ ಅಂದರೆ ಬಿಕಾಸ್ ಐ ವಾಸ್ ಡೂಯಿಂಗ್ ಲೈವ್, ಐ ಹ್ಯಾಡ್ ಟು ಡೂ ಎವ್ರಿ ಡೇ. ದಟ್ಸ್ ಅ ಡಿಫ್ರೆಂಟ್ ಕೇಸ್. ಬಟ್ ಐ ಡು ನಾಟ್ ಡೂ ಕ್ರಿಪ್ಟೋ ಹಿಯರ್. ನನಗಿಷ್ಟ ಇಲ್ಲ ಮಾಡೋಕ್ಕೆ ಕ್ರಿಪ್ಟೋದಲ್ಲಿ. ಐ ವುಡ್ ರಾದರ್ ಚೂಸ್ ಕಮೋಡಿಟೀಸ್ ಓವರ್ ಕ್ರಿಪ್ಟೋಸ್. ಬಟ್ ಐ ವುಡ್ ಸ್ಟಿಕ್ ವಿತ್ ಇಂಡಿಯನ್ ಮಾರ್ಕೆಟ್ ಫಾರ್ ಮೋಸ್ಟ್ ಆಫ್ ದ ಕೇಸಸ್. ಸೊ ನಾನು ಇಂಡಿಯನ್ ಮಾರ್ಕೆಟಲ್ಲಿ ಹೇಗಿದೆ ನೋಡ್ತೀನಿ. ನಾವು ಇವಾಗ ನೋಡಿ ಮಾರ್ಕೆಟ್ ಓಪನ್ ಆಗಿದೆ ಆ್ಯಂಡ್ ಮಾರ್ಕೆಟ್ ಏನಾಗಿದೆ, ಗ್ಯಾಪ್ ಅಪ್ ಆಗಿದೆ, ದೊಡ್ಡ ಗ್ಯಾಪ್ ಅಪ್. 3 ಮಿನಿಟ್ಸಲ್ಲಿ ಎಟ್ ಟು ವೆರಿಫೈ. ಕರೆಕ್ಟ್, ಬಿಕಾಸ್ 3 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಅದಕ್ಕೆ ವೆರಿಫೈ ಆಗೋಕ್ಕೆ. ನೋಡಿ, ದಿಸ್ ಈಸ್ ದ ಫೇಡೆಡ್ ಬ್ಲಾಕ್ಸ್. 1 ಮಿನಿಟ್ ವೆರಿಫೈ ಆಯಿತು, 2 ಮಿನಿಟ್ ನೋಡಿ, 3 ಮಿನಿಟ್ ಕೂಡ ವೆರಿಫೈ ಆಗೋಯ್ತು. ನಾವು ಸರ್ ಎಂಟ್ರಿ ಟಕ್ಕಂತ ಮಾಡ್ಬೋದಾ ಸರ್ ನಾವು? ಫಸ್ಟ್ ಥಿಂಗ್ ಟು ಅಬ್ಸರ್ವ್, ಎಂಟ್ರಿ ಎಸ್ ಯು ಕ್ಯಾನ್ ಡೂ, ಬಟ್ ಸ್ಟಾಪ್ ಲಾಸ್ನ ಫಸ್ಟ್ ಆಫ್ ಆಲ್ ಕ್ವಾಂಟಿಟಿನ ತುಂಬ ಅಂದರೆ ತುಂಬ ಕಡಿಮೆ ಇಡಬೇಕು. ಏನಕ್ಕೆ ಸರ್ ಕಡಿಮೆ ಇಡಬೇಕು? ಬಿಕಾಸ್ ಮಾರ್ಕೆಟ್ ಇವಾಗಿರುತ್ತೆ ಸ್ಪೀಡಲ್ಲಿ, ಆ್ಯಂಡ್ ಇದೇ ಸ್ಪೀಡಲ್ಲಿ ನಿಮಗೆ 1-3 ಬಿಕ್ಸ್ ಸ್ಟಾಪ್ ಲಾಸ್ ಓಡೋದಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಓಕೆ, ಇಟ್ ಈಸ್ ನಾಟ್ ಅ ಸರ್ಪ್ರೈಸ್. ಇನ್ನೊಂದು ಸರ್, ಇಷ್ಟು ದೊಡ್ಡ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದಮೇಲೆ ಮಾರ್ಕೆಟ್ ಏನಾಗುತ್ತೆ, ಯೂಶಲಿ ಕಡಿಮೆ ಪಾಯಿಂಟ್ಸ್ ನಿಮಗೆ ಮೊಮೆಂಟಮಲ್ಲಿ ಕೊಡುತ್ತೆ. 300 ಪಾಯಿಂಟ್ ಗ್ಯಾಪ್ ಅಪ್. ಸೊ ನಾನೇನು ಮಾಡ್ತೀನಿ, ಮೋರ್ ದೆನ್ 1 ಮಿನಿಟ್ ಅಬ್ಸರ್ವ್ ಮಾಡೋದಕ್ಕಿಂತ ನಾನು 2 ಮಿನಿಟ್ಸ್ ಮತ್ತು 3 ಮಿನಿಟ್ಸ್ ಮೇಲೆ ಸ್ವಲ್ಪ ಇವತ್ತು ವೇಟೇಜ್ ಜಾಸ್ತಿ ಇಡ್ತೀನಿ. ನಾನು 1 ಮಿನಿಟ್ನಲ್ಲಿ ಜಾಸ್ತಿ ಇವತ್ತು ಟೈಮ್ ವೇಸ್ಟ್ ಮಾಡಲ್ಲ. 1 ಮಿನಿಟ್ ನಾನು ಮೇನ್ ಫೋಕಸ್ ಥರ ಇಟ್ಕೊಳಲ್ಲ. ಐ ಕೀಪ್ ಫೋಕಸ್ ಆನ್ 2 ಮಿನಿಟ್ಸ್ ಆರ್ 3 ಮಿನಿಟ್ ಟೈಮ್ ಫ್ರೇಮ್. ಬಿಕಾಸ್ ನನಗೊತ್ತು ಮಾರ್ಕೆಟ್ ತುಂಬ ಗ್ಯಾಪ್ ಅಪ್ ಆಗೋದಾಗ ಏನಾಗುತ್ತೆ ಅಂದರೆ ಜಾಸ್ತಿ ಫಂಕ್ಷನಲ್ ಮೂಮೆಂಟಮ್ ಇರಲ್ಲ ಅಂತ. ರೈಟ್, ಅದು ಟೈಮ್ ಏನಿರುತ್ತೆ 9:15ಗೆ ಗ್ಯಾಪ್ ಅಪ್ ಆದಮೇಲೆ 9:15 to 3:30, ಆವಾಗ ಮಾರ್ಕೆಟ್ ಅಷ್ಟೊಂದು ಮೂಮೆಂಟಮ್ ಕೊಡೋಲ್ಲ ಅಂತ. ರೀಸೆಂಟ್ ಎಕ್ಸಾಂಪಲ್ ಪ್ರೀವಿಯಸ್ ವೆಡ್ನೆಸ್ಡೇ ಓನ್ಲಿ. ಓಕೆ, ಲಾಸ್ಟ್ ವೆನ್ಸ್ಡೇ ಕೂಡ ಮಾರ್ಕೆಟ್ ಹಿಂಗೆ ಆಗಿತ್ತು. ಮಾರ್ಕೆಟ್ ವಾಸ್ ಅ ವೆರಿ ಹ್ಯೂಜ್ ಗ್ಯಾಪ್ ಅಪ್ ಆಯಿತು. ಅದಾದಮೇಲೆ ಯು ಸಿ ದ ಮಾರ್ಕೆಟ್ ಡಿಂಟ್ ಗೋ ರಿಯಲಿ ದ್ಯಾಟ್ ಮಚ್ ಬಿಗ್. ತುಂಬ ದೊಡ್ಡ ಮೂಮೆಂಟಮ್ ಏನು ಕೊಟ್ಟಿಲ್ಲ ಮಾರ್ಕೆಟ್. ಓಕೆ, ಮಾರ್ಕೆಟ್ ಡಿಂಟ್ ಗಿವ್ ಅ ವೆರಿ ಬಿಗ್ ಮೂಮೆಂಟಮ್. ಬಟ್ ಇಲ್ಲಿ ನೋಡಿ, ಮಾರ್ಕೆಟ್ ವೆನ್ ಸ್ವಲ್ಪ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಆದಾಗ ಏನಾಯಿತು, ಇಟ್ ಗೇವ್ ಅ ವೆರಿ ಗುಡ್ ಫಂಕ್ಷನಲ್ ಮೂಮೆಂಟಮ್. ಅಗೇನ್ ಫ್ರೈಡೇ ಮಾರ್ಕೆಟ್ ಬಂದಾಗ ಸ್ವಲ್ಪ ಗ್ಯಾಪ್ ಅಪ್ ಚೆನ್ನಾಗಿ ಆಯಿತು, ದೊಡ್ಡದಾಗಿ ಆಯಿತು ಸ್ವಲ್ಪ ಗ್ಯಾಪ್ ಅಪ್. ಇಫ್ ಯು ಲುಕ್ ಅಟ್ ದಿ ಗ್ಯಾಪ್ ಅಪ್ ವಾಸ್ ಆಲ್ಮೋಸ್ಟ್ ಅರೌಂಡ್ 160 ಪಾಯಿಂಟ್ಸ್ ಹತ್ತಿರ. ಸೊ ಡೀಸೆಂಟಾಗಿ ಏನೋ ಮೂಮೆಂಟಮ್ ಕೊಟ್ಟಿದೆ ಅಷ್ಟೆ. ಆ್ಯಂಡ್ ಇಫ್ ಯು ಲುಕ್ ಅಟ್ ಎಸ್ಟರ್ಡೇ, ಇದು ಗ್ಯಾಪ್ ಡೌನ್ ಆದಮೇಲೆ ಮಾರ್ಕೆಟ್ ಫುಲ್ ರಿವರ್ಸ್. ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್ ಫಾರ್ ಮೀ. ನಾನು ನಿಜವಾಗಿ ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್. ನಾನು ಅಂದ್ಕೊಂಡಿದ್ದೆ, ಓಕೆ, ಮಂಡೇ ಮಾರ್ಕೆಟ್ ಇಸ್ ನಾಟ್ ಗೋಯಿಂಗ್ ಟು ಮೂವ್ ಮಚ್. ಓಕೆ, ನಾನು ಇಲ್ಲಿಗೆ ಎಂಟ್ರಿ ತೊಗೊಂಡೆ, ಆಮೇಲೆ ಓಕೆ ಎಕ್ಸಿಟ್ ಬಂದಿದ್ದ ತಕ್ಷಣ ಎಕ್ಸಿಟ್ ಆಗೋಣ ಅಂತ. ಬಟ್ ಮಾರ್ಕೆಟ್ ಎಕ್ಸಿಟೇ ಕೊಡಲಿಲ್ಲ. ನಾನು 3 ಮಿನಿಟ್ಸಲ್ಲಿ ನೋಡ್ತಿದ್ದೆ ಇದನ್ನು. ಮಾರ್ಕೆಟ್ ಎಕ್ಸಿಟೇ ಕೊಟ್ಟಿರಲಿಲ್ಲ. ಇಟ್ ವಾಸ್ ವೆರಿ 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 ಗೋಯಿಂಗ್ ವೆರಿ ವೆಲ್. ಇಲ್ಲಿಗೆ ಸಮಥಿಂಗ್ ಎಕ್ಸಿಟ್ ಮಾಡಿದೆ, ಮತ್ತೆ ಇನ್ನೊಂದು ಎಂಟ್ರಿ ತೊಗೊಂಡಿದ್ದೆ ನಾನು. ಐ ಟುಕ್ ಅನದರ್ ಎಂಟ್ರಿ. ನಾನು ಫಸ್ಟ್ ಇಷ್ಟಕ್ಕೇ ಸಾಕಾಗೋಗಿತ್ತು, ಸಿಕ್ಕಾಪಟ್ಟೆ ಬಿಗ್ ಪ್ರಾಫಿಟ್ ಆಗೋಗಿತ್ತು. ದಿಸ್ ವಾಸ್ ಆಲ್ ಟುಗೆದರ್ ಅರೌಂಡ್ 180-200 ಪಾಯಿಂಟ್ಸ್ ಪ್ರಾಫಿಟ್. ಇಲ್ಲೇ ದೊಡ್ಡ ಪ್ರಾಫಿಟ್ ಆಗೋಗಿತ್ತು. ಇನ್ನು ಸೆನ್ಸೆಕ್ಸಲ್ಲಿ ಕೂಡ ಒಂದು ಟ್ರೇಡ್ ಹಾಕಿದೆ, ಸೊ ಅದು ಕೂಡ ಪ್ರಾಫಿಟ್ ಆಗಿದೆ. ಸೊ ಐ ಡಿಂಟ್ ಹ್ಯಾಡ್ ಟು ವರಿ ಅಬೌಟ್ ಇಟ್ ಮಚ್. ಓಕೆ, ಸೊ ಈ ಥರ. ಸೊ ಅಬ್ಸರ್ವೇಷನ್ ಏನಿದೆ, ನಿಮಗೆ ಒಂದು ಬೇಸಿಕ್ ಮಾರ್ಕೆಟ್ ನಾಲೆಡ್ಜ್ ಇರಬೇಕು. ನೋಡಿ, ಎವ್ರಿ ಡೇ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಜಾಸ್ತಿ ದೊಡ್ಡದಾಗಾದಾಗ ಮೊಮೆಂಟಮ್ ಆಗುತ್ತೆ ಅನ್ನೋದನ್ನು ಯು ಕ್ಯಾನ್ ಕಂಪ್ಲೀಟ್ ಇಟ್. ಅದರ ಎಕ್ಸಾಂಪಲ್ ಮಂಡೇ ಇತ್ತು. ಪ್ರೀವಿಯಸ್ ಡೇ ಎಲ್ಲ ಅದ್ರ ಪ್ರಕಾರನೇ ನಾವು ಎಕ್ಸಾಂಪಲ್ಸ್ನ ಇಟ್ಕೊಂಡು ಟ್ರೇಡ್ ಮಾಡ್ತಿದ್ರಿ. ಕೀಪಿಂಗ್ ಮೇನ್ ಫೋಕಸ್ ಆನ್ 2 ಮಿನಿಟ್ ಟೈಮ್ ಫ್ರೇಮ್ ಅಥವಾ 3 ಮಿನಿಟ್ ಟೈಮ್ ಫ್ರೇಮ್ ಮೇಲೆ ನಾವು ಫೋಕಸ್ ಇಟ್ಕೊಳ್ತಾ ಮಾಡ್ತಿದ್ರಿ. ಆ್ಯಂಡ್ ನೋಡಿ, 3 ಥರ ಟ್ರೇಡಿಂಗ್ ನೀವು ಮಾಡ್ಬೋದು. ಒಂದೇನು, ಸರ್ ನನಗೆ ಫಿಕ್ಸ್ಡ್ ಪ್ರಾಫಿಟ್ ಬಂತು ಅಂದರೆ ನಾನು ತಗೊಂಡು ಎಕ್ಸಿಟ್ ಆಗೋಗ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಡೈಲಿ ಗೋಲ್, ಸರ್ ನನಗೆ ಹೆಂಗಾನ ಮಾಡಿ ನಿಫ್ಟಿ ಸ್ಪಾಟ್ನಲ್ಲಿ ಒಂದು 50 ಪಾಯಿಂಟ್ ಸಿಕ್ಕಿದ್ರೆ ಸಾಕು ಸರ್, ಐ ಆಮ್ ವೆರಿ ಹ್ಯಾಪಿ. ಇಫ್ ಯು ಆರ್ ದಟ್ ಪರ್ಸನ್, ಟೇಕ್ 50 ಪಾಯಿಂಟ್ಸ್ ಆ್ಯಂಡ್ ಎಕ್ಸಿಟ್ ಫ್ರಮ್ ದ ಮಾರ್ಕೆಟ್. ಡು ನಾಟ್ ಕೇರ್ ಅದು ರಿವರ್ಸಲ್ ಆಗುತ್ತೋ ಅದಾಗುತ್ತೋ ಇದಾಗುತ್ತೋ, ತಲೆನೇ ಕೆಡ್ಸ್ಕೊಬೇಡಿ. 3 ಮಿನಿಟ್ ಟೈಮ್ ಫ್ರೇಮಲ್ಲಿ ಎಂಟ್ರಿ ಬಂತು ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 3 ಮಿನಿಟ್ ಟೈಮ್ ಫ್ರೇಮಲ್ಲಿ ಎಂಟ್ರಿ ಬಂತು, 50 ಪಾಯಿಂಟ್ಸ್ ತೊಗೊಂಡು ಎಕ್ಸಿಟ್ ಆಗೋಗಿ, ನೀವು ಬೇರೆ ಏನೂ ಬೇಡ ನಿಮಗೆ. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಓಕೆ, 1 ಮಿನಿಟಲ್ಲಿ ಹೇಳಲ್ಲ ನಾನು, 3 ಮಿನಿಟಲ್ಲಿ ಹೇಳ್ತಾ ಇದ್ದೀನಿ. ಬಿಕಾಸ್ ಕನ್ಫರ್ಮೇಷನ್ ಸ್ಟ್ರಾಂಗ್ ಇರುತ್ತೆ ಅಷ್ಟೆ. ಸರ್ 50 ಪಾಯಿಂಟ್ ಬೇಕು ಸಾಕು ನಂಗೆ, ಅದಾದ್ಮೇಲೆ ಏನೂ ಬೇಡ. ಜಸ್ಟ್ ಎಂಟರ್ ಇನ್ ದಟ್ 3 ಮಿನಿಟ್ ಟೈಮ್ ಫ್ರೇಮ್, ಟೇಕ್ ದ ಮನಿ ಆ್ಯಂಡ್ ಗೋ ಔಟ್ ಆಫ್ ದ ಮಾರ್ಕೆಟ್. ಡು ನಾಟ್ ಕೇರ್ ಅದು ಮುಂದಕ್ಕೆ ಅದಾದಮೇಲೆ 1000 ಪಾಯಿಂಟ್ ಕೊಡಲಿ, 500 ಪಾಯಿಂಟ್ ಕೊಡಲಿ. ದಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಓಕೆ, ಸೊ ಲೇಟೆಸ್ಟ್ ಟೇಕ್ ಎನ್ ಎಕ್ಸಾಂಪಲ್. 50 ಪಾಯಿಂಟ್ಸ್ ಇರುತ್ತೆ, ನೀವು 10,000 rupees ಪ್ರಾಫಿಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ಬಿಕಾಸ್ ಯುವರ್ ಲಾಟ್ ಸೈಜ್ ಮೇಲೆ ಹೋಗುತ್ತಲ್ಲ. ಲೇಟೆಸ್ಟ್ ಟೇಕ್ 10,000 rupees ನೀವು ಪ್ರಾಫಿಟ್ ಮಾಡ್ತೀರಾ ಅಂತ. ನೆಕ್ಸ್ಟ್ ಟೈಮ್ ವೆನ್ ಯು ಆರ್
ವೆನ್ ಮಾರ್ಕೆಟ್ ನಿಜವಾಗ್ಲೂ ಮೂಮೆಂಟಮ್ ಆಗಲ್ಲ ಸರ್, 3 ಮಿನಿಟ್ಸಲ್ಲೂ ನನಗೆ ಭಾರಿ ಲಾಸ್ ಕೊಡ್ತಿದೆ ಅಂದಾಗ ಯು ಕ್ಯಾನ್ ಲೂಸ್ ಮೇ ಬಿ 6,000 or 7,000 ಆ್ಯಂಡ್ ಯು ಕ್ಯಾನ್ ಎಕ್ಸಿಟ್ ಫ್ರಮ್ ದ ಮಾರ್ಕೆಟ್. ದಟ್ ಈಸ್ ಅ ಮ್ಯಾಕ್ಸಿಮಮ್ ಲಾಸ್ ಯು ಹ್ಯಾವ್ ಟು ಟೇಕ್. ಬಿಕಾಸ್ ಒಂದು ಅರ್ಥ ಮಾಡ್ಕೊಳ್ಳಿ, ದ ಮೂಮೆಂಟಮ್ ಈಸ್ ಗೋಯಿಂಗ್ ಟು ಕಮ್. ಇವತ್ತಲ್ಲ ನಾಳೆ ಮೂಮೆಂಟಮ್ ಬಂದೇ ಬರುತ್ತೆ, ನೀವು ಟ್ರೇಡ್ ಮಾಡ್ಬೋದು. ಓಕೆ, ಸೊ ನೀವು 2,000 3,000 ಅಥವಾ ಫಸ್ಟ್ ಟ್ರೇಡೇ ಲಾಸ್ ಆಗೋಯ್ತು ಹಂಗೆ ಹಿಂಗೆ ಬೇಕೋ ಎಕ್ಸಿಟ್ ಆಗಿ ತೊಂದರೆ ಇಲ್ಲ. 10,000 ನಿಮಗೆ ಪ್ರಾಫಿಟ್ ಆಗುತ್ತೆ 50 ಪಾಯಿಂಟ್ಸ್ ಹಿಡ್ದು, ಅದು ನೀವು ಒಂದು ಟ್ರೇಡ್ ಮಾಡ್ತೀರಾ ದಿನಕ್ಕೆ ಅಂದರೆ ಲಾಸ್ ದಿವಸ ನಿಮಗೆ ಲಾಸ್ 10,000 ರುಪೀಸ್ ಆಗಿರಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಲ್ವಾ ಇದು? ಕರೆಕ್ಟ್. ಸೊ ಬೇಸಿಕ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್. ಬಿಕಾಸ್ ಮಾರ್ಕೆಟ್ ಮೂಮೆಂಟಮ್ ಕೊಡುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ ಥರ ಒಂದು ದಿವಸ ಇಟ್ ವಿಲ್ ಬ್ಲೆಸ್ ಯು ವೆರಿ ಮಚ್. ಆ್ಯಂಡ್ ನೀವು 50 ಪಾಯಿಂಟ್ಸ್ನಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅಂದರೆ ನಿಮಗೇನು ಇಲ್ಲಿ ತೊಂದರೆ ಆಗಲ್ಲ ಮೇಜಾರಿಟಿ ಆಫ್ ದ ಟೈಮ್ಸ್. ಜಸ್ಟ್ ಟೇಕ್ ದಟ್. ನೋಡಿ, ಇಲ್ಲಿಗೆ ಎಂಟ್ರಿ ಬಂತು, 50 ಪಾಯಿಂಟ್ಸ್ ಸಿಕ್ತು, ತೊಗೊಂಡು ಎಕ್ಸಿಟ್ ಆಗೋದು. ಇದು ಕೆಳಗಡೆ ಬಂತು ಸರ್, ಇಷ್ಟು ಪಾಯಿಂಟ್ಸ್ ಹೊಟ್ಟೋಯ್ತು, ನಂದು ತಲೆನೋವೇ ಇಲ್ಲ ನಿಮಗೆ. ಟೇಕ್ ಆ್ಯಂಡ್ ಎಕ್ಸಿಟ್ ಫ್ರಮ್ ದ ಮಾರ್ಕೆಟ್, ಗೆಟ್ ಔಟ್ ಆಫ್ ದ ಮಾರ್ಕೆಟ್. ಯು ಡೋಂಟ್ ಹ್ಯಾವ್ ಟು ಟೇಕ್ ಎನಿಥಿಂಗ್, ಗೆಟ್ ಔಟ್ ಆಫ್ ಇಟ್. ಆ್ಯಂಡ್ ಸೇಮ್ ಥಿಂಗ್ ಯು ಶುಡ್ ಡೂ ಫಾರ್ ಕ್ರಿಪ್ಟೋಸ್ ಆಲ್ಸೋ. ನೀವು ಕ್ರಿಪ್ಟೋದಲ್ಲಿ ಕೂಡ ಮಾಡ್ತೀರಲ್ಲ, ತುಂಬ ಜನಕ್ಕೆ ಇಷ್ಟ ಕ್ರಿಪ್ಟೋದಲ್ಲಿ ಮಾಡೋಕ್ಕೆ. ಅಲ್ದು ನಾನು ಮಾಡಲ್ಲ, ಬಟ್ ಐ ಆಮ್ ಟೆಲ್ಲಿಂಗ್ ಯು, ಕ್ರಿಪ್ಟೋದಲ್ಲೂ ಅಷ್ಟೇ ನಿಮಗೆ 50 ಪಾಯಿಂಟ್ಸಿಂದ 5 ಬ್ರಿಕ್ಸ್ ಆಯ್ತಲ್ಲ, ಇಲ್ಲೂ ಅಷ್ಟೇ 5 to 6 ಬ್ರಿಕ್ಸ್ ತೊಗೊಂಡು ಎಕ್ಸಿಟ್ ಆಗಿ. ನೀವು 5 to 6 ಬ್ರಿಕ್ ಎಷ್ಟು ಸರ್ ಇದು? 55 ಪಾಯಿಂಟ್ಸ್ ಈಸ್ ಈಕ್ವಲ್ ಟು 1 ಬ್ರಿಕ್ ಅಲ್ವಾ? ಸೊ ವಾಟ್ ಈಸ್ ಇಟ್? 55 into 6, ವಾಟ್ ವಿಲ್ ಯು ಆನ್ಸರ್? 330. ಸೊ 330 ಪಾಯಿಂಟ್, ದಟ್ಸ್ ಆಲ್ ಯು ಹ್ಯಾವ್ ಟು ಕ್ಯಾಪ್ಚರ್. ಜಸ್ಟ್ ಟೇಕ್ ಆ್ಯಂಡ್ ಗೋ ಅವೇ. 3 minute ಟೈಮ್ ಫ್ರೇಮಲ್ಲಿ ಜಸ್ಟ್ ಟೇಕ್ ದಟ್ 5 to 6 ಬ್ರಿಕ್ಸ್, ಎಕ್ಸಿಟ್ ಫ್ರಮ್ ದ ಮಾರ್ಕೆಟ್. ಡು ನಾಟ್ ಇವನ್ ವೇಟ್. Do not even wait. Just get in, take it out, get out. ಆ್ಯಂಡ್ ಲಾಸು ಅಷ್ಟೇ ಸರ್. ಫಾರ್ ಎಕ್ಸಾಂಪಲ್, ನೀವು ಈ ಥರ ಜಾಗದಲ್ಲಿ ಎಂಟ್ರಿ ಮಾಡಿಬಿಟ್ರೆ ಅನ್ಕೊಳೋಣ, ಇಲ್ಲಿ ಏನಾಗೋಯ್ತು, ಇಲ್ಲಿ 2 ಸತಿ 11-18ಗೆ ಎಂಟ್ರಿ ಬಂತು. ನೀವು ಎಂಟ್ರಿ ಮಾಡ್ತೀರಾ, ಎಂಟ್ರಿ ಮಾಡಿದ್ಮೇಲೆ ಮಾರ್ಕೆಟ್ ಮೇಲೆ ಹೋಯ್ತು, ವಾಪಸ್ ನಿಮ್ಮ ಎಂಟ್ರಿ ಪಾಯಿಂಟ್ ಆ ಥರ ಬರ್ತಿದೆ ಅಂದರೆ ಎಕ್ಸಿಟ್ ಆಗ್ಬಿಡಿ, ಇಮಿಡಿಯೇಟ್ಲಿ ಎಕ್ಸಿಟ್ ಆಗ್ಬಿಡಿ. ಬಿಕಾಸ್ ನಿಮ್ಮ ಡೈಲಿ ಗೋಲ್ ಇರೋದೇ 300 ಪಾಯಿಂಟು. ಯು ಡೋಂಟ್ ಹ್ಯಾವ್ ಟು ಟೇಕ್ ರಿಸ್ಕ್ ದೇರ್. ನಿಮ್ಮ ರಿಸ್ಕ್ ತೊಗೊಬಾರ್ದಲ್ಲಿ. ನಿಮಗಿದು ಈ ಟ್ರೇಡ್ ಸಿಗುತ್ತೆ, ಫಟಾಫಟ್ 6 to 7 ವಾಟ್ ಎವರ್ ಬ್ರಿಕ್ಸ್ ಯುವರ್ ಗೋಲ್ ಇಸ್, ತೊಗೊಂಡು ಎಕ್ಸಿಟ್ ಫಟಾಫಟ್ ಫ್ರಮ್ ದ ಮಾರ್ಕೆಟ್. ಇರಲೇಬಾರ್ದು ಮಾರ್ಕೆಟಲ್ಲಿ ನೀವು ಜಾಸ್ತಿ ಹೊತ್ತು. ಓಕೆ, ಯು ಶುಡ್ ನಾಟ್ ಸ್ಟೇ ಇನ್ ದ ಮಾರ್ಕೆಟ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಓಕೆ ಸರ್, ಇಲ್ಲ ಸರ್ ನಂಗೆ ಸ್ವಲ್ಪ ಜಾಸ್ತಿ ಬೇಕು ಸರ್ ನನಗೆ ಪಾಯಿಂಟ್ಸು. ಸರ್ ಬಿಟ್ಕಾಯಿನಲ್ಲಿ ಏನಂದರೆ 55 ಪಾಯಿಂಟ್ಸ್ 100 ಪಾಯಿಂಟ್ಸ್ ಓಕೆ ಸರ್, ಲಾಸ್ನ ನಾನು ಬೇರೆ ಮಾಡ್ಬೋದು, ಬಟ್ ನನಗೆ ಸ್ವಲ್ಪ ದೊಡ್ಡ ಪಾಯಿಂಟ್ಸ್ ಬೇಕು. ನಿಮ್ಗೆ ಆ ಥರ ಗೋಲ್ ಇದೆಯಾ? ಸಿಂಪಲ್ ನಿಮ್ಮ ಬ್ಲಾಕ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಬೇಕು ನೀವು ಅಷ್ಟೇ. ಯು ಜಸ್ಟ್ ಹ್ಯಾವ್ ಟು ಗೋ ಇಯರ್ 0.08 ನಾನು ಹೇಳಿದ್ದೀನಿ ಬಿಟ್ಕಾಯಿನ್ಗೆ. ಬಟ್ ಯು ವಾಂಟ್ ಟು ಮಾಡಿಫೈ, ಯು ಕ್ಯಾನ್ ಮಾಡಿಫೈ. ಓಕೆ, ಬಟ್ ಟೈಮ್ ಫ್ರೇಮ್ನ ನೋಡ್ಕೊಳ್ಳಿ, ಜಾಸ್ತಿ ಮಾಡಿಫೈ ಮಾಡೋಂಗಿಲ್ಲ. 0.15ಕ್ಕಿಂತ ಕೆಳಗಡೆನೇ ಇಡಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವು 0.15ನೇ ಇಡ್ತೀರಾ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ನಾನು ತೋರಿಸ್ತೀನಿ 3 minute ಟೈಮ್ ಫ್ರೇಮಲ್ಲಿ. 0.15 ನಿಮ್ಮ ಗೋಲ್ ಇದ್ದರೆ ಎಸ್, ಟೇಕ್ 5-6 ಬ್ರಿಕ್ಸ್, ಎಕ್ಸಿಟ್. ಬಟ್ ನಿಮಗೆ ಡೈಲಿ ಜಾಸ್ತಿ ನಿಮಗೆ ಟ್ರೇಡ್ ಸಿಗಲ್ಲ. ನೋಡಿ, ಈ ಥರ ಸಿಗುತ್ತೆ ಸಂಡೇ ಮಂಡೇ ಎಲ್ಲ ಈ ಥರ. ನಂಬರ್ ಆಫ್ ಎಂಟ್ರೀಸ್ ವಿಲ್ ಬಿ ವೆರಿ ಲೆಸ್. ಬಟ್ ನಾನೇನು ಹೇಳೋದಂದರೆ, ನೀವು ಬಿಟ್ಕಾಯಿನಲ್ಲಿ ಈ ಥರ ಟ್ರೇಡ್ ಮಾಡ್ತೀರಂದರೆ, ಇಫ್ ಯುವರ್ ಗೋಲ್ ಇಸ್ ಟು 0.15 ಇಟ್ಕೊಂಡಂತೆ, ಚೇಸ್ ದ ಮಾರ್ಕೆಟ್ ಕಂಪ್ಲೀಟ್ಲಿ. 0.80 ಇಟ್ಕೊತೀರಾ, ಬಿಟ್ಬಿಡಿ. ಬಟ್ ಇಫ್ ಯುವರ್ ಗೋಲ್ ಈಸ್ ಓನ್ಲಿ 0.15, ಚೇಸ್ ಇಟ್. ಬಿಡಬೇಡಿ ಅದನ್ನು, ಫುಲ್ ಮಾರ್ಕೆಟ್ ಇಂಡುಬಿಡಿ ಹೇಳ್ತೀನಿ. ದಟ್ಸ್ ವಾಟ್ ಯು ಕ್ಯಾನ್ ಡೂ. ಬಟ್ ಲಾಸ್ ತೊಗೊಬೇಡಿ. ಲಾಸ್ ಹೆಂಗೆ ತೊಗೊಬೇಡಿ ಸರ್? ಎಂಟ್ರಿ ಅದೇ ಹೋಗ್ತಿತ್ತು, ಸ್ವಲ್ಪ ನನ್ನ ಎಂಟ್ರಿ ಪಾಯಿಂಟ್ ಹತ್ರನೇ ಬರ್ತಿತ್ತು, ಎಕ್ಸಿಟ್ ಆಗಿಬಿಡಿ. ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಎವರ್. ಎಂಟ್ರಿ ಪಾಯಿಂಟ್ ಹತ್ರ ಇಲ್ಲಿ ಎಂಟ್ರಿ ಮಾಡಿದೆ ಸರ್, ಮಾರ್ಕೆಟ್ ಮೇಲೋಯ್ತು, ವಾಪಸ್ ಎಂಟ್ರಿ ಅದ ಎಕ್ಸಿಟ್ ಆಗಿಬಿಡಿ. ಡೋಂಟ್ ಕೇರ್ ಅಬೌಟ್ ಇಟ್. ಫೈನ್, ತುಂಬ ಟ್ರೇಡ್ ಬರುತ್ತೆ. ಏನಕ್ಕೆ? ಬಿಕಾಸ್ ನನಗೆ ಗೊತ್ತು ನಿಮಗೆ ಸಣ್ಣ ಲಾಸ್ ಆದಾಗ ಅದನ್ನು ರಿಕವರ್ ಮಾಡೋಕೆ ಹೋಗಿನೇ ನೀವು ಓವರ್ ಟ್ರೇಡಿಂಗ್ ಮಾಡ್ಕೊತೀರಾ. ಐ ನೋ ದಟ್. ಸಣ್ಣ ಲಾಸಿಂದ. ಬಟ್ ಅದೇ ನಿಮಗೆ ಸಣ್ಣ ಲಾಸ್ನ ಸಣ್ಣ ಪ್ರಾಫಿಟಲ್ಲಿ ಕನ್ವರ್ಟ್ ಆಗೋಗಿದೆ ಅಂದರೆ ಯು ವಾಂಟ್ ಮೈಂಡ್ ರಿಸ್ಕಿಂಗ್ ಇಟ್. ಓಕೆ, ಸೊ ಈ ಥರ ನೀವು ಟ್ರೇಡ್ ಮಾಡ್ಬೋದು. ಓಕೆ, ಜಸ್ಟ್ ನೀವು ಸ್ವಲ್ಪ ಡೈವರ್ಸಿಫಿಕೇಶನ್ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ನೀವು ಥಿಂಕಿಂಗ್ ಯೂಸ್ ಮಾಡಿ. ಸಿ ವಿಚ್ ಒನ್ ವರ್ಕ್ಸ್ ದ ಬೆಸ್ಟ್ ಫಾರ್ ಯು ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ನಥಿಂಗ್ ಪರ್ಫೆಕ್ಟ್. ಎಲ್ಲದಕ್ಕೂ ಡ್ರಾಬ್ಯಾಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 0.15ಗೆ ನಮಗೆ ಜಾಸ್ತಿ ಎಂಟ್ರಿ ಸಿಗಲ್ಲ ಸರ್. ನೀವು ಕೂತ್ಕೊಂಡಿದ್ದ ಟೈಮಲ್ಲಿ ಎಂಟ್ರಿನೇ ಸಿಕ್ಕಿಲ್ಲ,
ದ್ಯಾಟ್ ಕುಡ್ ಬಿ ಆಲ್ಸೋ ಒನ್ ಥಿಂಗ್. ಅದು ಕೂಡ ಆಗ್ಬೋದಲ್ಲ. ಸರ್ ನೀವು ಟ್ರೇಡ್ ಮಾಡೋಕೆ ಕೂತ್ಕೊಂಡ್ರಿ, ಬಟ್ ಆಗಲಿಲ್ಲ ಸರ್, ಟ್ರೇಡು ಸಿಗಲೇ ಇಲ್ಲ. ದ್ಯಾಟ್ ಈಸ್ ಒನ್ ಥಿಂಗ್. ಇಡೀ ಸಹ ಕೂತ್ಕೊತೀರಾ ಅಂದರೆ ದ್ಯಾಟ್ ಈಸ್ ಪರ್ಸ್ನಲ್ ಚಾಯ್ಸ್ ಅಗೇನ್. ಸೊ ಥಿಂಕ್ ಅಬೌಟ್ ಇಟ್. ಓಕೆ, ಜಸ್ಟ್ ಥಿಂಕ್ ಅಬೌಟ್ ಇಟ್, ಹೇಗೆ ನೀವು ಮಾಡ್ಬೋದು ಅಂತ, ಹೌ ಯು ಕ್ಯಾನ್ ಯೂಸ್ ಇಟ್ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ನನಗೆ ಜಾಸ್ತಿ ಬೇಗ ಎಂಟ್ರಿ ಬೇಡ ಸರ್, ನನಗೆ ಸೈಡ್ವೇಸ್ ಮಾರ್ಕೆಟ್ ಈ ಥರ, ನನಗೆ ಸೈಡ್ವೇಸ್ ಮಾರ್ಕೆಟಲ್ಲಿ ಸಿಗಾಕೊಳಕ್ಕೆ ಇಷ್ಟನೇ ಇಲ್ಲ, ಈ ಥರ ಹೇಳ್ತಾರೆ ಜನ. ಸರ್ ನನಗೆ ಸೈಡ್ವೇಸ್ ಇದು ಬೇಡವೇ ಬೇಡ ಸರ್. ಸಿಂಪಲ್, ನೀವು ಇಂಡಿಕೇಟರ್ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳಿ, ಹಾಕೊಳ್ಳಿ 5 ಹಾಕೊಳ್ಳಿ. ಅದು ಹೆಂಗೆ ಸಿಗಾಕೊಂತೀರ ಸೈಡ್ವೇಸ್ ಮಾರ್ಕೆಟಲ್ಲಿ ನಾನು ನೋಡ್ತೀನಿ. ಯು ವಾಂಟ್ ಗೆಟ್ ಕಾಟ್ ಹಿಯರ್. ಲುಕ್ ಅಟ್ ದಿಸ್. ಮ್ಯಾಕ್ಸಿಮಮ್ ಲಾಸಸ್ ಎಷ್ಟಿರುತ್ತೆ ನಿಮ್ದು ಅವಾಗ? ಜಸ್ಟ್ ಥಿಂಕ್. ಬೆಳಗ್ಗೆ 5 ಗಂಟೆಗೆ 6 ಗಂಟೆ ಕೂತ್ಕೊಂಡು ಟ್ರೇಡ್ ಮಾಡಿದ್ರೆ ಇಲ್ಲಿ 2 ಲಾಸ್ ಆಗಿರ್ಬೋದು ನಿಮ್ಗಷ್ಟೇ. ಬಟ್ ಈ ಟ್ರೇಡ್ ಸಿಗುತ್ತೆ ನಿಮಗೆ, ದೀಸ್ ಟ್ರೇಡ್ ಸಿಗುತ್ತೆ ನಿಮಗೆ. ಯು ಗೆಟ್ ದೀಸ್ ಕೈಂಡ್ ಆಫ್ ಟ್ರೇಡ್ಸ್. ಓಕೆ, ನಿಮ್ಗೆ ಈ ಥರ ಟ್ರೇಡ್ಸ್ನ ಪಿಕಪ್ ಮಾಡ್ಬೋದು ನೀವು. ಆ್ಯಂಡ್ ಇಲ್ಲಿ ಎಕ್ಸಿಟು ಬಂದಿಲ್ಲ. ಓಕೆ ಸರ್, ಪ್ರಾಫಿಟ್ ಕಡಿಮೆ ಬರ್ಬೋದು, ಬಟ್ ನಿಮಗೆ ಓವರ್ ಟ್ರೇಡಿಂಗ್ ನಿಂತೋಗುತ್ತೆ. ಓಕೆ, ಯು ಮೈಟ್ ಗೆಟ್ ಲೆಸ್ ಪ್ರಾಫಿಟ್. ಸರ್ ಮಾರ್ಕೆಟ್ 200 ಪಾಯಿಂಟ್ ಹೋಯಿತು, ಕೈಗೆ ಬಂದಿದ್ದು 100 ಪಾಯಿಂಟ್ ಅಷ್ಟೇ. ದಿಸ್ ಕುಡ್ ಬಿ ಯುವರ್ ಸಿಚುವೇಶನ್, ಬಟ್ ಯು ವಿಲ್ ನಾಟ್ ಫೇಸ್ ಅನ್ ಇಶ್ಯೂ ಆಫ್ ಓವರ್ ಟ್ರೇಡಿಂಗ್ ಹಿಯರ್. ಅರ್ಥ ಆಯ್ತಾ? ಸೊ ಇಷ್ಟಲ್ಲೇ ನೀವು ಆಟ ಆಡಬೇಕಷ್ಟೇ, ಜಾಸ್ತಿ ಏನೂ ಇಲ್ಲ. ಓಕೆ, ಯು ಜಸ್ಟ್ ಹ್ಯಾವ್ ಟು ಪ್ಲೇ ವಿತ್ ದಿಸ್. ನಿಮ್ಗೆ ಯಾವುದು ಬೆಸ್ಟ್ ಸೂಟೇಬಲ್ ನಿಮಗೆ ಅನಿಸುತ್ತೆ ಅಂಥದಕ್ಕೆ ನೋಡಿ. ನಿಮ್ಮ ಡೈಲಿ ಗೋಲ್ ಪ್ರಕಾರ ನಾವು ಮಾತಾಡ್ತಿದ್ದೀವಿ ಅಂದರೆ, ಅಗೇನ್ 5 minutes ಸೆಟ್ಟಿಂಗ್ ಆಫ್ 5 ವಿಲ್ ಹೆಲ್ಪ್ ಯು ವೆರಿ ವೆರಿ ಮಚ್. ಇಟ್ ವಿಲ್ ಗಿವ್ ಯು ಪ್ರಿಸೈಸ್ ಎಂಟ್ರೀಸ್ ಅಲ್ವಾ. ನಾವು ಸರ್ ನಿಮ್ಗೆ ಇಲ್ಲಿ ಪ್ರಿಸೈಸ್ ಎಂಟ್ರೀಸ್ ಥರ ಸಿಕ್ಬಿಡ್ತು, ನೀವು ತೊಗೊಂಡು ಹೊಟ್ಟೋದ್ರೆ 50 ಪಾಯಿಂಟು, ಡಸಂಟ್ ಮ್ಯಾಟರ್. ನಾನು ಇದೇ ರೆಕಮೆಂಡ್ ಮಾಡ್ತೀನಿ ಜನಕ್ಕೆ. ಯಾರ್ಯಾರು ಸರ್ ನನಗೆ 50 ಪಾಯಿಂಟ್ ಸಿಕ್ಕಿದೆ ಸರ್ ನಿಫ್ಟಿಲಿ ಅಥವಾ ಬಿಟ್ಕಾಯಿನಲ್ಲಿ, ಒಂದು ಪರ್ಟಿಕ್ಯುಲರ್ ನಂಬರ್ ಆಫ್ ಪಾಯಿಂಟ್ಸ್ 5 to 6 ಬ್ರಿಕ್ or 7 ಬ್ರಿಕ್ ನಾನು ಕ್ಯಾಪ್ಚರ್ ಮಾಡಿ ಹೊಟ್ಟೋಗ್ಬೇಕು ಸರ್. ಇಫ್ ದಿಸ್ ಈಸ್ ಯುವರ್ ಗೋಲ್ ಅಲ್ವಾ, ಡೂ ದಿಸ್. 3 minute ಬನ್ನಿ, ಕನ್ಫರ್ಮೇಷನ್ ತಗೊಳ್ಳಿ, 10 ಮತ್ತು 5 ಇಟ್ಕೊಳ್ಳಿ, ಫಟಾಫಟ್ 50 ಪಾಯಿಂಟ್ ತೊಗೊಂಡ ಜೂಟ್ ಆದ ಮಾರ್ಕೆಟಿಂದ. ಡೋಂಟ್ ಕೇರ್ ಅಬೌಟ್ ಇಟ್. ಬಿಕಾಸ್ ಇದು ಡಿಸ್ಅಡ್ವಾಂಟೇಜ್ ಏನು ಸರ್, ಮಾರ್ಕೆಟ್ ಇಷ್ಟು ಕೊಡ್ತು ಬಟ್ ಬಂದಿದ್ದಿಷ್ಟೇ ಸರ್. ಅದ್ರ ಬದಲು ನೀವು 50-60 ಪಾಯಿಂಟ್ಸ್ ಎಷ್ಟು ಬ್ರಿಕ್ಸ್ ಬೇಕೋ ತೊಗೊಂಡು ಎಕ್ಸಿಟ್ ಆಗೋಗಿ. ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್ ಫಾರ್ ಯು ಹ್ಯಾಪನಿಂಗ್, ರೈಟ್? ಬಿಕಾಸ್ ಇದು ನಿಮಗೆ ಸೈಡ್ ವೇಸಲ್ಲಿ ಕೂರ್ಸೋದೇ ಇಲ್ಲ. ಇಟ್ ಈಸ್ ನಾಟ್ ಗಿವಿಂಗ್ ಯು ಎಂಟ್ರಿ ಹಿಯರ್, ಕರೆಕ್ಟ್? ಸೊ ಇಲ್ಲೂ ಅಷ್ಟೇ, ಇಲ್ಲಿಗೆ ಎಂಟ್ರಿ ಸಿಕ್ತು ನಿಮಗೆ, ತೊಗೊಳ್ಳಿ 50 ಪಾಯಿಂಟ್ ಎಕ್ಸಿಟ್ ಆಗೋಗಿ. ವಾಟ್ ವಿಲ್ ಹ್ಯಾಪನ್? ಇಲ್ಲಿಗೆ ಎಂಟ್ರಿಗೆ ಬಂತು, ಇಲ್ಲಿಗೆ ಎಂಟ್ರಿ ಕೊಟ್ಟಿತ್ತಲ್ಲ, ಆ್ಯಂಡ್ ಇಲ್ಲಿ ನಾವು 4 ಬ್ರಿಕ್ ಬಂತು, ಅವಾಗ ರಿವರ್ಸ್ ಆಗ್ತಿದೆ. ನಾವು ಇದಕ್ಕೆ ಕಾಸ್ಟ್ ಟು ಕಾಸ್ಟ್ ಪ್ರೈಸ್ ಹತ್ರ ಬರುತ್ತೆ, ನಾನೇ ಎಕ್ಸಿಟ್ ಆಗೋಗ್ತೀನಿ. ಐ ಡೋಂಟ್ ಕೇರ್, ಐ ಡೋಂಟ್ ನೀಡ್. ಮತ್ತೆ ತಿಳ್ಕೊಂಬಂದರೆ ಅಲ್ಲಿ ಎಂಟರ್, ನೋ ಪ್ರಾಬ್ಲಮ್. ಬಟ್ ನನಗೆ ಸ್ಮಾಲ್ ಲಾಸಸ್ ಅಕ್ಯುಮುಲೇಟ್ ಆಗೋದು ಬೇಡವೇ ಬೇಡ. ಐ ಡೋಂಟ್ ವಾಂಟ್ ಯು ಟು ಅಕ್ಯುಮುಲೇಟ್ ಯುವರ್ ಸ್ಮಾಲ್ ಲಾಸಸ್. ಸರ್ ಇಲ್ಲಿ ಸ್ಮಾಲ್ ಲಾಸ್ ಆಯಿತು, 200 ಲಾಸ್, ನೀವು 400 ರೂಪಾಯಿ ಲಾಸ್, 500 ರೂಪಾಯಿ ಲಾಸ್. ನೋ, ಅದು ಲಾಸಸ್ ಕೊನೆಗೆ 3000 ರೂಪಾಯಿ ಲಾಸ್ ಆಗೋಗುತ್ತೆ. ಅದನ್ನ ರಿಕವರ್ ಮಾಡೋಕ್ಕೆ ನೀವು ಇನ್ನೊಂದು ಟ್ರೇಡ್ ಹೊಡಿತೀರ, ತೊಂದರೆ ಇಲ್ಲ. 1000 ಪಾಯಿಂಟ್ ಹೊಟ್ಟೋಯ್ತು ಮಾರ್ಕೆಟ್ ಸರ್, ನಾನು ಎಕ್ಸಿಟ್ ಆಗಿಬಿಟ್ಟಿದ್ದೆ ಸರ್, ಲಾಸ್ ಆಗಿಬಿಡುತ್ತೆ ಜಾಸ್ತಿ ಅಂತ, ಬರೀ 200 ರೂಪಾಯಿ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿಬಿಡುತ್ತೆ ಸರ್. ಮಾರ್ಕೆಟ್ 1000 ಪಾಯಿಂಟ್ ಅದಾದ್ಮೇಲೆ ಮೂಮೆಂಟಮ್ ಆಗೋದು, ತೊಂದರೆ ಇಲ್ಲ. ಮಾರ್ಕೆಟ್ ನಾಳೆನೂ ಓಪನ್ ಇರುತ್ತೆ, ಯಾವತ್ತ ಒಂದು ದಿವಸ ಹಿಡಿದ್ರೆ ಆಯಿತು, ಏನೂ ಇಶ್ಯೂಸ್ ಇಲ್ಲ. ಸೊ ಇಫ್ ಯುವರ್ ಗೋಲ್ ಈಸ್ ಸಮಥಿಂಗ್ ಲೈಕ್ ಸರ್, ನನಗೆ ಐ ನೀಡ್ ಬಿಗ್ ಪ್ರಾಫಿಟ್, ಐ ವಾಂಟ್ ಟು ಚೇಸ್ ದ ಮಾರ್ಕೆಟ್ ಎವ್ರಿ ಸಿಂಗಲ್ ಟೈಮ್ ಅಂದರೆ, ನೀವು 2.1, 2.5, 3 ಆ ಥರ ನೀವು ಇಟ್ಕೊಬೋದು ನಿಮ್ಮ ನಂಬರ್ಸ್ನ. ಬಟ್ ನಿಮಗೆ ನಾನು ಸೇಫ್ ತರೀಕ ಬೇಕು, ನಿಮಗೆ ಜಾಸ್ತಿ ನಿಮಗೆ ರಿಸ್ಕ್ ಇಲ್ಲ ಸರ್, ಎಂಟರ್ ಆದ ಫಟಾಫಟ್ ಎಕ್ಸಿಟ್ ಆದ ಆ ಥರ ಬೇಕು ಅಂದರೆ ಡೂ ದಿಸ್. ನಿಮ್ಮ ಲಾಸಸ್ ಬರೀ ಈ ಥರ ಟೈಮಲ್ಲಿ ಅಷ್ಟೇ. ಎಂಟ್ರಿ ಆದಮೇಲೆ ಕಂಪ್ಲೀಟ್ ರಿವರ್ಸ್ ಆಗಲಾಗುತ್ತಲ್ಲ, ಅದು ಮಾತ್ರ ನಿಮ್ಮ ಲಾಸ್ ಆಗುತ್ತೆ. ಅವಾಗ ಮಾರ್ಕೆಟ್ ಸ್ವಲ್ಪ ಹೋಗ್ಬಿಟ್ಟು ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ನೋಡೋಣ, ಫಾರ್ ಎಕ್ಸಾಂಪಲ್ ಸ್ವಲ್ಪ ಹೋಗ್ಬಿಟ್ಟು ರಿವರ್ಸ್ ಆಗುತ್ತಲ್ಲ ಈ ಥರ, ಇಲ್ಲಿ ನಿಮ್ಗೆ ಲಾಸ್ ಆಗಲ್ಲ. ಸೊ ನೀವು ಬಿಕಾಸ್ ಇಲ್ಲಿ ಪ್ರಾಫಿಟಲ್ಲೇ ಎಕ್ಸಿಟ್ ಆಗೋಗಿರ್ತೀರ. ಸೊ ದೋಸ್ ಪ್ರಾಫಿಟ್ ವಿಲ್ ಆ್ಯಕ್ಚುಲಿ ಸೇವ್ ಯು ಫ್ರಮ್ ದೀಸ್ ಲಾಸಸ್. ಮೇಕ್ ಯುವರ್ ವೀಕ್ನೆಸ್ ಯುವರ್ ಸ್ಟ್ರೆಂತ್ ಆಗೋಯ್ತಲ್ಲ ಇದು. ಓಕೆ, ಸೊ ಯು ಕ್ಯಾನ್ ಪ್ಲೇ ವಿತ್ ದೀಸ್ ಥಿಂಗ್ಸ್. ನಾವು ನಿಮಗೆ ಇದನ್ನೇ ಇಫ್ ಐ ಜಸ್ಟ್ ಶೋ ಯು ಫಾರ್ ನಿಫ್ಟಿ, ಸೇಮ್ ನಾನು 5 ಅಥವಾ 4 ನಾನು ನಿಮಗೆ ಹಾಕ್ಬಿಟ್ಟು ತೋರಿಸಿದ್ರೆ ವ್ಯಾಲ್ಯೂಸ್ನ,
ಜಸ್ಟ್ ಥಿಂಕ್. ನಾವು ನೋಡಿ ಸರ್ ಇಲ್ಲಿ ಎಂಟ್ರೀಸ್ ಯಾವ ರೀತಿ ಬರ್ತಿದೆ, ಜಸ್ಟ್ ಥಿಂಕ್ ಹಿಯರ್ ಎಂಟ್ರೀಸ್ ಹೆಂಗೆ ಬರ್ತಿದೆ ನೋಡಿ. ಇಲ್ಲಿ 3 ಮಿನಿಟ್ಸಲ್ಲಿ ಸರ್ ಫೇಡೆಡ್ ಬ್ರಿಕ್ಕು ಇಷ್ಟು ಮೂಮೆಂಟಮ್ ಆಗೋಗಿದೆ, ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. 2 ಮಿನಿಟ್ಸ್ ಕನ್ಫರ್ಮೇಷನ್ ಕೊಟ್ಟಿದೆ, 1 ಮಿನಿಟು ಕನ್ಫರ್ಮೇಷನ್ ಕೊಟ್ಟಿದೆ. ಎಂಟ್ರಿನೋ ಇಲ್ಲಿಗೆ ಎಂಟ್ರಿ ಬರುತ್ತೆ ಅಕಾರ್ಡಿಂಗ್ ಟು ದ 2.1 ಸೆಟ್ಟಿಂಗ್ಸ್ ಪ್ರಕಾರ. ನಿಮಗಿಲ್ಲಿ ಎಂಟ್ರಿ ಇಲ್ಲೇ ಬರುತ್ತೆ. ನಾವು 1 ಮಿನಿಟಲ್ಲಿ ನೀವು ಇಲ್ಲೇ ಎಂಟರ್ ಆಗೋಲ್ಲ, ರಿಸ್ಕಿ ಝೋನ್ ಇರುತ್ತೆ, ಇಲ್ಲಿಗೆ ಎಂಟರ್ ಆಗಿ. ಸೊ ದಿಸ್ ವಿಲ್ ಬಿ ಯುವರ್ ಎಂಟ್ರಿ. ಸ್ಟಾಪ್ ಲಾಸ್ ಇಷ್ಟು ಸರ್, ಸ್ಟಾಪ್ ಲಾಸ್ ಆಲ್ವೇಸ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿಗೆ ಇಟ್ಕೊಂಡಿರಿ ಅಷ್ಟೇ, ಹೆಸ್ರಿಗಷ್ಟೇ ಸ್ಟಾಪ್ ಲಾಸ್. ಒಂದು ರಿವರ್ಸ್ ಆದರೂ ಕೂಡ ಎಕ್ಸಿಟೇ, ಕಾಯಲ್ಲ ನಾವು ಮಾರ್ಕೆಟಲ್ಲಿ. ವಿ ಡು ನಾಟ್ ವೇಟ್ ಇನ್ ದ ಮಾರ್ಕೆಟ್. ಆ್ಯಂಡ್ ಎಷ್ಟೊಂದು ಜನ ಭಯ ಏನಕ್ಕೆ ಸರ್ ಬೀಳ್ತಿದೆ, ಸರ್ 3-4 ಒಟ್ಟಿಗೆ ಬಂದುಬಿಟ್ರೆ ಏನು ಸರ್ ಮಾಡಲಿ ಅಂತ. ಅರೆ ಬಾಸ್, 3-4 ಒಟ್ಟಿಗೆ ಬರ್ತಿದ್ದೀನಿ, 3 ಮಿನಿಟ್ ಟೈಮ್ ಫ್ರೇಮ್ ಅಂದರೆ ಮೊಮೆಂಟಮ್ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಹೆಂಗಿದೆ ಅಂತ. ದಿಸ್ ಈಸ್ ಅ 10 ಪಾಯಿಂಟ್ಸ್ ನಿಫ್ಟಿ ಆ್ಯಂಡ್ ಮಾರ್ಕೆಟು ಕಂಟಿನ್ಯೂಸ್ 4 ಬಂತು, 40 ಪಾಯಿಂಟ್ ಮೊಮೆಂಟಮ್ ಆಗಿ 3 ಮಿನಿಟ್ಸ್ವರೆಗೂ ಸಸ್ಟೇನ್ ಆಗಿದೆ ಅಂದರೆ ದಟ್ ಈಸ್ ಅ ರಿಯಲ್ ಬ್ರೇಕ್ಔಟ್ ಅಲ್ವಾ ಕ್ಯಾಂಡಲ್ ಸ್ಟಿಕ್ಸಲ್ಲಿ. ಇಲ್ಲಿ ನೋಡಿ ಏನಾಯಿತು, ಇಲ್ಲಿಗೆ 4 ತೋರಿಸ್ತಿತ್ತು, ಇಲ್ಲಿ ವಾಪಸ್ 1ಗೆ ಕ್ಲೋಸ್ ಆಯಿತಾ. ಏನಕ್ಕೆ ಸರ್ 9:30ಗೆ ಬೇರೆ ಯಾವ್ದಾನ ಕ್ಲೋಸ್ ಆಯಿತಾ? ಇಲ್ಲ, ಏನಕ್ಕಾಗಿಲ್ಲ, ಬಿಕಾಸ್ ದ ಫೇಕ್ ಮೊಮೆಂಟಮ್. ನೀವು ಭಯ ಬೀಳ್ತೀರಾ ಸರ್, 4 ಬಂದ್ಬಿಡ್ತು ಸರ್, ಮಿಸ್ ಆಗೋಯ್ತು, ಅಳ್ತೀರಾ. ನೋ, ವೈ ಯು ಹ್ಯಾವ್ ಟು ಗೆಟ್ ಸ್ಕೇರ್ಡ್. 3 ಮಿನಿಟ್ಸ್ವರೆಗೂ ಸಸ್ಟೇನ್ ಆಗಲಿ ನೋಡೋಣ, ಅದು ಮೂಮೆಂಟಮು ಸಸ್ಟೇನ್ ಆಯಿತು ಅಂದರೆ ಓಕೆ ಬಿಡು, ದಟ್ ಕ್ಯಾಂಡಲ್ಸ್ ಅಲ್ಲದು ಬಿಗ್ ಮೂಮೆಂಟಮ್ ಕ್ಯಾಂಡಲ್ ಅದು. ಓಕೆ, ಇದು ನೀವು ಕ್ಯಾಂಡಲ್ ಸ್ಟಿಕ್ಸಲ್ಲಿ ಹಾಕಿ ನೋಡಿ, ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಜಸ್ಟ್ ಪುಟ್ ದಿಸ್ ಇಂಟು ಕ್ಯಾಂಡಲ್ ಸ್ಟಿಕ್ಸ್, ನಿಮಗೆ ಕ್ಯಾಂಡಲ್ ದೊಡ್ಡದು ಬರುತ್ತಾ ಚಿಕ್ಕ ಬರುತ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಕ್ಯಾಂಡಲ್ ಸಸ್ಟೇನ್ ಆಗ್ತಿದೆಯಾ ಸರ್ ಇಲ್ವಾ ನಿಮಗೆ ಗೊತ್ತಾಗುತ್ತೆ, ರೈಟ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಕಂಟಿನ್ಯೂಸ್ ಬ್ರಿಕ್ಸ್ ಫಾರ್ಮೇಷನ್. 1 ಮಿನಿಟಲ್ಲಾದರೆ ಓಕೆ. ಓಕೆ, ನಾವು ಇದನ್ನ ನಿಮಗೆ 1 ಸೆಕೆಂಡಲ್ಲಿ ಮಾಡಿ ತೋರಿಸ್ತೀವಿ, 1 ಸೆಕೆಂಡಿಗೆ ಇಟ್ಬಿಟ್ಟು ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ಅರ್ಥ ಆಯ್ತಾ ಲಾಸು? ನೀವು ಇಲ್ಲಿ ಎಂಟ್ರಿ ಮಾಡ್ತಿದ್ರಿ, ನಾವು ಬಿಕಾಸ್ ಅದು ಕೆಳಗಡೆ ಹೋಗಿ ಡ್ರೈನ್ ಆಯ್ತಲ್ಲ, ಆ ಡ್ರೈನಲ್ಲಿ ನಿಮ್ಗೆ ಇದು ಲಾಸ್ ಹೊಟ್ಟೋಗಿರುತ್ತೆ 1 ಸೆಕೆಂಡಲ್ಲಿ. ನಾವು 1 ಸೆಕೆಂಡ್ ಅಡ್ವಾಂಟೇಜ್ ಏನು ಸರ್, ನಿಮಗೆ ಬೇಗ ಎಂಟ್ರಿ ಕೊಡುತ್ತೆ, ಬೇಗ ಎಕ್ಸಿಟ್ ಕೊಡುತ್ತೆ. ಓಕೆ, ಇದು ಎಷ್ಟು ಪಾಯಿಂಟ್ಸ್? ಇದು 40 ಪಾಯಿಂಟ್ಸ್ ಸರ್. ಇದು ಆಲ್ರೆಡಿ ಮಾರ್ಕೆಟ್ ಎಷ್ಟು ಕವರ್ ಮಾಡಿದೆ? ಆಲ್ರೆಡಿ 21 ಪಾಯಿಂಟ್ 20 ಪಾಯಿಂಟ್ ಕವರ್ ಮಾಡಿದೆ. 40-50 ನಿಮ್ಮ ಟಾರ್ಗೆಟ್ ಇದೆ, ತೊಗೊಂಡು ಎಕ್ಸಿಟ್ ಆಗೋಗಿ. ಇಫ್ ಯುವರ್ ಗೋಲ್ ಈಸ್ ಲೈಕ್ ದ್ಯಾಟ್, ಜಸ್ಟ್ ಎಂಟರ್, ಟೇಕ್ ಫ್ಯೂ ಪಾಯಿಂಟ್ಸ್ ಆ್ಯಂಡ್ ಗೆಟ್ ಔಟ್ ಆಫ್ ದ ಮಾರ್ಕೆಟ್. ನಿಮಗೂ ಮಾರ್ಕೆಟ್ಗೆ ಸಂಬಂಧ ಇಲ್ಲ. ಓಕೆ, ಇಲ್ಲಿ ನೋಡಿ ಸರ್, ಇಲ್ಲಿ ನಿಮಗೆ 1 ಸೆಕೆಂಡ್ ಬಂದರೆ ನಿಮಗೆ ಕಂಟಿನ್ಯೂಸ್ ಬ್ರಿಕ್ಸ್ ಫಾರ್ಮೇಷನ್ ಎದುರಂಗಿಲ್ಲ. ನಾವು ಇದು ನಿಮ್ಗೆ 50 ಪಾಯಿಂಟ್ ಕೊಟ್ಬಿಟ್ಟಿದೆ. ಬಿಕಾಸ್ ಇದರ ಎಂಟ್ರಿ ಎಲ್ಲಿ ಕೊಟ್ಟಿದೆ? 24,220 ಕೊಟ್ಟಿದೆ. ಟಾಪ್ ಆಫ್ 2 ಮಿನಿಟ್ಸ್, ಟಾಪ್ ಆಫ್ 3 ಮಿನಿಟ್ಸಲ್ಲಿ ಎಂಟ್ರಿ ಕೊಟ್ಟಿದೆ ಇದು. ಸೊ ಬೇಗ 50 ಪಾಯಿಂಟ್ ತೊಗೊಂಡಿರಿ, ಎಕ್ಸಿಟ್ ಆಗೋದ್ರೆ ಮುಗೀತು, ಮಾರ್ಕೆಟ್ ನಿಮ್ಮ ಟ್ರೇಡಿಂಗೇ ಮುಗೀತು. ವಾಟ್ ಎಲ್ಸ್ ಯು ನೀಡ್? ಬಟ್ ಹಾಂ, ಫಾಸ್ಟ್ ಲಾಸಸ್ ಕೂಡ ಆಗುತ್ತೆ, ನೀವು ಬೇರ್ ಮಾಡೋಂಗಿದೆ, ಓಕೆ ಫೈನ್. ಬಟ್ ನಿಮ್ಮ ಗೋಲು ಸರ್ ಪ್ಯೂರ್ ಫಸ್ಟ್ ಸ್ಕ್ಯಾಲ್ಪ್ ಮಾಡಿ ಎಕ್ಸಿಟ್ ಆಗಬೇಕು ಅಂತ ತುಂಬ ಚೆನ್ನಾಗಿರುತ್ತೆ. ಐ ಶೋ ಯು ಒನ್ ಮೋರ್ ಡಿಫರೆನ್ಸ್. ನಿಮಗೆ ನಾನು ಐ ಆಮ್ ಜಸ್ಟ್ ಶೋಯಿಂಗ್ ಯು ವೇಸ್. ಓಕೆ, ಇದನ್ನು ನೀವು ಹೆಂಗೆ ಡಿಕೋಡ್ ಮಾಡಬೇಕು ಇದು ನಿಮಗೆ ಬಿಟ್ಟಿದ್ದೀವಾಗ. ಐ ಗೋ ಟು 4th ಫೆಬ್ರವರಿ ಆರ್ 6th ಮಾರ್ಚ್ ಮಾರ್ಕೆಟ್. ಹೆವಿ ಕನ್ಸಾಲಿಡೇಷನ್ ಮಾರ್ಕೆಟ್ ಅದು, ತುಂಬ ಕನ್ಸಾಲಿಡೇಷನ್ ಆಗಿದೆ ಈ ವರ್ಷದಲ್ಲಿ, ಹೈಯೆಸ್ಟ್ ಕನ್ಸಾಲಿಡೇಷನ್ ಡೇಸ್ ಅದು. ಐ ವಿಲ್ ಜಸ್ಟ್ ಗೋ ಟು ಮೇ ಬಿ 4th ಮಾರ್ಚ್ ಫಸ್ಟ್, 6th ಮಾರ್ಚ್, 5th and 6th ಮಾರ್ಚ್. ಇದು 6th ಮಾರ್ಚ್ ಮಾರ್ಕೆಟ್ ಸರ್. ಇದು ದಿಸ್ ಈಸ್ ಯರ್ 6th ಮಾರ್ಚ್ ಮಾರ್ಕೆಟ್. ಓಕೆ, ಇಲ್ಲಿಗೆ ನೀವು 2.1 ಇಟ್ಕೊಂಡಿದೆ ಈ ಥರ. ನಾವು ಇಫ್ ಯು ಜಸ್ಟ್ ಕೀಪ್ ಸಮಥಿಂಗ್ ಲೈಕ್ 5 ಅಟ್ ದ ಮೋಸ್ಟ್ ಕನ್ಸಾಲಿಡೇಟಿಂಗ್ ಡೇ, ನಿಮಗೆ ಎಂಟ್ರಿನೇ ಇಲ್ಲ. ಯು ವುಡೆಂಟ್ ಇವನ್ ಗೆಟ್ ದ ಎಂಟ್ರಿ ಇಯರ್. ಯು ಕಂಪ್ಲೀಟ್ ಡಿಚ್ ಆಗೋಯ್ತಲ್ಲ ನಿಮಗಿದು, ಕಂಪ್ಲೀಟ್ ಮಿಸ್ ಆಗೋಯ್ತು ನಿಮಗೆ ಸರ್. ಕನ್ಸಾಲಿಡೇಷನಲ್ಲಿ ಎಂಟ್ರಿನೇ ಸಿಕ್ಕಿಲ್ಲ ಸರ್. ಆಮೇಲೆ ಯಾವತ್ತು ಮಾರ್ಕೆಟ್ ಮೂಮೆಂಟಮ್ ಆಯಿತು ಅವತ್ತು ನಿಮ್ಗೆ 50 ಪಾಯಿಂಟ್ ಸಿಕ್ತು, ತೊಗೊಂಡು ಹೊಟ್ಟೋದ್ರಿ. ಓಕೆ, ವಿಲ್ ಗೋ ಟು 4th ಫೆಬ್ರವರಿ ಆಲ್ಸೋ. ವಿಲ್ ಗೋ ಟು 4th ಫೆಬ್ ಅಷ್ಟೇ. ನಾವು ಅವಾಗ ಲೈವ್ ಮಾಡಿದರೆ ಅವತ್ತೇ ಅದು ಕನ್ಸಾಲಿಡೇಷನ್ ಕೊಟ್ಟಿತ್ತು. ನಾವು ಲುಕ್ ಅಟ್ ಹಿಯರ್, 4th ಫೆಬ್ರವರಿ ನಾವು ಅಳ್ತಿದ್ರಿ ಲೈವ್ ಸ್ಟ್ರೀಮಲ್ಲಿ ದಟ್ ಸರ್ ನಮಗೆ ಎಂಟ್ರಿ ಸಿಕ್ಕಿಲ್ಲ ಅಂತ. ಯಾರ್ಯಾರು ಅಟೆಂಡ್ ಆಗಿದ್ರಿ 4th ಫೆಬ್ರವರಿ ಲೈವ್ ಸೆಷನ್ ಇಂಡಿಯನ್ ಮಾರ್ಕೆಟ್? ಯಾರ್ಯಾರು ಆಗಿರ್ತಾರೆ ಗೊತ್ತಿರುತ್ತೆ. ನಮ್ಮ ಪಿಂಜಾರ್ ಸರ್
ಆಗಿದ್ರು ಅದು ಮಾತ್ರ ನಮ್ಗೆ ಗೊತ್ತು, ಬಿಕಾಸ್ ಹಿ ಕೀಪ್ಸ್ ಟಾಕಿಂಗ್ ಆ್ಯಂಡ್ ಹಿ ಗ್ರ್ಯಾಬ್ಸ್ ಅಟೆನ್ಷನ್. ಓಕೆ, ಎನಿವೇಸ್ ಇಲ್ಲಿಗೆ ಸರ್ ಯು ಗಾಟ್ ದ ಎಂಟ್ರಿ ಆಫ್ 50 ಪಾಯಿಂಟ್ಸ್, ಯು ಟೇಕ್ ಎನ್ ಎಕ್ಸಿಟ್, ಗೇಮ್ ಓವರ್. ಯು ಗಾಟ್ ಹಿಯರ್ ಆಲ್ಸೋ, ಯು ಗಾಟ್ ಹಿಯರ್ ಆಲ್ಸೋ. ದಿಸ್ ಇಸ್ ದ ಬ್ಯೂಟಿ ಆಫ್ ಇಟ್. ವೆನ್ ಯು ಆರ್ ಡೂಯಿಂಗ್ 10:5, ಇದು ಈ ರೇಷೋದಲ್ಲಿ ನೀವು ಟ್ರೇಡ್ ಮಾಡ್ತಿದ್ದೀರ ಅಂದರೆ 1080 ಲೆಂತ್ ಎಕ್ಸಿಟ್ ಮಲ್ಟಿಪ್ಲೈ 5. ಡೂ ನಾಟ್ ವರಿ ಅಬೌಟ್ ಸೈಡ್ ವೇಸ್ ಮಾರ್ಕೆಟ್. ಅದು ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ನಥಿಂಗ್ ಇಟ್ ಕ್ಯಾನ್ ಡೂ ಟು ಯು. ಎಂಟ್ರಿ ಸಿಗ್ತಾ 40, 50, 60 ವಾಟ್ ಎವರ್ ಯುವರ್ ಗೋಲ್ ಇಸ್, 200 ಇಟ್ಕೊಂಬೇಡಿ ಅಷ್ಟೆ. 40, 50, 60 ಈ 3 ರೇಂಜಲ್ಲಿ ಇಟ್ಕೊಳ್ಳಿ ಅಷ್ಟೇ. 3 minute ಟೈಮ್ ಫ್ರೇಮ್ 40, 50, 60 ಟೇಕ್ ಆ್ಯಂಡ್ ಎಕ್ಸಿಟ್. ನಾವು ಇಲ್ಲಿ ನೋಡಿ ಮಾರ್ಕೆಟ್ ತುಂಬ ಕನ್ಸಾಲಿಡೇಟ್ ಇತ್ತು. ಸೊ ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದು 10:18. ನೆಕ್ಸ್ಟ್ ಕ್ಯಾಂಡಲ್, ಸೊ ನೆಕ್ಸ್ಟ್ ರೆಂಕೋ ಕೇಮ್ ಅಟ್ 10:21. ಸೊ ತುಂಬ ಟೈಮ್ ಇತ್ತು ನಿಮಗೆ ಎಂಟರ್ ಆಗೋಕ್ಕೆ. ಯು ಸಿಂಪ್ಲಿ ಎಂಟರ್ ಆ್ಯಂಡ್ ಯು ಎಕ್ಸಿಟ್ ಅಟ್ 40, 50 ಪಾಯಿಂಟ್ಸ್, ಟೇಕ್ ಆ್ಯಂಡ್ ಗೇಮ್ ಓವರ್. ನಾವು ಇಲ್ಲೂ ಕೂಡ ನಿಮಗೆ 40 ಪಾಯಿಂಟ್ಸ್ ಸಿಕ್ಕಿತ್ತು. ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆಗೋ ತನಕ ನಿಮಗಿತ್ತು ಮಾರ್ಕೆಟ್. ಯು ಮೇಡ್ ಮನಿ ದೇರ್ ಆಲ್ಸೋ. 6th March ಏನಾಗಿತ್ತು ಸರ್, ಎಂಟ್ರಿನೇ ಕೊಟ್ಟಿಲ್ಲ ನಿಮಗೆ. 4th February ಏನಾಯಿತು ಸರ್, ಈ ಥರ ಎಂಟ್ರಿ ಕೊಡ್ತು ನಿಮಗೆ, ವೇ ಯು ಮೇಡ್ ಪ್ರಾಫಿಟ್. 5th February ನೋಡೋಣ. ಹಾಂ, ಇಲ್ಲಿ ನೋಡಿ ಎಂಟ್ರಿನೇ ಕೊಟ್ಟಿಲ್ಲ ನಿಮಗೆ. ಅಗೇನ್ ಇಟ್ ವಾಸ್ ಅ ಕನ್ಸಾಲಿಡೇಟಿಂಗ್ ಡೇ. ಇಟ್ ಡಿಂಟ್ ಗಿವ್ ಯು ಎನಿ ಎಂಟ್ರಿ ಇನ್ ದ 5th February ಇಫ್ ಯು ಲುಕ್ ಅಟ್ ಇಟ್. ಕೊಟ್ಟಿದ್ದು ಯಾವ್ದನ ಎಂಟ್ರಿ? ಯಾವುದೂ ಕೊಟ್ಟಿಲ್ಲ ಸರ್ ಎಂಟ್ರಿ ನಮಗೆ. ಸೊ ಡೋಂಟ್ ವರಿ. ಇಫ್ ಯು ಕೀಪ್ ದಿಸ್ ರೇಷಿಯೋ ಅಲ್ವಾ, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. 10 ಇಟ್ಕೊತೀರಾ, 5 ಇಟ್ಕೊತೀರಾ, ಯೂಸ್ ಯೋರ್ ಬ್ರೈನ್ಸ್ ಟು ಜಸ್ಟ್ ಕ್ಯಾಪ್ಚರ್ 50, 40, 60 ಪಾಯಿಂಟ್ಸ್. ಫಟಾಫಟ್ ತೊಗೊಂಡ ಹೊಟ್ಟೋದ ಮಾರ್ಕೆಟಿಂದ ಅಷ್ಟೆ. ಸರ್ ಇದು ಸರ್ ಬರೀ 40 ಪಾಯಿಂಟ್ ಕೊಟ್ಟು ರಿವರ್ಸ್ ಆಗೋಯ್ತು ಅಂದರೆ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡಿ, ಲಾಸ್ ಎಕ್ಸಿಟ್ ಮಾಡೋಂಗಿಲ್ಲ. ನೋಡಿ ಇದು ದಿಸ್ ಈಸ್ ಅ 1 second ಟೈಮ್ ಫ್ರೇಮ್ ಚಾರ್ಟ್. ಇದು ಎಷ್ಟು ಪಾಯಿಂಟ್ಸ್ ಕೊಟ್ಬಿಡ್ತು ಆಲ್ರೆಡಿ? ದಿಸ್ ಗಿವ್ 66 ಪಾಯಿಂಟ್ಸ್ ಆಲ್ರೆಡಿ ಕೊಟ್ಬಿಡ್ತು. ಬಿಕಾಸ್ ಇದರ ಎಂಟ್ರಿ ಇತ್ತು ಟಾಪ್ನಲ್ಲಿ. ಇದರಲ್ಲಿ ಎಂಟ್ರಿ ನೋಡಿ ಈಗ ಸೇಮ್ ಲೈನಲ್ಲೇ ಬರುತ್ತೆ, 24 to 20. ಕರೆಕ್ಟ್. ಸೊ ಎಲ್ಲದಕ್ಕೂ ಅದರದೇ ಆದಂಥ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ದಿಸ್ ಇಸ್ ಪ್ಯೂರ್ ಫಾರ್ ಸ್ಕ್ಯಾಲ್ಪಿಂಗ್ ಪೀಪಲ್ ಸರ್. 1 second ಚಾರ್ಟ್ ಸರ್ ಇದು. ಅಲ್ಟ್ರಾ ಲೆವೆಲ್ ಸ್ಕ್ಯಾಲ್ಪಿಂಗ್ ಆಗಿದು. ಇಲ್ಲಿ ನಿಮಗೆ ಫೇಡೆಡ್ ಬ್ರಿಕ್ಸ್ ಬರೋದೇ ಇಲ್ಲ, ತಲೆಗೆಡ್ಸ್ಕೊಂಬಿಡಿ. ಬಿಕಾಸ್ ಮಾರ್ಕೆಟ್ 20 ಪಾಯಿಂಟು ಒಂದೇ ಸೆಕೆಂಡಲ್ಲಿ ಮೂಮೆಂಟಮ್ ಆಗಲ್ಲ. ಇಟ್ ಅಟ್ ಲೀಸ್ಟ್ 2 seconds ಟು ಜನರೇಟ್ ದಟ್ ಪವರ್. ಸೊ 1 secondಲ್ಲಿ ನಿಮಗೆ ರೀಪೇಂಟಿಂಗ್ ಇಶ್ಯೂ ಬರಲ್ಲ. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್. ಬಟ್ ಆ್ಯಸ್ ಅ ಬಿಗಿನರ್ ನಿಮಗೆ ನಾನು ಹೇಳಬೇಕಂದ್ರೆ ಯೂಸ್ ದಿಸ್ ಆ್ಯಸ್ ಸಿಂಪಲ್ ಆಸ್ 10 ಇಟ್ಕೊಳ್ಳಿ, 5 ಇಟ್ಕೊಳ್ಳಿ. ಎಂಟ್ರಿ ಬಂತು ಸರ್ ಅಂದರೆ ಫಟಾಫಟ್ ತೊಗೊಂಡು ಎಕ್ಸಿಟ್ ಆಗೋದು. ಯು ವುಡ್ ಗಾಟ್ ಎಂಟ್ರಿ ಹಿಯರ್, ಯು ವುಡ್ ಗಾಟ್ ಎಂಟ್ರಿ ಹಿಯರ್. ದಿನಕ್ಕೆ 3 ಎಂಟ್ರಿ ಸಿಗೋದು. ಇಲ್ಲಿ ನಿಮ್ಗೆ ಸರ್ ಎಂಟ್ರಿ ಸಿಕ್ಕಿಲ್ಲ ಸರ್, ವಾಟ್ ಟು ಡೂ ನಾವು? ಸಿ ಹಿಯರ್ ಒನ್ ಮೋರ್ ಥಿಂಗ್. ಇಲ್ಲಿ ನಿಮಗೆ ಬೌನ್ಸ್ ಆಯಿತು ಸರ್ ಕರೆಕ್ಟಾಗಿ. ಫ್ರಮ್ ಹಿಯರ್ ಯು ಗಾಟ್ ಅ ಬೌನ್ಸ್. ಮೇ ಬಿ ಯು ಕುಡ್ ಹ್ಯಾವ್ ಕ್ಯಾಪ್ಚರ್ಡ್ ದಿಸ್, ಯು ಕುಡ್ ಹ್ಯಾವ್ ಕ್ಯಾಪ್ಚರ್ಡ್ ದಿಸ್. ಬಟ್ ದಿಸ್ ಇಸ್ 40, 30 ಪಾಯಿಂಟ್ಸ್ ಓನ್ಲಿ. ಜಾಸ್ತಿ ಸಿಗ್ತಾ ಇರಲಿಲ್ಲ ನಿಮಗೆ. ಬಟ್ ನೀವು ಲಾಸ್ ಕೂಡ ಮಾಡ್ತಾ ಇರಲಿಲ್ಲ. ದಟ್ ಈಸ್ ಆಲ್ಸೋ ದೇರ್. ಯು ವುಡಂಟ್ ಮೇಕ್ ಲಾಸಸ್. ದಟ್ಸ್ ಅ ಗುಡ್ ಪಾರ್ಟ್ ಆಫ್ ಇಟ್. ಸೊ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಜಸ್ಟ್ ಅಬ್ಸರ್ವ್ ದಿಸ್. ಮಾರ್ಕೆಟ್ ರಿವರ್ಸಲ್ ಕೊಡ್ತು, ಇಲ್ಲಿ ಸ್ಲೀಪಿಂಗ್ ಲೈನ್ ಬಂದ್ಬಿಡ್ತು. ವಾಟ್ ಡಸ್ ಇಟ್ ಮೀನ್? ಟ್ರೆಂಡ್, ಎಂಡ್ ಆಫ್ ದ ಟ್ರೆಂಡ್ ಇನ್ 1 second ಚಾರ್ಟ್. ಎಕ್ಸಿಟ್. ನನಗೆ ಇನ್ನೊಂದು ರೆಂಕೋ ಕ್ಲೋಸಿಂಗಲ್ಲಿ ಕೂಡ ಫ್ಲ್ಯಾಟ್ ಲೈನ್ ಬಂದ್ಬಿಡ್ತಾನೆ. ನಾನು ಪಕ್ಕ ಕನ್ಫರ್ಮ್ ಆಗೋಗ್ತೀನಿ ದಟ್ ಮಾರ್ಕೆಟ್ ಅಲ್ಲಾಡಲ್ಲ ಆಗುತ್ತೆ. ಐ ಕ್ಲಿಯರ್ಲಿ ವಿಲ್ ನೋ ದಟ್ ಮಾರ್ಕೆಟ್ ಈಸ್ ನಾಟ್ ಗೋಯಿಂಗ್ ಟು ಪರ್ಫಾರ್ಮ್ ಆ್ಯಂಡ್ ಐ ನೋ ಇಟ್ ವಿಲ್ ನಾಟ್ ಗೋ. ನಾನು ಕ್ರಾಸಿಂಗಿಗೆ ವೆಯ್ಟ್ ಕೂಡ ಮಾಡಲ್ಲ ಅವಾಗ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ಕ್ಯಾನ್ ಫಾಲೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಷ್ಟೇ. ಸರ್ 3 minutes 5 ಮತ್ತು ನನಗೆ ಸ್ವಲ್ಪ ಬ್ರೂಟಲ್ ಆಗೋಯ್ತು ಸರ್. ನನಗೆ ಸಮ್ ಡೇಸ್ ನನಗೆ ಎಂಟ್ರಿ ಬೇಕೇ ಬೇಕಾಗುತ್ತೆ ಸರ್. ನನಗೆ ಎಂಟ್ರಿ ಇಲ್ದಿರ ಇರೋಕ್ಕಾಗಲ್ಲ. ಮೇ ಬಿ ಗೋ ಫಾರ್ 4 or 3. See, 4 would give you entries on some days, right? It would give you entries here. ಇದು ನಿಮಗೆ ರಿಟ್ರೇಸ್ಮೆಂಟ್ ಇದು ನಿಮ್ಗೆ ಸಿಗ್ತಾ ಇರಲಿಲ್ಲ ಬಿಡಿ ಎಂಟ್ರೀಸ್. ಓಕೆ, 4 would give you something entries. ಎಂಟ್ರಿ ಕೊಡುತ್ತೆ ನಿಮಗೆ. ಎಂಟ್ರಿ ಬೇಕು, ಎಂಟ್ರಿ ಕೊಡುತ್ತೆ. ಬಟ್ ಅಗೇನ್ ಬಿ ರೆಡಿ ಫಾರ್ ದ ಸೇಮ್ ಅಗೇನ್ ಸ್ಮಾಲ್ ಲಾಸಸ್. ಈ ಥರ ಕ್ಲಸ್ಟರ್ ಆಗೋದಾಗ ಅನುಭವಿಸ್ಬೇಕಾಗುತ್ತೆ. ಇದು ನೋಡಿ, ಇದು you'll face the problems here. ಓಕೆ, ಸೊ ಅಂಡರ್ಸ್ಟ್ಯಾಂಡ್. ಯು ಕ್ಯಾನ್ ಸಿ ಯಾವ್ದು ನಿಮ್ಮ ಸೈಕಾಲಜಿಗೆ ಬೆಟರ್ ಆಗುತ್ತೆ. ನಾವು ಇಲ್ಲಿ ನಾನು 70 ಪಾಯಿಂಟ್ಸ್ ಒಂದು ಕ್ಯಾಪ್ಚರ್ ಆಯಿತು ಮಾರ್ಕೆಟ್ 1 second ಚಾರ್ಟಲ್ಲಿ. ನಾವು ಒಬ್ಬೊಬ್ಬರಿಗೆ ಅದು ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ. ಸರ್ 1 second ಚಾರ್ಟಲ್ಲಿ ಫಟಾಫಟ್ ಮಾಡ್ತೀನಿ ಸರ್, ಫೇಡೆಡ್ ಬ್ರಿಕ್ ಬರಲ್ಲ, 70 ಪಾಯಿಂಟ್ಸ್ 50 ಪಾಯಿಂಟ್ಸ್ ಏನು ಬರುತ್ತೆ ತೊಗೊಂಡು ಹೊಟ್ಟೋಗ್ತೀನಿ. ಸೂಪರ್.
ಒಬ್ಬರು ಅಂದರೆ ಸರ್ ನನಗೆ ಐ ಡೋಂಟ್ ಕೇರ್, ಐ ವಾಂಟ್ ಸ್ಟೆಬಿಲಿಟಿ, ಸೊ 10 ಮತ್ತು 5 ಇಟ್ಕೊಳ್ಳಿ, ಪರ್ಸ್ನಲ್ ಚಾಯ್ಸ್. ಓಕೆ, ಸೊ 3 ಇಟ್ಕೊಂಡ್ರೆ ನಿಮ್ಮ ಸೊ ಯು ಗೆಟ್ ಸಮಥಿಂಗ್ ಲೈಕ್ ದಿಸ್. ಅಗೇನ್ ಯು ವಿಲ್ ಗೆಟ್ ಸ್ಟಕ್ ಸಮ್ ಡೇಸ್ ಲೈಕ್ ದಿಸ್, ಪ್ರಾಬ್ಲಮ್ ಆಗುತ್ತೆ ಅವಾಗ. ಓಕೆ, ಬಟ್ ಯು ವಿಲ್ ಗೆಟ್ ಎಂಟ್ರೀಸ್ ಆಲ್ಸೋ. ಸೊ ಒಳ್ಳೊಳ್ಳೆ ಎಂಟ್ರಿ ಸಿಗುತ್ತೆ ನಿಮಗೆ ಇಲ್ಲಿ. ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ, 3ನಲ್ಲಿ ಯಾವಾಗ ಎಂಟ್ರಿ ಸಿಗ್ತದೆ ಮಾರ್ಕೆಟ್ ಮೊಮೆಂಟಮಲ್ಲಿ ಇದೆ ಅಂತ, ಅವಾಗ ನಿಮಗೆ ಫೈನಲ್ ಕೂಡ ಎಂಟ್ರಿ ಸಿಕ್ಕಿರುತ್ತೆ. ಅವಾಗ ನಿಮಗೆ ಫೈನಲಿ ಕೂಡ ಎಂಟ್ರಿ ಸಿಕ್ಕಿರುತ್ತೆ. ಓಕೆ, ಸೊ ಇಫ್ ಯು ಗೋಲ್ ಈಸ್ ಅರೌಂಡ್ 40-50 ಪಾಯಿಂಟ್ಸ್ ಚೇಸ್ ಆ್ಯಂಡ್ ಯು ಕ್ಯಾನ್ ಎಕ್ಸಿಟ್ ಅಂತಾರೆ ಇದ್ದರೆ, simply follow 10 and 4 or 10 and 5. It will work the best for you in a 3-minute time frame. Okay, it will work the best for you. Okay, ಸಿಂಪ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಓಕೆ, ಸೊ ನನಗೆ 5 ತುಂಬ ಜಾಸ್ತಿ ಆಯಿತು ಅನಿಸುತ್ತೆ, ಗೋ ಫಾರ್ 4. ನಿಮ್ಗೆ ಈ ಥರ ಎಂಟ್ರಿ ಸಿಗುತ್ತೆ. ಅಗೇನ್ ಇಲ್ಲಿ ನೋಡಿ 9:15 ಇಲ್ಲಿ ಗ್ಯಾಪ್ ಡೌನ್, ಯೂಸ್ ಗ್ಯಾಪ್ ಡೌನ್, ಯು ಕುಡಂಟ್ ಎಂಟರ್ ಹಿಯರ್ ಎನಿವೇಸ್. ಬಟ್ ಯಾ, you could enter in the middle for sure, why not? You can enter in the middle for always, because ನೀವು ಇಲ್ಲಿ ರಿಟ್ರೇಸ್ಮೆಂಟ್ ಕಾಯುವಂಥ ಅವಶ್ಯಕತೆ ಇಲ್ಲ. you have a 3-minute time frame, and your loss appetite is very less. 1 or 2 bricks exit, simple as that. ಇನ್ನೊಂದು ನಿಮ್ಮೆಲ್ಲರಿಗೂ ಒಂದು ತಿಳ್ಕೊಬೇಕು ಏನು ಗೊತ್ತಾ ಸರ್, ಯಾವುದೇ ರೆಂಕೋದಲ್ಲಿ ವಿಕ್ ಬರಲಿ ಅದು ಎಷ್ಟು ಬ್ಲಾಕ್ಸ್ ಹಿಂದೆ ತನಕ ಬರುತ್ತೆ. ಇಫ್ ಯು ಲುಕ್ ಅಟ್ ದಿಸ್ ಗೇವ್ ಅ ವಿಕ್ ಟಿಲ್ 2 ಬ್ಲಾಕ್ಸ್. ಓಕೆ, 2 ಬ್ಲಾಕ್ಸ್ವರೆಗೂ ವಿಕ್ ಬಂತು. 3 ಬ್ಲಾಕ್ಸಲ್ಲಿ ನೀವು ನಿಮ್ಮ ಸ್ಟಾಪ್ ಲಾಸ್ ಇಡ್ತೀರಾ ಅಂದರೆ, ಇಫ್ ಯು ಆರ್ ಕೀಪಿಂಗ್ ಸ್ಟಾಪ್ ಲಾಸ್ ಅಟ್ 3 ಬ್ಲಾಕ್ಸ್, ಜಸ್ಟ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್, ದ್ಯಾಟ್ ಯುವರ್ ಸ್ಟಾಪ್ ಲಾಸ್ ವಿಲ್ ನೆವರ್ ಟ್ರಿಗರ್ ಆ್ಯಂಡ್ ಗೋ ಅವೇ. ನಿಮ್ಮ ಸ್ಟಾಪ್ ಲಾಸ್ ಯಾವತ್ತೂ ಕೂಡ ಟ್ರಿಗರ್ ಆಗಿ ಹೋಗಲ್ಲ. ಬಿಕಾಸ್ ಯಾವತ್ತು ರೆಂಕೋದು ವಿಕ್ಕು 2ಕ್ಕಿಂತ ಜಾಸ್ತಿ ಬ್ರಿಕ್ಸ್ ಕ್ರಾಸ್ ಆಗಲ್ಲ. ಯಾವುದೇ ವಿಕ್ ತೊಗೊಂಡ್ಬನ್ನಿ, ಇದನ್ನು ಚೆಕ್ ಮಾಡಿಬೇಕಂದ್ರೆ, ಇದನ್ನು ಚೆಕ್ ಮಾಡಿಬೇಕಂದ್ರೆ 3 ಬ್ರಿಕ್ಸ್ ತೋರಿಸ್ಬಿಡಿ ನನಗೆ ಒಂದು ರೆಂಕೋ ನೋಡೋಣ. 100ಅಲ್ಲಿ 1 ಟೈಮ್ ಸಿಗ್ಬೋದು ನಿಮಗೆ. 100ಅಲ್ಲಿ 1 ಟೈಮ್, ತುಂಬ ಅಂದರೆ ತುಂಬ ರೇರ್. ಮೇ ಬಿ 1000ಅಲ್ಲಿ 1 ಟೈಮ್, ನಾಟ್ ಎವ್ರಿ ಟೈಮ್. ಓಕೆ, ಸೊ ವಾಪಸ್ ನಾವು ನಮ್ಮ ಕ್ಯಾಲ್ಕುಲೇಷನ್ಗೆ ಬರೋಣ. ವಾಟ್ ಐ ಕೀಪ್ ಯೂಶಲಿ 2.1 ಇಡ್ತೀನಿ. ಓಕೆ, ನಾನು ಇಟ್ಕೊಳೋದು. ಇಸ್ ಇಸ್ ದ ಪರ್ಫೆಕ್ಟ್ ಥಿಂಗ್ ಸರ್? ಅದೇ ಪರ್ಫೆಕ್ಟ್, ಅದು ಬಿಟ್ಟರೆ ಅದು ಪರ್ಫೆಕ್ಟ್ ಇಲ್ಲ ಅಂತನಾ? ನೋ, ಇಟ್ಸ್ ನಾಟ್ ನಥಿಂಗ್ ಲೈಕ್ ದ್ಯಾಟ್. ದೇರ್ ಈಸ್ ಬೆಟರ್, ಎವ್ರಿಥಿಂಗ್ ಈಸ್ ಬೆಟರ್ ಆ್ಯಸ್ ಪರ್ ಯುವರ್ ಸೈಕಾಲಜಿ. ನೋಡಿ ಇಲ್ಲಿಗೆ ಎಂಟ್ರಿ ಎಲ್ಲಿಗೆ ಬಂತು ಸರ್? ಯು ಜಸ್ಟ್ ಚೆಕ್ ನೌ. ಲುಕ್ ಅಟ್ ಹಿಯರ್, 943, ಇದು 943, 2 ಕೇಮ್ ಟುಗೆದರ್. ಕರೆಕ್ಟ್. ನಾವು ಮಾರ್ಕೆಟ್ ಸ್ಪೀಡಲ್ಲಿದೆ ಸರ್, ಇದನ್ನು ಕ್ಯಾಂಡಲ್ ಕನ್ವರ್ಟ್ ಮಾಡಿ ನೋಡಿ. ಲುಕ್ ಅಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಕ್ಯಾಂಡಲ್ ಸ್ಟಿಕ್ಸ್. ಮಾರ್ಕೆಟ್ ಸ್ಪೀಡಲ್ಲಿದೆ, ಅದಾಯ್ತಾ? ಸೊ 2 ಬ್ರಿಕ್ಸ್ ಒಟ್ಟಿಗೆ ಬಂತು ಅಂದರೆ ಭಯ ಬೀಳ್ಬೇಡಿ. ಏನಕ್ಕೆ? ಬಿಕಾಸ್ ಮಾರ್ಕೆಟ್ ಇಟ್ ಈಸ್ ಇನ್ ಎ ರಿಯಲ್ ಮೊಮೆಂಟಮ್. ಇದು 2 ಬ್ರಿಕ್ಸ್ ಒಟ್ಟಿಗೆ ಬಂತಾ, 42 and 42, ದಿಸ್ ಈಸ್ ಅ ವೆರಿ ಗುಡ್ ಥಿಂಗ್. ಮಾರ್ಕೆಟ್ ಈಸ್ ಇನ್ ಅ ಮೊಮೆಂಟಮ್. ವೈ ಡು ಯು ಹ್ಯಾವ್ ಟು ವರಿ ಅಬೌಟ್ ಇಟ್? ಟೆನ್ಷನ್ ಮಾಡ್ಕೊಬಾರ್ದು. ಓಕೆ, ಸೊ ದಿಸ್ ಯು ಕ್ಯಾನ್ ಫಾಲೋ. it will be the best choice. Now I'll tell you about combination ಹೆಂಗೆ ಯೂಸ್ ಮಾಡ್ಬೋದು ಅಂತ. ಓಕೆ, ಕಾಂಬಿನೇಷನ್ಸ್ಗೆ I'll tell you simple. You have to apply the same indicator 2 times. ಓಕೆ, ಒಂದು ಸತಿ ನಾವು ಇಟ್ಕೊತೀವಿ ವಾಟ್ ಎವರ್ ಡಿಸೈರ್, ಲೆಟಸ್ ಟೇಕ್ ಒಂದು ಸತಿ ನಾವು 3 ಇಟ್ಕೊತೀವಿ. ನೆಕ್ಸ್ಟ್ ಟೈಮ್ ವಿ ಕೀಪ್ 10 and 5. ನಾವು ಎರಡರಲ್ಲೂ ಎಂಟ್ರಿ ಬಂದಾಗ ನಾವು ಎಂಟರ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್, ವಿ ಎಂಟರ್ ಅಟ್ ಒನ್ ಪ್ಲೇಸ್ ಆ್ಯಂಡ್ ಎಕ್ಸಿಟ್ ಅನ್ ಅದರ್ ಪ್ಲೇಸ್. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಯಾವಾಗ ನನಗೆ 5ನಲ್ಲಿ ನಾನು ಕಲರ್ ಚೇಂಜ್ ಮಾಡ್ಕೊತೀನಿ. ಬಿಟ್ಟು ಐ ವಿಲ್ ಚೇಂಜ್ ದ ಕಲರ್ ಟು 5. ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಐ ವಿಲ್ ಕೀಪ್ ಇಟ್ ಬ್ಲ್ಯಾಕ್ ಫಾರ್ ನೌ. ಓಕೆ, ಸೊ ವೆನ್ ವಿಲ್ ಐ ಎಂಟ್ರಿ ಆ್ಯಂಡ್ ವೆನ್ ವಿಲ್ ಐ ಎಕ್ಸಿಟ್, ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ಸೊ ಯು ಕ್ಯಾನ್ ಡೂ ಕಾಂಬಿನೇಷನ್ಸ್. ಐ ವಿಲ್ ಎಂಟರ್ ಅಟ್ ದ ಬಿಗರ್ ಫ್ಯಾಕ್ಟರ್. ಫಾರ್ ಎಕ್ಸಾಂಪಲ್ ಇಲ್ಲಿ 10 and 5 ಇದೆ ಸರ್. 5 ಕ್ರಾಸ್ನಲ್ಲಿ ನಾನು ಎಂಟರ್ ಮಾಡ್ತೀನಿ, 3 ಕ್ರಾಸ್ನಲ್ಲಿ ನಾನು ಎಕ್ಸಿಟ್ ಮಾಡ್ತೀನಿ. ದಿಸ್ ಈಸ್ ಕಾಂಬಿನೇಷನ್. ಅದು ಸೇಫೆಸ್ಟ್ ಕಾಂಬಿನೇಷನ್ ಯು ಕ್ಯಾನ್ ಆಲ್ವೇಸ್ ಟ್ರೇಡ್. ನಾವು ಇಲ್ಲಿ ನೋಡಿ ಸರ್ ಏನಾಗುತ್ತೆ ಸರ್, ಇಲ್ಲಿ ವಾಪಸ್ 3 ಇದು 5ನಲ್ಲಿ ನಮಗೆ ಬ್ರೇಕ್ಔಟ್ ಬಂದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ನನಗೆ
5ಇಂದ ನನಗೆ ಎಂಟ್ರಿ ಸಿಕ್ತು, ಬಟ್ ಇಲ್ಲಿ ನನಗೆ 5 ತಲುಪಲೇ ಇಲ್ಲ. ಯು ಕ್ಯಾನ್ ಎಂಟರ್ ಹಿಯರ್, ನೋ ಇಶ್ಯೂಸ್. ಬಟ್ ನೀವು ಇದೇ ಎಂಟ್ರಿ ಮಾಡೋಕ್ಕಾಗಲ್ವಲ್ಲ, ದಿಸ್ ಇಸ್ ಅಗೇನ್ಸ್ಟ್ ದ ಟ್ರೆಂಡ್ ಆಗೋಯ್ತಲ್ಲ ಇವಾಗ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ, ಅಲ್ಲಿ ಶೋ ಯು. ಓಕೆ, 5ನಲ್ಲಿ ನೀವು ಎಂಟ್ರಿ ಮಾಡಿದ್ರಿ, ವಿಚ್ ಎವರ್ ಕಮ್ಸ್ ಫಸ್ಟ್ ಎಕ್ಸಿಟ್ ಆದ್ರಿ. ದಿಸ್ ಯು ಕ್ಯಾನ್ ಡೂ ಫಾರ್ ಸೇಫರ್ ಎಂಟ್ರೀಸ್. ಅಂದರೆ ಫಾರ್ ಎಕ್ಸಾಂಪಲ್ ಸರ್ 10 and 5 ಬ್ಲ್ಯಾಕ್ ಕಲರ್ ಇದೆ, ನನಗೆ ಈ ಕ್ಲೋಸಿಂಗಲ್ಲಿ ನನಗೆ ಎಂಟ್ರಿ ಸಿಕ್ತು, ಓಕೆನಾ. ಎಕ್ಸಿಟ್ ನನಗೆ ಅಥವಾ 5ನಲ್ಲಿ ಸಿಗಲಿ ಅಥವಾ 3ನಲ್ಲಿ ಸಿಗಲಿ, ಯಾವುದ್ರಲ್ಲಿ ನನಗೆ ಬೇಗ ಸಿಗುತ್ತೆ ಅದ್ರಲ್ಲಿ ನಾನು ಎಕ್ಸಿಟ್ ಆಗ್ತೀನಿ. ಸೊ ನೀವು ನೋಡಿದ್ರೆ ನನಗೆ ಎಕ್ಸಿಟ್ ಕೂಡ 5ನಲ್ಲೇ ಬೇಗ ಸಿಕ್ತು, ಸೊ ಎಕ್ಸಿಟ್ ಹಿಯರ್. ಅಗೇನ್ ಎಂಟ್ರಿ ನೋಡಿ, ಇಲ್ಲಿ 5 ಮತ್ತು 3 ಇದೆ, ಇಲ್ಲಿ ನೀವು 3ನಲ್ಲಿ ಎಂಟ್ರಿ ಮಾಡ್ಬೋದು ಇವಾಗ, ಬಿಕಾಸ್ 3ನಲ್ಲಿ ನಿಮಗೆ ಎಂಟ್ರಿ ಬೇಗ ಸಿಕ್ಕಿದೆ. 2 ಹಾಕೊಳ್ಳಿ, ಯಾವುದ್ರಲ್ಲಿ ನಿಮಗೆ ಬೇಗ ಎಂಟ್ರಿ ಸಿಗುತ್ತೆ ಜಸ್ಟ್ ಸಿ ದಟ್, ಆ್ಯಂಡ್ ಯಾವುದ್ರಲ್ಲಿ ನಿಮಗೆ ಬೇಗ ಎಕ್ಸಿಟ್ ಸಿಗುತ್ತೆ ಸಿ ದಟ್. ವೆರಿ ಸಿಂಪಲ್, ವೆರಿ ಈಸಿ. ಇಲ್ಲಿ ನೋಡಿದ್ರೆ ನೀವು ಆ್ಯಕ್ಚುಲಿ ನೋಡಿದ್ರೆ 3ನಲ್ಲಿ ನಿಮಗೆ ಬೇಗ ಎಂಟ್ರಿ ಸಿಕ್ಕಿದೆ, ಆ್ಯಂಡ್ ಯು ಗಾಟ್ ಎಕ್ಸಿಟ್ ಇನ್ 3 ಓನ್ಲಿ ಫಸ್ಟ್. ಸಮ್ಟೈಮ್ಸ್ ಇಲ್ಲಿ 5ನಲ್ಲಿ ನಿಮಗೆ ಬೇಗ ಎಂಟ್ರಿ ಸಿಗುತ್ತೆ. ಓಕೆ, ಸೊ ಯು ಕ್ಯಾನ್ ಪ್ಲ್ಯಾನ್ ದೀಸ್ ಥಿಂಗ್ಸ್. ಇದನ್ನು ನೀವು ಪ್ಲ್ಯಾನ್ ಮಾಡ್ಬೋದು. ಕಾಂಬಿನೇಷನ್ಸ್ ಅಂದರೆ ಈ ಥರ ವರ್ಕ್ ಆಗುತ್ತೆ. ನಾನು ಇದನ್ನು ನಿಮಗೆ ಝೂಮ್ ಔಟ್ ಮಾಡಿಬಿಟ್ಟು ಹೇಳ್ತೀನಿ ನೋಡಿ ಒಂದ್ಸತಿ. ಓಕೆ, ಸೊ ನೀವು ಈ ಥರ 2 ಹಾಕ್ಕೊತೀರಾ. ಯು ಪ್ಲೇಸ್ 2 ಆಫ್ ದೀಸ್ ಇಂಡಿಕೇಟರ್ಸ್, 1 as 5 and 1 as 3 ಇನ್ ಅ 3-minute ಟೈಮ್ ಫ್ರೇಮ್ ಆಫ್ ರೆನ್ಕೋ 0.04 ಇನ್ ನಿಫ್ಟಿ. ಯಾವುದರಲ್ಲಿ ಬೇಗ ನಿಮಗೆ ಎಂಟ್ರಿ ಸಿಗುತ್ತೆ ಯು ಎಂಟರ್, ಯಾವುದ್ರಲ್ಲಿ ಬೇಗ ನಿಮಗೆ ಎಕ್ಸಿಟ್ ಸಿಗುತ್ತೆ ಯು ಎಕ್ಸಿಟ್. ವೆರಿ ವೆರಿ ಸಿಂಪಲ್. ಜಾಸ್ತಿ ನಾನು ಐ ಡೋಂಟ್ ವಾಂಟ್ ಟು ಕಾಂಪ್ಲಿಕೇಟ್ ಇಟ್ ಮೋರ್. ಓಕೆ, ಇಲ್ಲಿಗೆ ನೋಡಿ ಸರ್, ದಿಸ್ ಇಸ್ ಥರ್ಸ್ಡೇಸ್ ಮಾರ್ಕೆಟ್ ಚಾರ್ಟ್. ಎಂಟ್ರಿ ನಮಗೆ ಇಲ್ಲಿ ಏನು ಸಿಕ್ತು, 5 ಬ್ರಿಕ್ಕಲ್ಲಿ ನಮಗೆ ಫಸ್ಟ್ ಸಿಕ್ತು, ಬ್ಲ್ಯಾಕ್ ಲೈನಲ್ಲಿ ಫಸ್ಟ್ ಸಿಕ್ತು. ಎಕ್ಸಿಟ್ ಕೂಡ 3ನಲ್ಲಿ ಬಂತು. ಸೊ ಕಾಸ್ಟ್ ಟು ಕಾಸ್ಟ್ ಯು ವುಡಂಟ್ ಗೆಟ್ ಎನಿಥಿಂಗ್, ಯು ವುಡಂಟ್ ಲೂಸ್ ಎನಿಥಿಂಗ್. ಇದು ಗ್ಯಾಪ್ ಅಪ್ ಗ್ಯಾಪ್ ಡೌನ್, ಸೊ ಇಲ್ಲಿ ನಾವೇನು ಕೌಂಟ್ ಮಾಡಲ್ಲ. ಇಲ್ಲಿಗೆ ಯು ಗಾಟ್ ದ ಎಂಟ್ರಿ ಅಟ್ 3 ಫಸ್ಟ್ ಆ್ಯಂಡ್ ಯು ಟೇಕ್ ಇಟ್ ಟಿಲ್ ಹಿಯರ್, ಎಕ್ಸಿಟ್ ಟಿಲ್ 5. ಸೊ ಎಲ್ಲಿ ನಿಮಗೆ ಬೇಗ ಎಕ್ಸಿಟ್ ಸಿಗುತ್ತೆ ಅಲ್ಲಿ ಎಕ್ಸಿಟ್ ಆಗಿ. ನೀವು ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಸರ್, ಕನ್ಸಾಲಿಡೇಷನ್ ಟೈಮ್. ಇಲ್ಲಿ ನಿಮಗೆ ಫಸ್ಟ್ ಎಂಟ್ರಿ ಸಿಗ್ತಾ, ಮಾರ್ಕೆಟ್ ವೆಂಟ್ ಅಪ್ ಆ್ಯಂಡ್ 5ನಲ್ಲಿ ಬೇಗ ಎಕ್ಸಿಟ್ ಸಿಕ್ತು, ಸೊ ಎಕ್ಸಿಟ್ ಹಿಯರ್ ಇಟ್ ಸೆಲ್ಫ್, ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್. ಸೊ ಯು ಕ್ಯಾನ್ ಡೂ ದಿಸ್. ಕಾಂಬಿನೇಷನ್ಸ್ ಪ್ಲ್ಯಾನ್ ಮಾಡ್ಬೋದು. ನಾವು ಕಾಂಬಿನೇಷನಲ್ಲಿ ಇನ್ನೊಂದು ರೀತಿ ಏನು ಸರ್ ಅಂದರೆ, ಕಾಂಬಿನೇಷನಲ್ಲಿ ದೇರ್ ಇಸ್ ಅನ್ ಅದರ್ ವೇ, ವಿಚ್ ವೇ ಯು ಕ್ಯಾನ್ ಸಿಂಪ್ಲಿ ಟ್ರೇಡ್ ವೆನ್ ಬೋತ್ ಆರ್ ಇನ್ ದ ಸೇಮ್ ಟ್ರೆಂಡ್. ಇವಾಗ ನಾನು ಕಾಂಬಿನೇಷನಲ್ಲಿ ಏನು ಹೇಳ್ಕೊಟ್ಟೆ ಅಂದರೆ ಸಿಂಪಲ್, ಯಾವ್ದು ಈ ವೇಡ್ರಲ್ಲಿ ನನಗೆ ಯಾವ್ದ್ರಲ್ಲಿ ಬೇಗ ಎಂಟ್ರಿ ಬರುತ್ತೋ ಎಂಟ್ರಿ ಮಾಡ್ತೀನಿ, ಯಾವ್ದ್ರಲ್ಲಿ ಬೇಗ ಎಕ್ಸಿಟ್ ಬರುತ್ತೋ ಎಕ್ಸಿಟ್ ಆಗ್ತೀನಿ. ಸೊ ದಿಸ್ ಇಸ್ ವಾಟ್ ಈಸ್ ಇನ್ ಯೋರ್ ಮೈಂಡ್. ನಾವು ಇಲ್ಲಿ ನೋಡಿದ್ರೆ ಇಲ್ಲಿಗೆ ನಿಮಗೆ ಬೇಗ ಬ್ಲ್ಯಾಕ್ ಲೈನಲ್ಲಿ ಎಂಟ್ರಿ ಸಿಗಿದೆ, ಪಿಂಕ್ ಲೈನಲ್ಲಿ ಇಲ್ಲಿ ಎಂಟ್ರಿ ಸಿಗಿದೆ. ಸೊ ಬ್ಲ್ಯಾಕ್ ಲೈನ್ ಯು ಎಂಟರ್ ಹಿಯರ್, ಬಟ್ ಯು ಎಕ್ಸಿಟ್ ಹಿಯರ್ ಅಟ್ ದ ಪಿಂಕ್ ಲೈನ್. ದಿಸ್ ಇಸ್ ಅ ಕಾಂಬಿನೇಷನ್ ವಿಚ್ ಯು ಕ್ಯಾನ್ ಯೂಸ್. Combine 2 of the same indicator and you can use. Okay, now most important thing sir, ಇದನ್ನು ನಾವು ಇನ್ನೊಂದು ಥರ ಕಾಂಬಿನೇಷನಲ್ಲಿ ವರ್ಕ್ ಮಾಡ್ಬೋದು. ವಾಟ್ ಇಸ್ ದಟ್ ಕಾಂಬಿನೇಷನ್? ನಾನು ಒಂದು 5 ಹಾಕೊತೀನಿ, ಒಂದನ್ನು ನಾನು 1.5 ಹಾಕೊತೀನಿ, ಆರ್ ಮೇ ಬಿ 2 ಹಾಕೋಣ. ಲೆಟ್ಸ್ ಪುಟ್ 2. ಓಕೆ, ಈ ಥರ ನನಗಿದೆ. ನಾವು ಇಲ್ಲಿ ನಾನು ಏನು ಯಾವ ಥರ ಎಂಟ್ರಿ ಮಾಡ್ತೀನಿ, ಜಸ್ಟ್ ಥಿಂಕ್ ಹಿಯರ್. ಯೂಶ್ವಲಿ ರೇಷಿಯೋ ನಿಮಗೆ 1:2 ಇರಬೇಕಾಗುತ್ತೆ. ಸೊ ಇದನ್ನು ನಾನು 4 ಇಟ್ಕೊತೀನಿ, ಬಿಕಾಸ್ 2 ಮತ್ತು 4 ದ ಇಸ್ ಅ ರೇಷಿಯೋ ಆಫ್ 1:2, ರೈಟ್? ಇಷ್ಟನ್ನು ಇಟ್ಕೊಬೇಕು ನಿಮಗೆ ರೇಷಿಯೋ. ನಾವು ಇಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು, 2ರಲ್ಲಿ ಕೂಡ ನಮಗೆ ಕ್ರಾಸ್ ಓವರ್ ಆಯಿತು ಅಂದರೆ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಯಾವುದನ್ನು ಒಂದೇ ಒಂದು ಕಡೆ ಕೂಡ ನಮಗೆ ಬ್ರಿಕ್ ಬಂದ್ಬಿಡ್ತು ಅಂದರೆ ನಾವು ಎಕ್ಸಿಟ್ ಆಗೋಗ್ತೀವಿ. ಫಾರ್ ಸಿಂಪಲ್ ಎಕ್ಸಾಂಪಲ್ ಐ ಟೆಲ್ ಯು. ಈ ನೋಡಿ ಏನಾಗಿದೆ, ಪಿಂಕ್ ಲೈನ್ ಕ್ರಾಸ್ ಆಗಿದೆ, ಅಗೇನ್ ಇಲ್ಲೂ ಕೂಡ ಬ್ಲ್ಯಾಕ್ ಲೈನ್ ಕ್ರಾಸ್ ಆಗಿದೆ. ಸೊ ಐ ಎಂಟರ್ ಹಿಯರ್. ಬಟ್ ಇಲ್ಲಿ ಇಫ್ ಯು ಸಿ ಎನಿ ಒನ್ ಆಫ್ ದ ಲೈನ್ ಒಳಗಡೆ ಕೂಡ ರೆಂಕೋ ಬಂದ್ಬಿಡ್ತು ಅಂದರೆ ವಿ ಎಕ್ಸಿಟ್. ಸೊ ವಿ ಎಕ್ಸಿಟ್ ಹಿಯರ್. ದಿಸ್ ಇಸ್ ದ ರೂಲ್. ಫಸ್ಟ್ ಕಾಂಬಿನೇಷನಲ್ಲಿ ಏನಿತ್ತು ಸರ್, ಫಸ್ಟ್ ಕಾಂಬಿನೇಷನ್ ಇತ್ತು, ಯಾವ್ದು ಫಸ್ಟ್ ಬರುತ್ತೋ ಅದ್ರಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಸೊ ಎಂಟ್ರಿ ವುಡ್ ಬಿ ಸಮ್ವೇರ್ ಹಿಯರ್ ಆ್ಯಂಡ್ ಯುವರ್ ಎಕ್ಸಿಟ್ ವುಡ್ ಬಿ ಹಿಯರ್. ಓಕೆ, ಒಂದಲ್ಲಿ 130 ಪಾಯಿಂಟ್ಸು, ಇನ್ನೊಂದರಲ್ಲಿ 112 ಪಾಯಿಂಟ್ಸ್. ಅಗೇನ್ ಬೋತ್ ಹ್ಯಾವ್ ದೇರ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಯು ಕ್ಯಾನ್ ಪ್ಲ್ಯಾನ್ ಆನ್ ಅಕಾರ್ಡಿಂಗ್ ಟು ದ್ಯಾಟ್. ಸೊ ಇದು ಕಾಂಬಿನೇಷನ್ಸ್ನಲ್ಲಿ ವರ್ಕ್ ಮಾಡುವಂಥದ್ದು. ಓಕೆ, ಸೊ ದಿಸ್ ಯು ಕ್ಯಾನ್ ಯೂಸ್ ಇಫ್ ಯು ಫೀಲ್ ಲೈಕ್
ಓಕೆ, ಏನೂ ಇಶ್ಯೂಸ್ ಇಲ್ಲ. ದೇರ್ ಇಸ್ ನೋ ದ ಪರ್ಫೆಕ್ಟ್ ವೇ, ನಥಿಂಗ್ ಲೈಕ್ ಓಕೆ ಸರ್ ಇದು ಪರ್ಫೆಕ್ಟ್ ವೇ ಒಂದಿದೆ, ಇದನ್ನು ನಾನು ಫಾಲೋ ಮಾಡ್ತೀನಿ ಹಿಂಗೆ ಪ್ರಾಫಿಟ್ ಆಗುತ್ತೆ, ಆ ಥರ ಏನಿಲ್ಲ. ಡಿಪೆಂಡ್ಸ್ ಆನ್ ಯುವರ್ ಸೈಕಾಲಜಿ. ಎನಿಥಿಂಗ್ ಪರ್ಫೆಕ್ಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಯುವರ್ ಸೈಕಾಲಜಿ. ಜಸ್ಟ್ ಓಕೆ ಫೈನ್. ಸೊ ಓಕೆ, ಲೈವ್ ಮಾರ್ಕೆಟ್ನಲ್ಲಿ ಹೋಗೋಣ. ಲೈವ್ ಮಾರ್ಕೆಟಲ್ಲಿ ಏನಾಗ್ತಿದೆ ಲೆಟ್ಸ್ ಅಬ್ಸರ್ವ್ ಆ್ಯಂಡ್ ವಿಲ್ ಸಿ ವಾಟ್ ಟು ಡೂ ನೆಕ್ಸ್ಟ್. ಓಕೆ, ಸೊ ನನಗೆ ಇಷ್ಟು ಮಾರ್ಕೆಟ್ ಮೂಮೆಂಟಮ್ ಆಗಿದ್ದಿಲ್ಲ. ಇಲ್ಲಿ ನನಗೆ ಒಂದು ಥಿಂಗ್ ಅರ್ಥ ಆಗಿದೆ. ಏನು ಅರ್ಥ ಆಗಿದೆ? ದ ಮಾರ್ಕೆಟ್ ಈಸ್ ಇನ್ ಅ ವೆರಿ ವೆರಿ ಹ್ಯೂಜ್ ಟ್ರೆಂಡ್. ಓಕೆ, ಇಲ್ಲಿ ನಾವೇನು ಯೂಸ್ ಮಾಡೋದು? ಫಿಬೊನಾಚಿ ಯೂಸ್ ಮಾಡ್ಬೋದು. ಸಿ, ನಾನು ಎಲ್ಲ ಕಂಬೈನ್ ಮಾಡ್ತಾಯಿದ್ದೀನಿ. ಒಂದು ಟ್ರೇಡಿಂಗ್ ನಾಲೆಡ್ಜ್ ನಾನು ಸುಮ್ಮನೆ ಇಟ್ಕೊತಿಲ್ಲ. ಓಕೆ, ಸೊ ಇಲ್ಲಿ ನಾನೊಂದು ಲೆವೆಲ್ಸ್ನ ಮಾರ್ಕ್ ಮಾಡ್ಕೊತೀನಿ. ಟೇಕ್ ಅವೇ ದಿಸ್ ಆ್ಯಂಡ್ ಒಂದು ಬ್ಲಾಕ್ ನಾವು ಡ್ರಾ ಮಾಡೋಣ ಸಮ್ವೇರ್ ಟಿಲ್ ಹಿಯರ್. ಓಕೆ ಫೈನ್. ಓಕೆ, ಸೊ ನನಗೆ ಒಂದು ಲೋ ಕಾಣಿಸಿದೆ ಮಾರ್ಕೆಟ್ನಲ್ಲಿ ಇವಾಗ ಹೋಗುವಂಥದ್ದು. ಸೊ ಇಫ್ ದಿಸ್ ಮಾರ್ಕೆಟ್ ಇಲ್ಲಿಂಗಿದು ಇಲ್ಲಿ ಟ್ರೇಡ್ ತೊಗೊಂಡಿದ್ದೀವಲ್ಲ, ಇದು ಇಲ್ಲಿಗೆ ಬ್ರೇಕ್ ಆದರೆ ನನಗೆ ಗೊತ್ತಿದ್ದು ಮಾರ್ಕೆಟ್ ತುಂಬ ಮೇಲ್ಗಡೆ ಹೋಗುತ್ತೆ ಅಂತ. ಐ ನೋ ದಟ್ ಇಟ್ ವಿಲ್ ಟ್ರೈ ಟು ಗೋ ವೆರಿ ವೆರಿ ಅಪ್. ಮಾರ್ಕೆಟ್ 24,000 ಬಂದುಬಿಟ್ಟಿದೆ. ಮಾರ್ಕೆಟ್ ತುಂಬ ಬುಲಿಶ್ ಇದೆ. ಓಕೆ, ಮಾರ್ಕೆಟ್ ವಿಲ್ ಟ್ರೈ ಟು ಗೋ ವೆರಿ ಹೈ. ಈ ಡಿಪ್ ಏನಿದೆಯಲ್ಲ, ಈ ಡಿಪ್ಪು ಎಲ್ಲ ಟೈಮ್ ಫ್ರೇಮಲ್ಲಿ ಕೂಡ ಬಂದಿದೆ, ಬಟ್ ಯಾವುದ್ರಲ್ಲಿ ಕೂಡ ಎಕ್ಸಿಟ್ ಬಂದಿಲ್ಲ. ಸೊ ಐ ನೋ ದಟ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ನನಗೊಂದು ಕ್ಲಿಯರ್ ಎಂಟ್ರಿ ಕೊಡುತ್ತೆ, ಬಟ್ ಇಲ್ಲಿಂದ ಫ್ಲೋ ಆಗೋದ್ರೆ ಇನ್ನೂ ಜಾಸ್ತಿ ಎಂಟ್ರಿ ಕೊಡುತ್ತೆ ಅಂತ, ಐ ಮೀನ್ ಇನ್ನೂ ಜಾಸ್ತಿ ಟಾರ್ಗೆಟ್ ಕೊಡುತ್ತೆ ಅಂತ. ಓಕೆ, ಸೊ ಬೇಸಿಕ್ ಟ್ರೇಡಿಂಗ್ ಥಿಂಗ್ಸ್ನ ನೀವು ಯೂಸ್ ಮಾಡ್ಬೋದು. ಓಕೆ, ನಾನು ನಿಮಗೆ ಚಂದ್ರ ತೋರಿಸ್ತೀನಿ, ನನ್ನ ಬೆಳ್ಳ ನೋಡಿದ್ರೆ ದೇರ್ ಇಸ್ ನೋ ಯೂಸ್. ಓಕೆ, ವಾಟ್ ಅಬೌಟ್ 2.5 3 minutes? ಸೇಮ್ ಸರ್, ಇದೇ ಹಾಕ್ಕೊಂಡಿರೋದು. 2.5 ಹಾಕೊಳ್ಳಿ, ಏನು ಜಾಸ್ತಿ ಡಿಫ್ರೆನ್ಸ್ ಆಗೋಲ್ಲ. ಯು ಕ್ಯಾನ್ ಪುಟ್, ನಾನು ಹೇಳ್ತಾ ಇರೋದು ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಸಿ ವಿಚ್ ಒನ್ ವರ್ಕ್ಸ್ ದ ಬೆಸ್ಟ್ ಫಾರ್ ಯು. ನೋಡಿ ಇಲ್ಲಿದೆ. ಓಕೆ, ನೀವು ಇದನ್ನು 5 ಹಾಕ್ಕೊಂಡಿದ್ದೀರಾ ಇವತ್ತು. ವಾಟ್ ವುಡ್ ಹ್ಯಾಪನ್? ಇದನ್ನು 5 ಹಾಕ್ಕೊಂಡಿದ್ದಿದ್ರೆ ಇವತ್ತು, this would happen. You would have got entry right here. ಓಕೆ, ಇದ್ರ ಪ್ರಕಾರ ಲೇಟ್ ಎಂಟ್ರಿ, ಇದ್ರ ಪ್ರಕಾರ ಅರ್ಲಿ ಎಂಟ್ರಿ. ಓಕೆ, ಸೊ ನಿಮ್ಗೆ ಇಲ್ಲಿಗೆ ಸಿಕ್ಕಿದ್ದಿದ್ರೆ ಯು ಟುಕ್ ಆಲ್ರೆಡಿ ಆನ್ 40-50 points and exit from the market. That's what even I would focus on. Okay, so there is no perfect number. Okay, there is no perfect number. Everything has their own drawbacks. ನಾವು 5 ಇಟ್ಕೊಂಡ್ರೆ ನನಗೆ ಮೇ ಬಿ ದಿನ ಟ್ರೇಡ್ ಸಿಗ್ದಿರ ಇರ್ಬೋದು. ಮೇ ಬಿ ಐ ಡೋಂಟ್ ಗೆಟ್ ಟ್ರೇಡ್ ಎವ್ರಿ ಸಿಂಗಲ್ ಡೇ. ನೋಡಿ ಇಲ್ಲಿ ನೋಡಿ, ನನಗೆ ಎಲ್ಲಿ ಟ್ರೇಡ್ ಸಿಗ್ತಿತ್ತು? ನನಗೆ ಇಲ್ಲಿಗೆ ಒಂದು ಬೌನ್ಸ್ ಆಗಿರೋದು, ಇದೊಂದು ಟ್ರೇಡ್ ಸಿಕ್ಕಿರೋದು ಅಷ್ಟೇ ನನಗೆ. ಕರೆಕ್ಟ್. ಈ ಥರ ನಿಮಗೆ ಮಾರ್ಕೆಟ್ ನೋಡಿದಿದ್ರೆ ಯು ಡೋಂಟ್ ಬಿ ಶ್ಯೂರ್ ಸರ್ ಏನಾಗುತ್ತೋ ಗೊತ್ತಿಲ್ಲ. ಕರೆಕ್ಟ್. ಅಗೇನ್ ನೀವು ಕಾಂಬಿನೇಷನ್ ಹಾಕ್ಕೊಂಡಿದ್ದಿದ್ರೆ, you put the combination of 3 and 5, things would be more better to you. Okay, 3 and 5 hakondu things would be more better than the last one. But idu kuda ಮೇಲೋಗಿ ವಾಪಸ್ ಇಲ್ಲಿಗೆ ಬಂದಿದೆ ಎಕ್ಸಿಟ್. So there is disadvantages, advantages for every single thing. Nothing is perfect, nothing is okay this is the best thing you can do, ಆ ಥರ ಏನಿಲ್ಲ. ಬಟ್ ಹಾಂ, ನೀವು 10 ಮತ್ತು ಫೈನಲಿ ನೀವು ಎಂಟ್ರೀಸ್ ಏನು ಸಿಗುತ್ತಲ್ಲ, ದಟ್ ವಿಲ್ ಬಿ ಅ ಬಿಟ್ ಪ್ರಿಸೈಸ್ ಎಂಟ್ರೀಸ್. ಬಟ್ ಅದನ್ನು 3 minutesಲ್ಲಿ ಯೂಸ್ ಮಾಡಿ ನೀವು. ಓಕೆ, ಬಟ್ ಇಟ್ ಈಸ್ ಈ ಸ್ಲೀಪಿಂಗ್ ಲೈನ್. ಸಿ ದಿಸ್ ಈಸ್ ಅನದರ್ ಫ್ಯಾಕ್ಟರ್. ಎಸ್, ನೋಡಿ ಸ್ಲೀಪಿಂಗ್ ಲೈನ್ ಎಂಟ್ರೀಸ್ ನಾನು ಫಸ್ಟ್ ನಿಮಗೆ ವೆಬಿನಾರಲ್ಲಿ ವಿಡಿಯೋ ಮಾಡಿ ಹಾಕಿದ್ನಲ್ಲ, ದಟ್ ಈಸ್ ಸ್ಲೀಪಿಂಗ್ ಲೈನ್ ಎಂಟ್ರಿ. ದಟ್ ಈಸ್ ಅನದರ್ ಫ್ಯಾಕ್ಟರ್ ವಿಚ್ ಯು ಕ್ಯಾನ್ ಟ್ರೇಡ್ ಆನ್. ಸ್ಲೀಪಿಂಗ್ ಲೈನ್ ಎಂಟ್ರೀಸ್ ಏನಿದೆ ಸರ್? ಸ್ಲೀಪಿಂಗ್ ಲೈನ್ ಎಂಟ್ರಿ ಸರ್ ಅಂದರೆ ದಟ್ ಈಸ್ ಅ ಥಿಯರಿ. ಹಾಕೋಣ ನಾವು. ಫಾರ್ ಎಕ್ಸಾಂಪಲ್ ಸರ್, ಮಾರ್ಕೆಟ್ ಮೂಮೆಂಟಮ್ ಆಯಿತು ಅಂದರೆ ಓಕೆ, ಮಾರ್ಕೆಟ್ ಮೂಮೆಂಟಮ್ ಆಗಿಲ್ಲ, ಅದೇ ಲೈನ್ ಹತ್ತ ಪದೇ ಸ್ಟಕ್ ಆಗ್ತಿದೆ ಅಂದರೆ ನಾವು ಎಂಟ್ರಿ ಮಾಡಲ್ಲ. ನಾವು ಇದಕ್ಕೆ ಫಿಲ್ಟರ್ ಔಟ್ ಮಾಡೋಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ. ಐ ಶೋ ಯು ಜಸ್ಟ್ ಥಿಂಗ್ 1 second. ನಾವು ಇಲ್ಲಿ ನೋಡಿ ಏನಾಗಿದೆ ಅಂತ. ಸರ್ ಮಾರ್ಕೆಟ್ ಇಲ್ಲಿ ಮೇಲೋಯ್ತು, ಇಲ್ಲಿ ಮೇಲೋಗಿ ವಾಪಸ್ ಕೆಳಗಡೆ ಬಂದ್ಬಿಡ್ತು. ಓಕೆ ಫೈನ್. ಓಕೆ, ನಾವು ಇಲ್ಲಿ ನೀವು ಎಂಟ್ರಿ ಅಂತ ತೊಗೊತಿರೋ ಅಥವಾ ಇಲ್ಲಿ ಬೈ ತೊಗೊತಿರೋ ವಾಟ್ ಎವರ್ ಡಸಂಟ್ ಮ್ಯಾಟರ್. ನೀವು ಹೋದಾಗ ಏನಾಗುತ್ತೆ ಅಂದರೆ ವಾಪಸ್ ಮಾರ್ಕೆಟ್ ಬಂದು ನಿಮಗೆ ಲಾಸ್ ಕೊಟ್ಬಿಡ್ತೀವಿ. ನಾವು ನಿಮ್ಗೆ ಇಲ್ಲಿ ಲಾಸ್ ಕೊಟ್ಟಿದೆ ಅಂದಾಗ ನೀವು ನೆಕ್ಸ್ಟ್ ಟೈಮ್ ಇದೇ ಸ್ಲೀಪಿಂಗ್ ಲೈನಲ್ಲಿ ನೀವು ಟ್ರೇಡ್ ಮಾಡಲ್ಲ. ಯು ಲುಕ್ ಫಾರ್ ಅ ನ್ಯೂ ಲೈನ್. ನ್ಯೂ ಲೈನ್ ಇಲ್ಲಿದೆ ಸರ್.
ಈ ಸ್ಲೀಪಿಂಗ್ ಲೈನ್ ಏನಿದೆ ಇಲ್ಲಿ ನೀವು ಎಂಟ್ರಿ ಅದೆಷ್ಟೇ ಬೈ ಸೆಲ್ ಕೊಟ್ಟರು ನೀವು ಮಾಡಲ್ಲ. ಯು ಲುಕ್ ಫಾರ್ ಎಂಟ್ರಿ ಹಿಯರ್ ಆ್ಯಂಡ್ ಯು ವುಡ್ ಕ್ಯಾಪ್ಚರ್ ಟಿಲ್ ಹಿಯರ್. ಓಕೆ, ನಿಮ್ಗೆ ಇಲ್ಲಿವರೆಗೂ ಸಿಗೋದು. ಓಕೆ, ಸ್ಲೀಪಿಂಗ್ ಲೈನ್ ಮತ್ತೆ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸರ್, ಇಲ್ಲಿಗೆ ಶಾರ್ಟ್ ಬಂತು ನಿಮಗೆ ಸಿಗ್ನಲ್ಲು. ಓಕೆ, ಆ್ಯಂಡ್ ನೀವು ಶಾರ್ಟ್ ಮಾಡಿದ್ವಿ ವಾಪಸ್ ಮೇಲೆ ಹೊಟ್ಟೋಯ್ತು. ಸೊ ಯು ಡೋಂಟ್ ಎಂಟರ್ ಹಿಯರ್ ಅಗೇನ್. ಮತ್ತೆ ನೀವು ಶಾರ್ಟ್ ಮಾಡಿದ್ವಿ ಹೊಟ್ಟೋಯ್ತು, ಯು ಡೋಂಟ್ ಎಂಟರ್ ದಿಸ್ ಪಾರ್ಟ್. ಮತ್ತೆ ನಿಮಗೆ ಲಾಸ್ ಆಯಿತು, ಯು ಡೋಂಟ್ ಎಂಟರ್ ದಿಸ್ ಪಾರ್ಟ್. ನಾವು ಇಲ್ಲಿ ನೋಡಿ ಇದು ನಿಮಗೆ ಲಾಸ್ ಕೊಡ್ತಿತ್ತು. ಬಟ್ ಇಲ್ಲೊಂದು ಕ್ಯಾಚ್ ಇದೆ. ನಿಮಗೆ ಕ್ರಾಸ್ ಓವರ್ ಕೊಟ್ಟ ಮೇಲೆ 3 ರೆಂಕೋ ಬಂದಿದೆ ಅಂದರೆ ಅದನ್ನು ನೀವು ವ್ಯಾಲಿಡ್ ಅಂತ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಎಂಟ್ರಿ ಕೂಡ ನೀವು ಪ್ಲ್ಯಾನ್ ಮಾಡ್ಬೋದು. ಇಲ್ಲಿಗೆ ಕ್ರಾಸ್ ಓವರ್ ಬಂದು 3 ರೆಂಕೋ ಬಂದಿದೆಯಾ, ದಟ್ ಮೀನ್ಸ್ ಈ ಕ್ರಾಸ್ ಓವರ್ ನೀವು ಟ್ರೇಡ್ ಮಾಡ್ಬೋದು, ಈ ಕ್ರಾಸ್ ಓವರ್ ನೀವು ಟ್ರೇಡ್ ಮಾಡ್ಬೋದು. ಬಟ್ ಇಲ್ಲೇನಾಗಿದೆ, ಎಂಟ್ರಿ ಕೊಟ್ಟು ಎಕ್ಸಿಟ್ ಈ ಥರ ಕೊಟ್ಟಿದೆ. ಇದನ್ನು ನಾವು ಟ್ರೇಡ್ ಮಾಡಲ್ಲ ಸರ್. ಒನ್ಸ್ ಇದು 3 ಮೊಮೆಂಟಮ್ ಆಗೋಗಿದೆ, ನೆಕ್ಸ್ಟ್ ಟೈಮ್ ನನಗಿದು ಬ್ಲ್ಯಾಕ್ ಬರುತ್ತಲ್ಲ, ನಾನು ಇದು ಎಂಟ್ರಿ ಮಾಡ್ತೀನಿ, ಇದನ್ನು ಎಂಟ್ರಿ ಮಾಡ್ತೀನಿ. ಬಿಕಾಸ್ ಇದು 3 ರೆಂಕೋ ಕೊಟ್ಟಿದೆ ನನಗೆ ಮಾರ್ಕೆಟು. ಇಲ್ಲಿ ಒಂದೊಂದಕ್ಕೆ ಎಕ್ಸಿಟ್ ಆಗಿದೆ. ಸೊ ಐ ಕೆನಾಟ್ ಎಂಟರ್ ಹಿಯರ್. ನೋಡಿ ಇಲ್ಲಿ ಅಗೇನ್ ಲೈವ್ ಮಾರ್ಕೆಟ್ ಬಂದರೆ, ಮಾರ್ಕೆಟ್ ಈಸ್ ಇನ್ ಅ ವೆರಿ ವೆರಿ ಹಾರ್ಡ್ ರೆಸಿಸ್ಟೆನ್ಸ್ ರೈಟ್ ನಾವು. ತುಂಬ ಹಾರ್ಡ್ ರೆಸಿಸ್ಟೆನ್ಸ್ ಆ ಥರ ಇದೆ, ಡೇ ಹೈ ಬ್ರೇಕ್ ಮಾಡೋ ಥರ ಇದೆ. ದಿಸ್ ವಿಲ್ ಬಿ ವೆರಿ ವೆರಿ ಸ್ಟ್ರಾಂಗ್ ಬಿಕಾಸ್ ಗ್ಯಾಪ್ ಅಪ್ ಕಾಸ್ ದ ರ್ಯಾಲಿ. ಅದಾದಮೇಲೆ ಮಾರ್ಕೆಟ್ ಕೆಳಗಡೆ ಬಂದಿರೋದು. ಇದು ಗ್ಯಾಪ್ ಅಪ್ಪಲ್ಲಿ ಬುಲಿಶ್ ಬಂದು ಅದಾದಮೇಲೆ ಕೆಳಗಡೆ ಹೋಗಿದೆ. ನಾವು ಇಫ್ ದಿಸ್ ಬ್ರೇಕ್ಸ್ ಅಲ್ವಾ, ದಿಸ್ ವಿಲ್ ಡಿಸೈಡ್ ಓಕೆ ದ ಮಾರ್ಕೆಟ್ ಯಾವ ಟ್ರೆಂಡಲ್ಲಿ ಹೋಗುತ್ತೆ ಇವತ್ತು ಅಂತ. ಸಿ ಅಗೇನ್ ಇಲ್ಲಿ ನೋಡಿ, ಇಲ್ಲಿ ರಿಜೆಕ್ಷನ್ಸ್ ಏನಕ್ಕೆ ಬರ್ತಿದೆ ಇಲ್ಲಿ ಪದೇ ಬಿಕಾಸ್ ದೇರ್ ಆಕ್ಟಿವ್ ಸೆಲ್ಲರ್ಸ್ ರೈಟ್ ದೇರ್. ಬೇಸಿಕ್ ಅದೇ ಟ್ರೇಡಿಂಗ್ ನಾಲೆಡ್ಸ್ನ ನೀವು ಯೂಸ್ ಮಾಡಬೇಕಾಗೋದಷ್ಟೇ ಫಾರ್ ಮೋರ್ ಬೆಟರ್ ಎಂಟ್ರೀಸ್. ಇಲ್ಲಾಂದರೆ ನಾನು ಹೇಳ್ತಿಲ್ವಾ, ಆ ಥಿಯರೀಸ್ನ ಫಾಲೋ ಮಾಡ್ಕೊತಾ ಹೋಗಿ ನಿಮಗೇನು ತೊಂದರೆ ಆಗೋಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸರ್, ಇಲ್ಲೇನಾಯಿತು, ಇಲ್ಲಿ ನಾನು ಎಂಟ್ರಿ ಸಿಕ್ತು, 3 ಬ್ರೇಕ್ ಆಯಿತು. ಓಕೆ ಫೈನ್, ನಾವು ಐ ಗಾಟ್ ದ ಎಂಟ್ರಿ ಹಿಯರ್, ಐ ಲಾಸ್ ದ ಮನಿ ಹಿಯರ್. ಓಕೆ, ದೆನ್ ಮತ್ತೆ ನನಗಿಲ್ಲಿ ಎಂಟ್ರಿ ಬಂತು, ನಾನು ಮತ್ತೆ ಕಳ್ಕೊಂಡೆ. ಸೊ ಇದು ಏನೇ ಮಾಡಿದ್ರು ನಾನು ವಾಪಸ್ ಮತ್ತೆ ಎಂಟ್ರಿ ಆಗಲ್ಲ. ಇಲ್ಲೇನಾಯಿತು, ಎಂಟ್ರಿ ಕೊಟ್ಮೇಲೆ 4-5 ಮೇಲೆ ಹೊಟ್ಟೋಯ್ತು. ಸೊ ನೆಕ್ಸ್ಟ್ ಒನ್ ಐ ವಿಲ್ ಪಿಕ್. ಸೊ ಅಗೇನ್ ಇಲ್ಲಿ ಕೂಡ ಎಂಟ್ರಿ ಕೊಟ್ಮೇಲೆ 3 ರೆಂಕೋ ಬ್ರೇಕ್ ಬಂದ್ಬಿಡ್ತು. ಸೊ ಐ ಪಿಕ್ ದಿಸ್ ಟ್ರೇಡ್, ಐ ಗೋ ಫಾರ್ ದಿಸ್ ಟ್ರೇಡ್. ಇಲ್ಲೇನಾಯಿತು, ಎಂಟ್ರಿ ಬಂದಮೇಲೆ 2 ಕೊಡ್ತು ನನಗೆ, ಆಮೇಲೆ ಐ ಡೋಂಟ್ ಪಿಕ್ ದಿಸ್ ಟ್ರೇಡ್. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಬಿಕಾಸ್ ಇಟ್ಸ್ ಇನ್ ಅ ಸೇಮ್ ಸ್ಲೀಪಿಂಗ್ ಲೈನ್, ಐ ಡೋಂಟ್ ಪಿಕ್ ದಿಸ್ ಟ್ರೇಡ್. ಬಿಕಾಸ್ ಇದು 2 ಕೊಟ್ಟಿರೋದು, ಅದಾದಮೇಲೆ ರಿವರ್ಸ್ ಆಗೋಯ್ತು. ಐ ಡೋಂಟ್ ಕೇರ್. ನನಗೆ ಮಿನಿಮಮ್ 3 ರೆಂಕೋ ಬ್ರೇಕ್ ಕೊಡಬೇಕದು ಮಾರ್ಕೆಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸರ್, ಇಲ್ಲಿಗೆ ನನಗೆ ಒಂದು ಬಂದು ರಿವರ್ಸ್ ಆಯಿತು, ಮತ್ತೆ ಒಂದು ಹೋಯಿತು ರಿವರ್ಸ್ ಆಯಿತು. ಸೊ ಇದೇನಿದೆ ಟ್ರೇಡು, ಇದನ್ನು ನಾನು ಪಿಕ್ಕೇ ಮಾಡೋಕ್ಕಾಗಲ್ಲ. ಐ ಲೂಸ್ ದಿಸ್ ಟ್ರೇಡ್. ಬಟ್ ಬಿಕಾಸ್ ಇದು 3ಕ್ಕಿಂತ ಜಾಸ್ತಿ ರೆಂಕೋ ಬ್ರೇಕ್ ಬಂತು, ಸೊ ನನಗೇನಾಗುತ್ತೆ, ನೆಕ್ಸ್ಟ್ ಟೈಮ್ ಇದೇ ಸ್ಲೀಪಿಂಗ್ ಲೈನಲ್ಲಿ ಏನೋ ಇತ್ತು ಅಂದರೆ ನಾನು ಮತ್ತೆ ಎಂಟ್ರಿ ಮಾಡ್ತೀನಿ. ಅವಾಗ ಔಟ್ ಆಫ್ ಪಿಕ್ ದ ಎಂಟ್ರೀಸ್ ಫಾರ್ ಶೋರ್. ಓಕೆ, ಸೊ ಈ ಥರ ಎಷ್ಟೊಂದು ರೀತಿ ಇದೆ ನೀವು ಟ್ರೇಡ್ ಮಾಡೋಕ್ಕೆ. ನಾವು ಅವಾಗಿಂದ ನಾನು ಎಷ್ಟು ರೀತಿ ಹೇಳ್ಬಿಟ್ಟೆ ನೋಡಿ. ಒಂದು ಹೇಳ್ದೆ, ಸೊ ಇಫ್ ಯು ಬೇಗ ಎಂಟ್ರಿ ಎಕ್ಸಿಟ್ ಆಗಬೇಕು, ರೀಪೇಂಟಿಂಗ್ ಬೇಡ ಅಂದರೆ ಏನು ಮಾಡಬೇಕು, ಯು ಕ್ಯಾನ್ ಕೀಪ್ ದ ಟೈಮ್ ಫ್ರಮ್ ಆ್ಯಸ್ ಲೋ ಆಸ್ ಪಾಸಿಬಲ್ ಟು ಇವನ್ ಮೇ ಬಿ 1 ಸೆಕೆಂಡ್. ಸೆಕೆಂಡ್ ಆಪರ್ಚುನಿಟಿ ಏನಿತ್ತು ಅಂದರೆ ಸರ್, ಸಿಂಪಲ್ ನಿಮಗೆ ಚೇಸ್ ಮಾಡ್ಕೊತ ಹೋಗ್ಬೇಕಂದ್ರೆ 2.1 3 ಮಿನಿಟ್ಸಲ್ಲಿ ಏನೋ ನೀವು ಚೇಸ್ ಮಾಡ್ಕೊತ ಹೋಗಿ ಯು ಟೇಕ್ ದ ಪ್ರಾಫಿಟ್ ಎಷ್ಟು ಬರುತ್ತೋ ಅಷ್ಟು ತೊಗೊಳ್ತಾ ಹೋಗ್ತಾರೆ ಮಾರ್ಕೆಟಿಂದ. ದ್ಯಾಟ್ ಈಸ್ ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ಏನು ಸರ್, 10 ಮತ್ತು 5 ಇಟ್ಕೊಳ್ಳಿ, ನಿಮಗೆ ಬಿಗ್ ಟ್ರೇಡ್ಸ್ನ ಕ್ಯಾಪ್ಚರ್ ಮಾಡಿ. ದಟ್ ಈಸ್ ಥರ್ಡ್ ಥಿಂಗ್. ಫೋರ್ತ್ ಥಿಂಗ್ ಏನು, 10 ಮತ್ತು 5ನೇ ಇಟ್ಕೊಳ್ಳಿ, ಅದರಲ್ಲಿ ಯು ಟೇಕ್ 40-50 ಪಾಯಿಂಟ್ಸ್ ಆ್ಯಂಡ್ ಯು ಎಕ್ಸಿಟ್ ಫ್ರಮ್ ದ ಮಾರ್ಕೆಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ದೆನ್ ವಿ ಲರ್ನ್ಟ್ ಅಬೌಟ್ ಕಾಂಬಿನೇಷನ್ ಏನಲ್ಲಿ ನಾವೇನು ಕಲ್ತ್ರಿ, ದಟ್ ನಾವು 5 ಮತ್ತು 3 ಹಾಕ್ಕೊಂಡು 3 ಮಿನಿಟ್ ಟೈಮ್ ಫ್ರೇಮ್, ಆ್ಯಂಡ್ ಯಾವ್ದಲ್ಲಿ ಬೇಗ ಎಂಟ್ರಿ ಬರುತ್ತೋ ಎಂಟ್ರಿ ಮಾಡಿದ್ವಿ, ಯಾವ್ದಲ್ಲಿ ಬೇಗ ಎಕ್ಸಿಟ್ ಬರುತ್ತೋ ಎಕ್ಸಿಟ್ ಆದ್ರಿ. ವಿ ಡಿಡ್ ದ್ಯಾಟ್. ಆ್ಯಂಡ್ ದಿಸ್ ಕಾಂಬಿನೇಷನ್ ಬಿನಲ್ಲಿ ನಾವೇನು ಮಾಡಿದ್ರಿ, ಯಾವ್ದ್ರಲ್ಲಿ 2ರಲ್ಲೂ ಕೂಡ ಒಟ್ಟಿಗೆ ಎಂಟ್ರಿ ಬಂದರೆ ಎಂಟ್ರಿ ಮಾಡ್ತೀವಿ, ಯಾವ್ದ್ರಲ್ಲಿ ಒಂದಲ್ಲನ ಎಕ್ಸಿಟ್ ಬಂದರೆ ಎಕ್ಸಿಟ್ ಆಗೋಗ್ತೀವಿ. ದ್ಯಾಟ್ ವಿ ಲರ್ನ್ಡ್. ಸೊ ಈ ಥರ ಎಷ್ಟೊಂದು ಎಂಟ್ರಿವೇಸ್. ಲಾಸ್ಟಲ್ಲಿ ನಾವೇನು ಮಾಡಿದ್ವಿ, ಸ್ಲೀಪಿಂಗ್ ಲೈನ್ ಥಿಯರಿನ ಒಂದ್ಸತಿ ಮತ್ತೆ ರಿವೈಸ್ ಮಾಡ್ಕೊಂಡ್ರಿ ಅಷ್ಟು. ಆ್ಯಂಡ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಓಕೆ, ಸೊ ಇಲ್ಲೂ ಕೂಡ ನಿಮಗೆ ಟ್ರೇಡ್ ಎಲ್ಲಿವರೆಗೂ ಬರೋದು ನೋಡಿ. ಫಸ್ಟ್ ಒನ್ ನಾವು ಟ್ರೇಡ್ ಮಾಡಿದಾಗ ವಿ ಕೂಡ ಎಕ್ಸಿಟೆಡ್ ಓನ್ಲಿ ಹಿಯರ್. ಸರ್ ಕಾಸ್ಟ್ ಟು ಕಾಸ್ಟ್ ಅದು ಮೇ ಬಿ 10 ಪಾಯಿಂಟ್ ಏನೋ ಪ್ರಾಫಿಟ್ ಸಿಕ್ಕಿರೋದಷ್ಟೇ ನಿಮಗೆ, ಆರ್ ಮೇ ಬಿ ಇವನ್ 0 ರೂಪೀಸ್. ಬಟ್ ಇಲ್ಲಿಗೆ ನಿಮಗೆ ಎಕ್ಸಿಟ್ ಸಿಕ್ಕಿದಾಗ ಯು ಟೇಕ್ ದ ಮಾರ್ಕೆಟ್ ಟಿಲ್ ಹಿಯರ್. 40 ಪಾಯಿಂಟ್ಸ್ ಆಲ್ರೆಡಿ ಏನೋ ಬಂದಿದೆ ರೈಟ್, ಆಲ್ಮೋಸ್ಟ್ ಒಂದು 40 ಪಾಯಿಂಟ್ಸ್ ಟಚ್ ಆಗುತ್ತೆ ಇವಾಗ. ಸೊ ಇಟ್ ವಿಲ್ ಡಿಪೆಂಡ್ ಆನ್ ಯು, ನೀವು ಯಾವ ಥರ ಮಾಡ್ತೀರಾ ಅಂತ.
ನೋಡಿ ಯು ವಾಂಟ್ ಫಾಸ್ಟ್, ನೋಡಿ ಇಲ್ಲೂ ಕೂಡ ನಾನು ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ಸ್ಕ್ಯಾಲ್ಪಿಂಗ್ 50 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡಿಬಿಟ್ಟು ಹೋಗ್ತಿರಲ್ಲ ದಿನಕ್ಕೆ, ಅಂಥವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಒಂದು ತಿಂಗಳು. ಒಂದು ನಿಮಗೆ ಸ್ಟೆಬಿಲಿಟಿ ಬೇಕು ಸರ್, ನನಗೆ ನಿಧಾನಕ್ಕೆ ಬಂದರೂ ಪರವಾಗಿಲ್ಲ, ನನಗೆ ಎಂಟ್ರಿ ಏನೂ ಟೆನ್ಷನ್ ಇಲ್ಲ ನನಗೆ, ಆ ಥರ ಇದ್ದರೆ 10 ಮತ್ತು 5ನಲ್ಲಿ 50-40 ಪಾಯಿಂಟ್ಸ್ ಸ್ಕ್ಯಾಲ್ಪ್ ಮಾಡಿ ಎಕ್ಸಿಟ್ ಆಗಿ. ಅಥವಾ ಸರ್ ನನಗೆ ಅರ್ಜೆಂಟ್ ಇರುತ್ತೆ, ನಾನು 11 ಗಂಟೆಗೆಲ್ಲ ಜೂಟ್ ಆಗಬೇಕು, ನನಗೆ ಮಾರ್ಕೆಟಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೆ ಇಷ್ಟ ಆಗಲ್ಲ, ಗೋ ಫಾರ್ 1 ಸೆಕೆಂಡ್, ಫಟಾಫಟ್ ಅದು ಎಷ್ಟೆಷ್ಟು ಪಾಯಿಂಟ್ಸ್ ಕೊಡೋದು ತೊಗೊಂಡು ಜೂಟ್ ಆಗ್ಬಿಡಿ ಮಾರ್ಕೆಟ್. ಡೋ ನಾಟ್ ಇವನ್ ಸ್ಟೇ ಫಾರ್ ಅ ಸೆಕೆಂಡ್ ದೇರ್. ನೋಡಿ ಇಲ್ಲಿಗೆ ನೀವು ನೋಡಿದ್ರೆ ಇದು 1 ಸೆಕೆಂಡ್ ಚಾರ್ಟಲ್ಲಿ ಕೊಟ್ಟಿರುತ್ತೆ. ನಾವು ಆಲ್ರೆಡಿ ದಿಸ್ ಹಸ್ ಗಿವನ್ 30-32 ಪಾಯಿಂಟ್ಸ್. ನಾವು ಬೇಗ ಇದು ಕೊಟ್ಬಿಟ್ಟು 50 ಪಾಯಿಂಟ್ಸ್ ತೊಗೊಂಡು ಎಕ್ಸಿಟ್ ಆಗ್ಬಿಡಿ ಫಟಾಫಟ್. ದಿಸ್ ಯು ಕ್ಯಾನ್ ಡೂ. ಓಕೆ, ಇದನ್ನು ನೀವು ಮಾಡ್ಬೋದು, ಬಿಕಾಸ್ ಇದು ಕೊಡುತ್ತೆ 40-50 ಪಾಯಿಂಟ್ಸ್ ಕೊಡುತ್ತೆ. ನೋಡಿ ಇಲ್ಲಿ ನಿನ್ನೆ ಎಲ್ಲ ಏನಾಯಿತು, ನಿನ್ನೆ ನೀವು ನೋಡಿದ್ರೆ ದಿಸ್ ಆಲ್ಸೋ ಗೆ 9:15 7 ಸೆಕೆಂಡ್ಗೆ ಕೊಟ್ಟಿದೆ, 7ನೇ ಸೆಕೆಂಡ್ಗೆ ಎಂಟ್ರಿ ಕೊಟ್ಟಿದೆ. ಮಾರ್ಕೆಟ್ ಓಪನ್ ಆಗಿ 7ನೇ ಸೆಕೆಂಡ್ಗೆ ಎಂಟ್ರಿ, ಇಲ್ಲೇ ನಿಮಗೆ ಸಿಕ್ಬಿಟ್ಟಿರೋದು. ಆ್ಯಂಡ್ ಅದಾದಮೇಲೆ ಲೇಟರ್ ಏನು ರ್ಯಾಲೀಸ್ ಹೋಗಿದೆ, ಅದಕ್ಕೂ ಕೂಡ ಮಾರ್ಕೆಟ್ ಕೊಡ್ತಿದೆ ಎಂಟ್ರಿ. ದ್ಯಾಟ್ ಈಸ್ ಅನದರ್ ಥಿಂಗ್ ಟು ಡೂ. ಸೊ ನಿಮ್ಮ ಸೈಕಾಲಜಿ ಯಾವುದಕ್ಕೆ ಸೂಟ್ ಆಗುತ್ತೆ? ಇಷ್ಟೊಂದು ಎಂಟ್ರಿ ಮಾಡೆಲ್ ಹೇಳಿದೆ ನಾನು, ಇದರಲ್ಲಿ ನೀವು ಯಾವುದು ನಿಮಗೆ ಪರ್ಫೆಕ್ಟ್ ಸೂಟ್ ಆಗುತ್ತೆ ನಿಮ್ಮ ಸೈಕಾಲಜಿಗೆ. 10 and 2.1ಗೆ 1 ಮಿನಿಟ್ ಸೆಟ್ ಆಗುತ್ತಾ, ಅಥವಾ 1 ಸೆಕೆಂಡ್ ಸೆಟ್ ಆಗುತ್ತಾ, ಅಥವಾ 10 and 5ನಲ್ಲಿ 3 ಮಿನಿಟ್ಸ್ ಸೆಟ್ ಆಗುತ್ತಾ, 10-5 and 10-3ನಲ್ಲಿ 3 ಮಿನಿಟ್ಸ್ ಸೆಟ್ ಆಗುತ್ತಾ, 10-2 ಮತ್ತು 10-4ನಲ್ಲಿ ನೀವು ಕಾಂಬಿನೇಷನ್ಸಲ್ಲಿ ಮಾಡ್ತೀರಾ, ಅದಿಷ್ಟ ಆಗುತ್ತಾ? ನಿಮಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಡೂ ದಟ್. whichever gives you satisfaction, do that. Whichever makes you feel, sir, this is easy for me, I can trade easily, I do not mind about it, do that. ಒಬ್ಬರಿಗೆ ಐ ಟೋಲ್ಡ್ ಯು ನೋ, ಒಬ್ಬರು ಸ್ಟೂಡೆಂಟ್ಸ್ಗೆ 1.51 ಇಷ್ಟ, ಒಬ್ಬರು ಸ್ಟೂಡೆಂಟ್ಸ್ಗೆ 5 ಇಷ್ಟ. ಇಟ್ ಈಸ್ ಅ ಸೈಕಾಲಜಿ ಡೆವಲಪ್ಮೆಂಟ್ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಟ್ರೇಡಿಂಗ್ ನೋಡುವಂಥ ರೀತಿ ಯಾವ ಥರ ಇದೆ ಅಷ್ಟೇ, ಅದೇನು ಬೇರೆ ಏನೂ ಇಲ್ಲ ಅದರಲ್ಲಿ. ಅರ್ಥ ಆಯ್ತಾ? ಸೊ ವಿಚ್ ಎವರ್ ಫೀಲ್ಸ್ ದ ಬೆಸ್ಟ್ ಟು ಯು, ಡೂ ದ್ಯಾಟ್, ಆ್ಯಂಡ್ ದ್ಯಾಟ್ ವಿಲ್ ಗಿವ್ ಯು ಬೆಟರ್ ರಿಸಲ್ಟ್ಸ್ ಅಕಾರ್ಡಿಂಗ್ ಟು ಮೀ. ಓಕೆ, ಸೊ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಏನೇ ಡೌಟ್ಸ್ ಇದು ಪ್ಲೀಸ್ ಅನ್ಮ್ಯೂಟ್ ಮಾಡಿ ಕೇಳಿ. ಐ ಥಿಂಕ್ ಯುವರ್ ಮೈಕ್ಸ್ ಆರ್ ಅನ್ಮ್ಯೂಟ್, ರೈಟ್? ಮೈಕ್ಸ್ ಆನ್ ಇದೆ ಎಲ್ಲರದು ಕೂಡ. ಎಸ್, ಯು ಕ್ಯಾನ್ ಓಪನ್ ಯುವರ್ ಮೈಕ್ ಆ್ಯಂಡ್ ಆಸ್ಕ್ ಯುವರ್. ಎಸ್ ಪಿಂಜಾರ್ ಸರ್, ಹೇಳಿ. ಏನು ಡೌಟ್ ಇಲ್ಲ ಸರ್, ಎಲ್ಲ ಅರ್ಥ ಆಗಿದೆಯಾ? ಪಕ್ಕ. ಎನಿವೇಸ್, ಇಲ್ಲ ಸರ್, ನಾನು ಯಾವುದು ಕಾಂಬಿನೇಷನ್ ಯೂಸ್ ಮಾಡ್ತೀನಿ ಅಷ್ಟೇ, ಏನಿಲ್ಲ. ಕಾಂಬಿನೇಷನ್ ಯೂಸ್ ಮಾಡ್ತೀವಿ. ಸಿ, ಇಲ್ಲಿ ಕಾಂಬಿನೇಷನ್ ಯೂಸ್ ಮಾಡೋರು ಒಬ್ಬರು ಮುಂಚೆಯಿಂದಾನೇ ಇದ್ದಾರೆ, ರೈಟ್? ಸೊ ಇದು ಹೇಗೆ ಡೆವಲಪ್ ಆಗುತ್ತೆ? ಯು ಡೆವಲಪ್ ಯುವರ್ ಓನ್ ಇಂಡಿಕೇಟರ್ಸ್ ಅಕಾರ್ಡಿಂಗ್ ಟು ಯುವರ್ ಸೈಕಾಲಜಿ. ನಿಮಗೆ ಯಾವ್ದು ಸೂಟ್ ಆಗುತ್ತೆ? ನೀವು ಫಟಾಫಟ್ ಡೌಟ್ಸ್ ಕೇಳಿ. ನಾನು ಹೇಳಿದ್ದೆ, ನಾನು ಯಾರು ಡೌಟ್ಸ್ ಮೈಕ್ಸ್ ಓಪನ್ ಮಾಡಿ ಡೌಟ್ ಕೇಳಿಲ್ಲ ಅಂದರೆ ನೆಕ್ಸ್ಟ್ ಲೈವ್ ಸೆಷನ್ ಮಾಡಲ್ಲ ಅಂತ ನಾನು ಹೇಳಿದ್ದೆ ನಿಮ್ಮೆಲ್ಲರಿಗೂ. ಮೆಸೇಜ್ ಓದಿದ್ರೋ ಇಲ್ವೋ ಲಾಸ್ಟ್ ವೀಕ್? ಐ ಡೋಂಟ್ ನೋ ಎಷ್ಟು ಜನ ಓದಿದ್ರಿ ಅಂತ. ಓಕೆ ಸರ್, ಆಕ್ಚುಲಿ ನಾನು ನಿನ್ನೆ ಇಂಡಿಕೇಟರ್ ಪರ್ಚೇಸ್ ಮಾಡಿದ್ದು. ಓಕೆ, ಹೇಳಿ ಸರ್. ನನ್ನ ಕ್ವಶನ್ ಏನು ಅಂತಂದ್ರೆ, ಈಗ ಯೂಶಲಿ ನಾನು ಇಂಡಿಯನ್ ಮಾರ್ಕೆಟ್ ಮಾತ್ರ ಟ್ರೇಡ್ ಮಾಡ್ತಾ ಇದ್ದೇನೆ. ಓಕೆ, ಇವಾಗ ಮೊನೋಜ್ ಪ್ರಾಕ್ಸಿ ಇಂಡಿಕೇಟರ್ ಏನು ಯೂಸ್ ಮಾಡ್ತಾ ಇದೀವಿ, ಲೈಕ್ ಬೈ ಅದನ್ನ ನಾವು ಒನ್ಸ್ ಲಾಂಚ್ ಮಾಡಿದ್ಮೇಲೆ ನಾವು ನಿಫ್ಟಿಗೆ 0.08 ಚೇಂಜ್ ಮಾಡ್ಕೊಬೇಕು. 0.04 ಸರ್ ನಿಫ್ಟಿಗೆ. ಸಾರಿ 0.04ಗೆ ಅಂಡ್ 10-2.1 ಅಂದ್ರೆ ಅದು ಅಕಾರ್ಡಿಂಗ್ ಟು ನಮ್ಗೆ ಯಾವ ರೀತಿ ಇದೆಯೋ ಆ ರೀತಿ ಪ್ಲಾನ್ ಮಾಡ್ಕೊಬೇಕು. ಹೌದು. ಫಿಕ್ಸ್ ಆಯ್ತಾ? ಇಲ್ಲ ಆ ಥರ ಏನಿಲ್ಲ. ನೀವು ಹೇಳಿದ್ನಲ್ಲ, ನೀವು ಯಾವ್ದನ್ನ ಇಟ್ಕೊಬೋದು, ವಿಚ್ ಎವರ್ ಸೂಟ್ಸ್ ಯು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು, ಸಿಂಪಲ್. ಇದಾದ್ಮೇಲೆ ಬೇರೆ ಏನೋ ಚೇಂಜಸ್ ಮಾಡಲ್ಲ ಸರ್, ಲೈಕ್ ಆಸ್ ಆಫ್ ನೌ, ಲೈಕ್ ಫಾರ್ ದಿಸ್ ಒನ್. ಇಲ್ಲ, ಇದಕ್ಕೆ ಇಂಡಿಕೇಟರ್ನಲ್ಲಿ ನಿಮ್ಗೆ ಏನೂ ಚೇಂಜಸ್ ಇಲ್ಲ. ಅದು ಏನೇ ಚೇಂಜಸ್ ಇದೆ ನೀವು ಸೆಟ್ಟಿಂಗ್ಸಲ್ಲಿ ಮಾಡ್ಕೊಬೇಕಷ್ಟೆ. ಓಕೆನಾ? ನಿಮಗೆ ಬಿಗ್ ಟ್ರೇಡ್ ಬೇಕಾ, ಸ್ಮಾಲ್ ಟ್ರೇಡ್ ಬೇಕಾ, ಅದನ್ನು ನೀವು ಸೆಟ್ಟಿಂಗ್ಸಲ್ಲಿ ಇಟ್ಕೊಬೇಕು. ನಾನು ಇವಾಗ ಹೆಂಗೆ ಹೇಳ್ಕೊಟ್ಟೆ ನಿಮಗೆ 10 and 5, 10 and 2, 10 and 3, ಅದನ್ನು ನಿಮ್ಗೆ ಇಷ್ಟ ಬಂದಿದ್ದ ಥರ ನೀವು ಇಟ್ಕೊಳ್ಳಿ. ಓಕೆ, ಆ್ಯಂಡ್ ಅದಕ್ಕೆ ಸ್ಟಿಕ್ ಆನ್ ಆಗ್ಬಿಟ್ಟು ಕರೆಕ್ಟಾಗಿ ಟ್ರೇಡ್ ಮಾಡ್ಕೊತ ಹೋಗ್ತೀರಿ, ನೀವು ಪ್ರಾಫಿಟಲ್ಲಿ ಇರ್ತೀರಾ, ಐ ಗ್ಯಾರಂಟಿ. ಓಕೆ ಸರ್, ಈಗ 2.1 ಏನ್ ಸೆಟ್ ಮಾಡಿದೀವಿ, ಲೈಕ್ ಲೆಸ್ ದನ್ 2.1, ಫಾರ್ ಎಕ್ಸಾಂಪಲ್ 10 to 10, 1.5 ಈ ತರ ಸೆಟ್ ಮಾಡ್ಕೊಂತ ಬಂದ್ರೆ ನಮ್ಗೆ ಲೈಕ್ ಬೇಗ ಟ್ರೇಡ್ ಸಿಗುತ್ತೆ ಅಂತಾನ, ಇಲ್ಲಾಂದ್ರೆ ಬೇಗ ಎಕ್ಸಿಟ್ ಆಗ್ಬೋದು ಅಂತಾನ? ಎರಡೂ ಇರುತ್ತೆ ಸರ್. ಬೇಗ ಟ್ರೇಡ್ ಸಿಗುತ್ತೆ, ಬೇಗ ಎಕ್ಸಿಟ್ ಕೂಡ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಎಂಟ್ರಿ ಎಷ್ಟು ಗಂಟೆಗೆ ಬಂದಿತ್ತು? 9:30ಗೆ ಬಂದಿತ್ತು, ಕರೆಕ್ಟಾ? ಕರೆಕ್ಟ್. ಸೊ ಇದನ್ನೇ ನಾನು ಅಕಸ್ಮಾತ್ ಇದನ್ನು 5 ಹಾಕೊಂಡ್ಬಿಟ್ಟೆ ಅಂದ್ಕೊಳ್ಳಿ.
ಎಂಟ್ರಿ ನನಗೆ ಎಷ್ಟು ಗಂಟೆ ಬಂದಿದೆ 9:36 ಬಂದಿದೆ, ಡಿಲೇ ಆಗೋಯ್ತಲ್ಲ ನನಗೆ. ಕರೆಕ್ಟ್. ಸೊ ಆ ಥರ. ಓಕೆ, ಐ ಹೋಪ್ ಯು ಗೆಟ್ ದ್ಯಾಟ್. ನೀವು ಯಾವ್ದು ಇಟ್ಕೊಬೇಕು ಅದನ್ನ ಇವಾಗ ನೀವು ಡಿಸೈಡ್ ಮಾಡಿ, ಸರ್ ಯಾವುದನ್ನ ಇಟ್ಕೊಂಡೆ ನಂಗೆ ಸೂಟ್ ಆಗುತ್ತೆ ಅಂತ. ಇದ್ರ ಮೇಲೆ ನೀವು ರಿಸರ್ಚ್ ಮಾಡಬೇಕು ಇವಾಗ. ಓಕೆ, ಇದ್ರ ಮೇಲೆ ಯು ಹ್ಯಾವ್ ಟು ಬಿ ಲೈಕ್ ಓಕೆ, ಒಂದು 2 ಅವರ್ ಕೂತ್ಕೊಳ್ಳೋಣ, 1 ಅವರ್ ದಿನಕ್ಕೆ ಮೇ ಬಿ ಕೂತ್ಕೊಳ್ಳೋಣ, ಅನಲೈಸ್ ಮಾಡೋಣ ಯಾವ್ದು ಎಲ್ಲಿ ನನಗೆ ಬೆಟರ್ ರಿಸಲ್ಟ್ ಕೊಡುತ್ತೆ, ಯಾವ್ದು ಚೆನ್ನಾಗಿದೆ, ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಹೋಗಿ ಹಿಂಗೆ. ಸರ್ ಎಲ್ಲಿಗೆ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದೆ ನನಗೆ, ಏನಾಗಿದೆ ಅಬ್ಸರ್ವ್ ಮಾಡಿ. ಒಂದು 2-3 ಚಾರ್ಟ್ ತೆಗಿರಿ, ಕ್ರೂಡ್ ಆಯಿಲ್ ತೆಗಿರಿ, ಬಿಟ್ಕಾಯಿನ್ ತೆಗಿರಿ, ನಿಫ್ಟಿ ತೆಗಿರಿ. ನಿಮ್ಮ ಸೈಕಾಲಜಿ ಸೂಟ್ಸ್ ವಿಲ್ ಬಿ ಬೆಸ್ಟ್ ಫಾರ್ ಯು. ಓಕೆ, ನಾವು ನೋಡಿ ಇಲ್ಲಿ ರೆಂಕೋದಲ್ಲಿ 2 ಬ್ರೇಕ್ ಒಟ್ಟಿಗೆ ಬರ್ತಿದೆ ಆ್ಯಂಡ್ ಬ್ರೇಕ್ಔಟ್ ಕೂಡ ಆಗ್ತಿದೆ. ನಾವು ಇದೇನು ಕ್ಯಾಂಡಲ್ಸಲ್ಲಿ ಓಪನ್ ಮಾಡಿ ನೋಡೋಣ ಇದನ್ನು ಹೆಂಗಿರುತ್ತೆ ಅಂತ ಇದನ್ನು. ಓಕೆ, ಇದನ್ನು ನೀವು ಕ್ಯಾಂಡಲ್ಸ್ಗೆ ಹೋದರೆ ಲುಕ್ ಅಟ್ ದಿಸ್, ಪರ್ಫೆಕ್ಟ್ ರಿವರ್ಸಲ್ಸ್ನ ನೀವು ಇಲ್ಲಿ ಪ್ಲ್ಯಾನ್ ಮಾಡಿದ್ದೀರ. ಏನಿದು ಬ್ರೇಕ್ಔಟ್ ಕ್ಯಾಂಡಲ್ಸ್ ಥರ ಕೊಡ್ತಿದೆ ಇಲ್ಲಿ ಮಾರ್ಕೆಟ್ ಇನ್ನೂ ಮೇಲೆ ಹೋಗ್ಬೋದು, ರೈಟ್? ಸೊ ಥಿಂಕ್ ಮಾಡಿದೆ ಥರ. 1 second ಗೈಸ್, ಐ ವಿಲ್ ಜಸ್ಟ್ ಬಿ ರೈಟ್ ಬ್ಯಾಕ್. ಐ ಆಮ್ ಜಸ್ಟ್ ಗೆಟಿಂಗ್ ಅನ್ ಇಂಪಾರ್ಟೆಂಟ್ ಕಾಲ್. ಓಕೆ, ಹಲೋ. ಎನಿವೇಸ್, ಎಸ್, ನೆಕ್ಸ್ಟ್ ಡೌಟ್ ಹೇಳಿ ಸರ್. ಡೌಟ್ ಇದೆ ಸರ್. ಹೇಳಿ ಸರ್. ಡೌಟ್ ಅಲ್ಲ ಸರ್, ಅದು ಕ್ಲಾರಿಫಿಕೇಶನ್ ಏನೋ. ಇವಾಗ ನೋಡಿ ಸರ್, ಅದು ಏನಪ್ಪಾ ಅಂತಂದ್ರೆ ನಾವು ಮಲ್ಟಿಪಲ್ ಇದನ್ನ ಯೂಸ್ ಮಾಡ್ತಾ ಇರ್ತೀನಿ ನಾನು ಯಾವಾಗಲೂ. ಅದು ಸೂಪರ್ ಟ್ರೆಂಡೋ ಇಲ್ಲ ಇದು ಪ್ರಾಕ್ಸಿನೋ, ಬಟ್ ಅದರಲ್ಲಿ ಸೆಟ್ಟಿಂಗ್ ಚೇಂಜ್ ಮಾಡಿರೋ ಒಂದ್ರಲ್ಲಿ ಬೇಗ ಎಂಟ್ರಿ ಸಿಗುತ್ತೆ, ಇನ್ನೊಂದ್ರಲ್ಲಿ ಲೇಟಾಗಿ ಎಂಟ್ರಿ ಸಿಗುತ್ತೆ. ಬಟ್ ಅಲ್ಲಿ ಯಾವ್ದ್ರಲ್ಲಿ ಲೇಟಾಗಿ ಸಿಗುತ್ತೆ ಅದ್ರಲ್ಲಿ ಮತ್ತೆ ತಿರ್ಗಾ ಬೇಗ ಎಂಟ್ರಿ ಸಿಗುತ್ತೆ. ಮಾರ್ಕೆಟ್ ಏನಾದ್ರು ರಿವರ್ಸ್ ಆದರೆ ಹಾಂ ಸರ್, ಅದೇ ಸರ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ವಾಲಿಟಾಲಿಟಿ. ಆ ಇಂಡಿಕೇಟರ್ ಕೋಡ್ನಲ್ಲಿ ಏನು ಫೀಡ್ ಆಗಿರುತ್ತೆ ಅದ್ರ ಪ್ರಕಾರ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಫೈನಲ್ಲಿ ಇಲ್ಲಿ ನಾವು ನೋಡೋಣ, ಇದನ್ನು ನಾವು ಫೈಯಲ್ಲಿ ಹಾಕೊತೀವಿ ನೋಡ್ಕೊಳ್ಳಿ. ಓಕೆ, ನಮಗೆ ಈ ಶಾರ್ಟ್ ಟ್ರೇಡ್ಗೆ ಎಂಟ್ರಿ ಸಿಕ್ತು, ಬಟ್ ಬೈ ಟ್ರೇಡ್ಗೆ ಎಂಟ್ರಿ ಇಲ್ಲೇ ಸಿಕ್ಬಿಡ್ತಲ್ಲ. ಬೇಗ ಸಿಗುತ್ತೆ. ಈ ಥರ ಆಗಿದೆ ಸರ್. ಹಾಂ, ಸೊ ಆಗುತ್ತೆ, ಏನು ತೊಂದರೆ ಇಲ್ಲ. ಅದು ದಟ್ ಇಸ್ ದ ನೇಚರ್ ಆಫ್ ಇಟ್. ಡೋಂಟ್ ವರಿ. ನಿಮ್ಗೆ ಇಲ್ಲಿ ಟ್ರೇಡ್ ಇಲ್ಲೇನು ಕಾಂಪನ್ಸೇಟ್ ಆಗಿದೆ ನಿಮ್ಗೆ ಸಿಕ್ಬಿಡುತ್ತೆ ಅಷ್ಟೇ, ಸಿಂಪಲ್. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ನೋಡಿ, ನೀವು 5 ಆದರೂ ಹಾಕ್ಕೊಂಡಿರಿ, ನೀವು ಇದಾದರೂ ವಾಟ್ ಎವರ್, ನೀವು 2 minutesದು ಹಾಕ್ಕೊಂಡಿರಿ ಅಥವಾ 2.1 in 1 minute ಹಾಕ್ಕೊಂಡಿರಿ, ಯು ಗಾಟ್ ದ ಬಿಗ್ ಟ್ರೇಡ್ಸ್ ಅಲ್ವಾ, ಯು ಗಾಟ್ 70 points ಅಲ್ವಾ. ನೀವು ಇಲ್ಲಿಗೆ ತೊಗೊಂಡ್ರು ಕೂಡ ಹೌ ಮೆನಿ ಪಾಯಿಂಟ್ಸ್ ಡಿಡ್ ಯು ಗೆಟ್? ಯು ಗಾಟ್ ಅರೌಂಡ್ ಎಷ್ಟಿದು 62 points. ಇಲ್ಲಿ ಸರ್, ಇಲ್ಲಿ ಕಡಿಮೆ ಸಿಗ್ತಾ ಏನು? ಇಲ್ಲಿಗೆ 60 points ಸಿಕ್ಕಿದೆ. ಸೊ 60 points ನಿಮಗೆ 3ರಲ್ಲೂ ಕೊಟ್ಟಿದೆ. ಅರ್ಥ ಆಯ್ತಾ? ಸೊ ನೀವು ಏನೇ ಯೂಸ್ ಮಾಡಿದ್ರು ಕೂಡ ಆಟ್ ದಿ ಎಂಡ್ ಆಫ್ ದ ಇಯರ್, ಅಟ್ ದಿ ಎಂಡ್ ಆಫ್ ದ ಮಂತ್, ಯು ವಿಲ್ ಬಿ ಇನ್ ದ ಪ್ರಾಫಿಟ್. ಸೊ ತಲೆಗೆಡ್ಸ್ಕೊಂಬೇಡಿ, ಜಸ್ಟ್ ಫಾಲೋ ವಾಟ್ ಇಟ್ ಸೇಸ್, ಸಿಂಪಲ್. ಜಾಸ್ತಿ ಓವರ್ ಟ್ರೇಡಿಂಗ್ ಮಾಡೋಂಗಿಲ್ಲ, ಓಕೆನಾ? ಇಫ್ ಪ್ರಾಕ್ಸಿ ಲೈನ್ ಫ್ಲ್ಯಾಟ್, ದೆನ್ ರೀಸನ್ ದೇರ್ ಇಸ್ ನೋ ವಾಲ್ಯೂಮ್. ಹಾಂ, ಟ್ರೆಂಡ್ ಪ್ರಕಾರ ವಾಲ್ಯೂಮ್ ಇಲ್ಲ ಸರ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಐ ಜಸ್ಟ್ ಶೋ ಯು ಸಮಥಿಂಗ್. ಇಲ್ಲಿ ಇಫ್ ಯು ಲುಕ್ ಅಟ್ ಇಟ್, ರೆಂಕೋ ಬ್ರಿಕ್ಸು ಮೇಲ್ಗಡೆ ಹೋಗ್ತಿದೆ ಬಟ್ ಫ್ಲ್ಯಾಟ್ ಲೈನ್ ಇದೆ. ಅರ್ಥ ಏನು? ಆ ಮೇಲ್ಗಡೆ ಹೋಗ್ತಿರೋದಕ್ಕೆ ಇಲ್ಲಿ ವಾಲ್ಯೂಮ್ ಸಪೋರ್ಟ್ ಮಾಡ್ತಿಲ್ಲ ಅಂತ ಅರ್ಥ. ಬಟ್ ಕೆಳಗಡೆ ಹೋಗಿ ಹೆಂಗೆ ಶುರು ಆಯಿತೋ 2ನೇ 3ನೇ ರೆಂಕೋದ್ರಲ್ಲೇನೆ ಇದು ಸ್ಲೋಪ್ ಆಗೋಕ್ಕೆ ಶುರು ಆಗೋಯ್ತು. ಕರೆಕ್ಟ್ ಅಲ್ವಾ? ಸೊ ಇದರ ಅರ್ಥ ಏನು? ನಾವು ನೋಡಿ, ವಾಲ್ಯೂಮ್ದು ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್ ಟಾಪಿಕ್ನ ನಾನು ಕೋರ್ಸ್ನಲ್ಲಿ ಹೇಳ್ಕೊಟ್ಟಿದ್ದೆ. ಯಾರ್ಯಾರು ಆಪ್ಷನ್ ಚೇಂಜ್ ತೊಗೊಂಡಿದ್ರು. ವಾಲ್ಯೂಮ್ ಮೇಲೆ ಹೋಗ್ತಿದೆ ಬಟ್ ಪ್ರೈಸ್ ಮೇಲೆ ಹೋಗ್ತಿದೆ ಬಟ್ ವಾಲ್ಯೂಮ್ ಡೌನ್ ಹೋಗ್ತಿದೆ ಅಂದರೆ ಓವರಾಲ್ ಅದು ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಅರ್ಥ. ಇದು ವಾಲ್ಯೂಮ್ ಕನ್ವರ್ಜೆನ್ಸ್ ಆ್ಯಂಡ್ ಡೈವರ್ಜೆನ್ಸ್ ಟಾಪಿಕ್. ಯೂಟ್ಯೂಬಲ್ಲಿ ಕೂಡ ವಿಡಿಯೋ ಇದೆ ಅನ್ಸುತ್ತೆ ನಂದು, ನೋಡ್ಕೊಬೋದು ಬೇಕಂದರೆ. ಓಕೆ, ಸೊ ಎಸ್, ಯು ಕ್ಯಾನ್ ಯೂಸ್ ದ್ಯಾಟ್. ಅದರ ಅರ್ಥ ಏನಂದರೆ ಎಸ್ ವಾಲ್ಯೂಮ್ ಇದೆ, ವಾಲ್ಯೂಮ್ ಇಲ್ಲ ಅಂತಲೇ ಅರ್ಥ. ಓಕೆ, ಎಸ್ ಸರ್. ಅದೇ ಏನಿಲ್ಲ, ಈಗ ಕಾಂಬಿನೇಷನ್ ಇಂಡಿಕೇಟರ್ ಕಳಿಸ್ತಂದ್ರಲ್ಲ, ಅದ್ರಲ್ಲಿ ನೀವು 3 ಮತ್ತು 5 ಹೇಳಿದ್ರಿ. ಇನ್ ಕೇಸ್ ನಾನು 2.15 ಹಾಕತ್ತೀನಿ ಅಂದ್ರೆ ವರ್ಕೌಟ್ ಆಗುತ್ತಲ್ಲ? ಮಾಡಿ ಸರ್, ತೊಂದರೆ ಇಲ್ಲ, ನೋ ಇಶ್ಯೂಸ್ ಮಾಡಿ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಮಾಡಿ, ಅದಕ್ಕೇನು ಅಭ್ಯಂತರ ಇಲ್ಲ. ಬಟ್ ತುಂಬ ಡಿಫ್ರೆನ್ಸ್ ಇಟ್ಕೊಂಬೇಡಿ. ಫಾರ್ ಎಕ್ಸಾಂಪಲ್ 5 ಇಟ್ಕೊಂಡೆ, ಇಲ್ಲಿ 1 ಇಟ್ಕೊಂಡೆ, ಆ ಥರ ಇಲ್ಲ. ಓಕೆನಾ? ತುಂಬ ಡಿಫ್ರೆಂಟ್. ನೀವು 2.5 ಏನು ಹೇಳ್ತಿದ್ರಾ, ದಟ್ ಈಸ್ ಮೋರ್ ದೆನ್ ಇನಫ್, ಯು ಕ್ಯಾನ್ ಡೂ, ನೋ ಪ್ರಾಬ್ಲಮ್. ಓಕೆ, ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅಬ್ಸರ್ವ್ ಮಾಡಿ ಅಷ್ಟೇ. ಎಸ್ ವಿಜಯ್ ಸರ್, ನನಗೊಂದು ಡೌಟ್ ಇದೆ ಸರ್. ಈಗ ಕರೆಂಟ್ ಮಾರ್ಕೆಟ್ ಅಲ್ಲಿ 3 minutes ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನೀವು, ನಾನು ಕಾಂಬಿನೇಷನ್ 5 and 3 ಇಟ್ಕೊಂಡಿದ್ದೇನೆ. 5 and 3 ಹಾಕ್ಬಿಡೋಣ, ನಾನು ಹಾಕ್ಬಿಡ್ತೀನಿ ಒಂದ್ಸತಿ. 5 and 3. ಓಕೆ ಸರ್, ಎಸ್. ನೀವು ನೋಡಿದ್ರೆ ಅಲ್ಲಿ ಸ್ಲೀಪಿ ಲೈನ್ ಇದೆಲ್ಲ ಸರ್, ಅದು ಬಾಟಮ್ ಅಲ್ಲೇ. ಸೊ ನಮಗೆ ಟ್ರೇಡ್ ಎಂಟ್ರಿ ಇದೆಯಾ ಅಲ್ಲಿ? ಸೊ ನೋಡಿ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ಕಾನ್ಸೆಪ್ಟ್ ಮಿಕ್ಸ್ ಮಾಡಬೇಡಿ. ಇವಾಗ
ನಾವು ಬಿಕಾಸ್ ನೀವು 5 and 3 ಯೂಸ್ ಮಾಡ್ತಿದ್ದೀರಾ, ಇದರ ಎಂಟ್ರಿ ಮಾಡಲ್ ಏನು ಎಕ್ಸಿಟ್ ಮಾಡಲ್ ಏನು ಸರ್? ಫಸ್ಟ್ ಇಲ್ಲಿಗೆ ಎಂಟ್ರಿ ಬಂತು, ನೀವು ಎಲ್ಲಿ ಎಂಟ್ರಿ ಮಾಡಿದೆ ಫಸ್ಟ್ ಎಲ್ಲಿ ಎಕ್ಸಿಟ್ ಬರುತ್ತೆ ಅಲ್ಲಿ ಎಕ್ಸಿಟ್ ಮಾಡ್ತೀರಾ, ಕರೆಕ್ಟಾ? ಸೊ ದಿಸ್ ಈಸ್ ಯರ್ ಎಂಟ್ರಿ ಮಾಡಲ್. ಸೊ ಡು ನಾಟ್ ಚೇಂಜ್ ದಿಸ್. ಓಕೆ, ಇಲ್ಲಿ ನಿಮಗೆ ಸ್ಲೀಪಿಂಗ್ ಲೈನ್ ಏನೇ ಆದರೂ ಕೂಡ ಡೋಂಟ್ ಕೇರ್ ಅಬೌಟ್ ಇಟ್. ಓಕೆನಾ? ಇಲ್ಲಿ ನೀವು ಕೇರೇ ಮಾಡಬೇಡಿ. ಓಕೆ, ಡು ನಾಟ್ ವರಿ ಅಬೌಟ್ ಸ್ಲೀಪಿಂಗ್ ಲೈನ್. ಯಾರು ಕಂಪ್ಲೀಟ್ ಒಂದೇ ಒಂದು ಇಟ್ಕೊಂಡು ಮಾಡ್ತಿದ್ದಾರೆ ಅವ್ರು ಸ್ಲೀಪಿಂಗ್ ಲೈನ್ ಥಿಯರಿ ಮಾತ್ರ ಫಾಲೋ ಮಾಡ್ತಾರೆ ಅಂಥವ್ರಿಗದು. ಓಕೆ, ಯು ಡು ನಾಟ್ ವರಿ. ನಿಮಗೆ ಇಲ್ಲಿಗೆ ಕೂಡ ಎಂಟ್ರಿ ಸಿಕ್ಕಿತ್ತು ಆ್ಯಂಡ್ ಯು ಗಾಟ್ ದ ಎಕ್ಸಿಟ್ ಸಮ್ವೇರ್ ಹಿಯರ್, ಕಾಸ್ಟ್ ಟು ಕಾಸ್ಟ್ ಹತ್ತಿರ ನಿಮಗೆ. ಓಕೆ, ಫಸ್ಟ್ ಟ್ರೇಡ್ನಲ್ಲಿ. ಸೊ ಇದನ್ನೇ ಫಾಲೋ ಮಾಡಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಯಾವಾಗ 5ನಲ್ಲಿ ಎಂಟ್ರಿ ಸಿಗುತ್ತೆ ಅದನ್ನು ಸ್ವಲ್ಪ ವೆಯ್ಟೇಜ್ ಜಾಸ್ತಿ ಕೊಡಿ. ಫಾರ್ ಎಕ್ಸಾಂಪಲ್ ನೀವು ಅದರಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡ್ಬೋದು ಆ ಥರ ಟ್ರೇಡ್ಸ್ಗಳಲ್ಲಿ. ಓಕೆ, ಬಿಕಾಸ್ 5ನಲ್ಲಿ ಎಂಟ್ರಿ ಈಸ್ ಅ ಕನ್ಫರ್ಮ್ಡ್ ಎಂಟ್ರಿ ಮೋರ್ ಅಲ್ವಾ, ಕರೆಕ್ಟ್? ಸೊ ಲೇಟರ್ ಎಂಟ್ರಿನಲ್ಲಿ ನಿಮಗೆ 5 ಸಿಗ್ತಿದೆ ಆ ಥರ ಇದೆ ಅಂದರೆ ತುಂಬ ಒಳ್ಳೆಯ ಆಪ್ಷನ್, ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ. ಓಕೆ, ಸರ್ ಎಸ್ ಸರ್ ಸ್ವಲ್ಪ ಗೋಲ್ಡ್ ಬೆಳಗ್ಗೆ ಅದು ಗೋಲ್ಡ್ ಯಾವುದು ಸರ್? 4x ಗೋಲ್ಡಾ ಇಂಡಿಯನ್ ಗೋಲ್ಡಾ? 4x ಗೋಲ್ಡ್ ಸರ್. 4x ಗೋಲ್ಡಾ ಕಣ. ಯಾವ ಎಂಟ್ರಿ ಮಾಡಲ್ ಪ್ರಕಾರ ಕೆಲಸ ಮಾಡ್ತಾ ಇದ್ದೀರಾ ನೀವು ಹೇಳಿ? ಸ್ಲೀಪಿಂಗ್ ಲೈನಾ, ಕಾಂಬಿನೇಷನಾ, ಏನು? 2.1 ಅಂತ ಸರ್. ಇದು ಬೆಳಗ್ಗೆ 7 ಗಂಟೆ ಹಂಗೇನೋ ಸರ್. ಅದೇನೋ ಎಂಟ್ರಿ ಸಿಕ್ಕಿತ್ತು ಸರ್. ನಾನು ಎಂಟ್ರಿ ಆದ 4-5 ರಿಂಕೋ ಆದ್ಮೇಲೆ ಎಂಟ್ರಿ ಆಗಿದ್ದೆ. ಬಟ್ ಅದಕ್ಕೆ ತಗೋಬಾರ್ದು. ತೊಗೋಬೇಕು ಸರ್, ಯಾಕೆ ತೊಗೊಂಬಿಡಿ. 4-5 ಬ್ರೇಕ್ ಆದಮೇಲೆ ನನ್ನ ಮಧ್ಯದಲ್ಲಿ ತೊಗೊಳಂಗಿಲ್ಲ. ರಿಟ್ರೇಸ್ಮೆಂಟ್ ಆದರೆ ಓಕೆ, ಬಟ್ ಆದ್ರೂ ಪ್ರಾಫಿಟಲ್ಲಿ ಎಕ್ಸಿಟ್ ಆಗ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿಬಿಡಿ ಒಂದು. ಓಕೆ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ರಿಟ್ರೇಸ್ಮೆಂಟ್ ಆಯಿತು, ಇಲ್ಲಿ ನೀವು ಮಾಡ್ಬೋದು. ಟಚ್ ಆದರೆ ಮಾತ್ರ, ಟಚ್ ಆಗಿ ರಿವರ್ಸಲ್ ಆದರೆ ಮಾತ್ರ ನೀವು ಮಾಡ್ಬೋದು. ಈ ಥರ ಇಲ್ಲಿ ಎಂಟರ್ ಮಾಡೋಂಗಿಲ್ಲ. ಓಕೆನಾ? ನೋ ಎಂಟರಿಂಗ್ ಹಿಯರ್, ಯು ಕ್ಯಾನ್ ಎಂಟರ್ ಹಿಯರ್ ಓನ್ಲಿ. ಓಕೆ, ಸೊ ಟಚ್ ಆಗಿ ರಿವರ್ಸ್ ಆಗುತ್ತಲ್ಲ ಅದರ. ಫಾರ್ ಎಕ್ಸಾಂಪಲ್ ಇಲ್ಲಿ ಮಿಸ್ ಮಾಡಿಬಿಟ್ರಿ, ನಾವು ಇಲ್ಲಿ ಎಂಟರ್ ಆದ್ರಿ, ತೊಗೊಳ್ಳಿ, ಲಾಸ್ ಆಯ್ತು, ಏನು ಮಾಡೋಕ್ಕಾಗುತ್ತೆ. ಓಕೆ, ಸೊ ದ್ಯಾಟ್ ಈಸ್ ದ ಥಿಂಗ್. ಐ ಥಿಂಕ್ ಇದು ನನ್ನ ಸೆಟ್ಟಿಂಗ್ಸ್ ಜಾಸ್ತಿ ಇದೆ ಅನ್ಕೊಂಡು, ವೇಟ್ ಮಾಡಿ. ನಾವು 0.8 ಇದೆಯಲ್ಲ. ಹಾಂ, ಪರ್ಫೆಕ್ಟ್ ಇದೆ ಬಿಡಿ. ಓಕೆನಾ? ಸೊ ಎಸ್, ನೀವು ಯಾವುದನ್ನ ಒಂದನ್ನು ಫಾಲೋ ಮಾಡಿ. ಒಂದು ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು 5 and 3 ಕಾಂಬಿನೇಷನ್ ಹಾಕ್ಬಿಟ್ಟೆ ಅಂದ್ಕೊಳ್ಳಿ. ಓಕೆ, ಫಾರ್ ದ ಸೇಮ್ ಥಿಂಗ್ ಐ ಪುಟ್ 5 and 3 ಕಾಂಬಿನೇಷನ್ ಅಂತ. ಈಗ ನಾನು 5 ಹಾಕಿದೆ. ಓಕೆ, ನಿಮ್ಗೆ ಎಂಟ್ರಿ ಎಲ್ಲಿ ಸಿಕ್ಕಿರೋದು? ಕರೆಕ್ಟಾ? ಕರೆಕ್ಟ್. ಆ್ಯಂಡ್ ನೀವು ಅರ್ಥ ಮಾಡ್ಕೊಳ್ಳಿ ಒಂದು, ನಿಮ್ಗೆ ಎಂಟ್ರಿ ಇಲ್ಲಿ ಸಿಗ್ತಿದೆ ಅಂದರೆ 5ನ ಕ್ರಾಸ್ ಆಗೋಯ್ತು ಅಂದರೆ ಯು ಆರ್ ಆಲ್ರೆಡಿ ಸೇಫ್. ಬಿಕಾಸ್ ನಿಮ್ಮ ಎಕ್ಸಿಟ್ ಸ್ಲೀಪಿಂಗ್ ಲೈನ್ ಆಗೋದ್ರೂ ಕೂಡ ಇಲ್ಲಿಗೆ ಬರುತ್ತೆ, ಯು ಆರ್ ಸ್ಟಿಲ್ ಇನ್ ಪ್ರಾಫಿಟ್. ಅರ್ಥ ಆಯ್ತಾ? ನಿಮಗೆ ಲಾಸು ಅನ್ನೋದು ಯಾವಾಗಂದರೆ ಈ ಥರ ಟೈಮಲ್ಲಿ, ಯಾವಾಗ 3ನಲ್ಲಿ ಸರ್ ಕ್ರಾಸ್ ಆಯಿತು ಬಟ್ ವಾಪಸ್ 3ನಲ್ಲೇ ಇದಾಗೋಯ್ತು, 5 ಕ್ರಾಸ್ ಆಗಲೇ ಇಲ್ಲ, ಆವಾಗ ನಿಮ್ಗೆ ಸ್ವಲ್ಪ ಕಡಿಮೆ ಇದು ಪ್ರಾಫಿಟ್. ಇದು ಎಕ್ಸಾಂಪಲ್ ಕೊಟ್ಟೆ, ಬಟ್ ಆ್ಯಕ್ಚುಲಿ ನಿಮ್ಮ ಎಂಟ್ರಿ ಇಲ್ಲಿ ಬಂದಿರೋದು. ಆ್ಯಂಡ್ ಅಗೇನ್ ಯು ಗಾಟ್ ದ ಎಂಟ್ರಿ ಹಿಯರ್, ಸೊ ಡೋಂಟ್ ಹ್ಯಾವ್ ಟು ವರಿ. ಓಕೆ, ಸೊ ಚೆನ್ನಾಗಿ ವರ್ಕ್ ಆಗಿದೆ. ನೀವು ವರ್ಕ್ ಮಾಡಿಸ್ಬೇಕಷ್ಟೇ, ಇನ್ನೇನಿಲ್ಲ. ನಿಮ್ಮ ಸೈಕಾಲಜಿ ಪ್ರಕಾರ ವಿಚ್ ಸೂಟ್ಸ್ ಯು ದ ಬೆಸ್ಟ್. ಸರ್ ನನಗೆ ಕಾಂಬಿನೇಷನ್ ಮಾಡಿ, ಸರ್ ನನಗೆ ಕಂಪ್ಲೀಟ್ ನೇಕೆಡ್ ಸಿಂಗಲ್ ನನಗೆ ವರ್ಕ್ ಆಗುತ್ತೆ ಅಂದರೆ ಡೂ ದ ಸಿಂಗಲ್ ಥಿಂಗ್. ಸೊ ನನಗೆ ಸಿಂಗಲ್ 5 ವರ್ಕ್ ಆಗುತ್ತೆ ಅಂದರೆ 5 ಮಾಡಿ, ಸಿಂಗಲ್ 1 ಸೆಕೆಂಡ್ 1 ಆಗುತ್ತೆ ಅಂದರೆ ಅದನ್ನು ಮಾಡಿ. ಕಂಪ್ಲೀಟ್ ಫ್ರೀಡಮ್ ಇದೆ ನಿಮಗೆ. ದಿಸ್ ಈಸ್, ಯು ಕ್ಯಾನ್ ಚೇಂಜ್ ದ ಸೆಟ್ಟಿಂಗ್ಸ್ ಹೌ ಎವರ್ ಯು ವಾಂಟ್. ಓಕೆ, ಬಟ್ ನೀವು 10 ಎಲ್ಲ ಇಟ್ಕೊಂಬೇಡಿ. ಓಕೆನಾ? ತುಂಬ ಆಗೋಗುತ್ತೆ ಅವಾಗ. 10 ಈಸ್ ಟೂ ಮಚ್ ಆಗೋಗುತ್ತೆ ಅವಾಗ. ಲೈಕ್ ಯು ಸಿಂಗ್ ಇಂಟ್ರಾಡೇ ಚಾರ್ಟ್ನಲ್ಲಿ ಸ್ವಿಂಗ್ ಮಾಡೋದು ಹೆಂಗೆ, ಅದನ್ನು ನೀವು ಯೋಚನೆ ಮಾಡ್ತಿದ್ದೀರ ಅಂದರೆ ಇದು ಫ್ಯೂಚರ್ಸ್ಗೆ ಹೆಲ್ಪ್ ಆಗುತ್ತೆ. ಫ್ಯೂಚರ್ ಟ್ರೇಡಿಂಗ್ ಮಾಡ್ತಿರಲ್ಲ, ಅದು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇಫ್ ಯು ಆರ್ ಯೂಸಿಂಗ್ ಸಮಥಿಂಗ್ ಲೈಕ್ 10 ಅಲ್ವಾ, ದಿಸ್ ಈಸ್ ಫಾರ್ ಫ್ಯೂಚರ್ ಟ್ರೇಡರ್ಸ್. ಓಕೆ, ಫ್ಯೂಚರ್ ಟ್ರೇಡಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಈ ಥರ ಇಲ್ಲಿ ಎಕ್ಸಿಟ್ ಆದರೆ ನೀವು ಫ್ಯೂಚರ್ ಟ್ರೇಡಿಂಗ್ ತುಂಬ ಹೆಲ್ಪ್ ಆಗುತ್ತೆ ಅವಾಗ. ಡಿಫ್ರೆನ್ಸ್ ಎಲ್ಲದಕ್ಕೂ ಒಂದೊಂದೇ ಇದ್ದೇ ಇರುತ್ತೆ. ಸೊ ನೀವು ಇದನ್ನು ಫಾಲೋ ಮಾಡಬೇಕಷ್ಟೇ. ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಮಾಡಿ, ಏನೂ ಫೋರ್ಸ್ ಇಲ್ಲ ಯಾರಿಗೂ ಕೂಡ. ಓಕೆನಾ? ನಿಮಗೆ ವಿಚ್ ಕಾಂಬಿನೇಷನ್ ಫೀಲ್ಸ್ ಓಕೆ ಸರ್, ನನ್ನ ಟೈಮ್ ಪ್ರಕಾರ, ನನ್ನ ಸೈಕಾಲಜಿ ಪ್ರಕಾರ ಇದು ಸರಿ ಇದೆ ಸರ್, ಅದನ್ನೇ ಮಾಡಿ ಅಷ್ಟೆ. ಬಿಕಾಸ್ ನೀವು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡುವಂಥ ನಿಮಗೆ ಚಾನ್ಸಸ್ಗಳು ಸಿಗ್ತಿದೆ. ಎಸ್ ಅದರ್ಸ್ ಗೈಸ್, ಪ್ಲೀಸ್ ಆಸ್ ಡೌಟ್ಸ್ ಅಲ್ಲ. ನೆಕ್ಸ್ಟ್ ಸೆಷನ್ ಮಾಡಲ್ಲ ನಾನು. ಓಕೆನಾ? ನಾನು ಇವಾಗ ಹೇಳ್ತಿದ್ದೀನಿ, ನೆಕ್ಸ್ಟ್ ಸೆಷನ್ ಮಾಡಲ್ಲ. ಆಮೇಲೆ ನೆಕ್ಸ್ಟ್ ಲೈವ್ ಮಾಡಬೇಕು, ಪದೇ ಲೈವ್ ಬರ್ತಿರಬೇಕು ಅಂದರೆ ಯು ಹ್ಯಾವ್ ಟು ಆಸ್ಕ್ ಮೀ ದ ಡೌಟ್ಸ್. ನಿಹಾಲ್ ಅವ್ರ ಹತ್ರ ಏನೋ ಡೌಟ್ಸ್ ಇತ್ತು, ಕೇಳಲಿಲ್ಲ. ಎಸ್ ಲೋಕೇಶ್, ಕಾಂಬಿನೇಷನ್ ಅಲ್ಲಿ ಒಂದು 2.1 ಮತ್ತೆ 5 ಇಂದ ತೋರಿಸಿ ಸರ್. 2.1 ಮತ್ತು 5
ಸೊ 2.1 ಏನಿದೆ ಸ್ವಲ್ಪ ದೊಡ್ಡದಾಗೋಗುತ್ತಲ್ಲ ನೋಡಿ, ಮಾಡೋಂಗಿದೆ ಮಾಡ್ಬೋದು ಏನು ತೊಂದರೆ ಇಲ್ಲ. ಓಕೆ, ಕ್ಯಾನ್ ಯೂಸ್ ದಿಸ್ ಆಲ್ಸೋ ಇಫ್ ಯು ವಾಂಟ್. ಓಕೆ, ಸೊ ನೋಡಿ, ನೀವು ಕಾಂಬಿನೇಷನ್ ಯೂಸ್ ಮಾಡಿ ಅಥವಾ ನಾರ್ಮಲ್ ಯೂಸ್ ಮಾಡಿ, ನೀವು ಏನೇ ಯೂಸ್ ಮಾಡಿದರೂ ಕೂಡ ಇವತ್ತು ನಿಮಗೆ ಟ್ರೇಡು 70-80 ಪಾಯಿಂಟ್ ಕೊಡ್ತಿತ್ತು. ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್. ನೀವು ಇಲ್ಲಿಗೆ ನಿಮಗೆ ಎಂಟ್ರಿ ಸಿಕ್ಕಿದ್ದು ಅಂದರೆ ಆಲ್ರೆಡಿ 80 ಪಾಯಿಂಟ್ ನೀವು ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ ಇವತ್ತಿನ ದಿವಸದಲ್ಲಿ, 80 ಪಾಯಿಂಟ್. ಸೊ ವಾಟ್ ಎಲ್ಸ್ ಯು ನೀಡ್? ಓಕೆ, ಲೈವ್ನಲ್ಲಿ ಹೋಗ್ತಿದೆ ಇದೆಲ್ಲ ಸರ್. 3ಗೂ 2.1 ಏನೋ ಡಿಫ್ರೆನ್ಸ್ ಏನಿಲ್ಲ ಸರ್. 3 ಮಾಡಿ ಸರ್, ಮಾಡಿ ತೊಂದರೆ ಇಲ್ಲ. 2.1 ಮಾಡಿ ತೊಂದರೆ ಇಲ್ಲ. ಪರ್ಸ್ನಲ್ ಚಾಯ್ಸ್. ಎಸ್ ಆಕಾಶ್ ಸರ್ ಹೇಳಿ. ಆಕಾಶ್ ಹೇಳಿ ಸರ್. ಒನ್ಸ್ ರೆಂಕೋ ಕ್ಲೋಸ್ ಆದ್ಮೇಲೆ ಎಂಟರ್ ಮಾಡಬೇಕು ಸರ್. ಹೌದು ಸರ್, ಕ್ಲೋಸಿಂಗ್ ಇಸ್ ಇಂಪಾರ್ಟೆಂಟ್. ಹಾಂ ಸರ್, ಕ್ಲೋಸಿಂಗ್ ಇಸ್ ಇಂಪಾರ್ಟೆಂಟ್. ಅದು ಒಟ್ಟಿಗೆ 2 ಕ್ಲೋಸ್ ಮಾಡಲಿ 3 ಕ್ಲೋಸ್ ಮಾಡಲಿ, ಕ್ಲೋಸಿಂಗ್ ಇಸ್ ಇಂಪಾರ್ಟೆಂಟ್. ಓಕೆ, ಎಸ್ ಮನೀಶ್ ಹೇಳಿ ಸರ್. ಸರ್ ನನಗೆ ಇದು ಇಂಡಿಕೇಟರ್ ಇದು ಮಾಡ್ಕೊಡಿ ಸರ್, ಆಕ್ಸೆಸ್ ಕೊಟ್ಟಿಲ್ಲ ನಿಮ್ಗೆ ಆಕ್ಸಿಸು? ನನಗೆ ನಿಮ್ಮದು ಟ್ರೇಡಿಂಗ್ ವ್ಯೂ ಪ್ರೊಫೈಲ್ ಸ್ಕ್ರೀನ್ಶಾಟ್ ಕಳಿಸಿ ಸರ್. 1 ಡೇ ಎಕ್ಸ್ಟ್ರಾ ಆ್ಯಸ್ ಅ ಕಾಂಪನ್ಸೇಷನ್. ಮಾಡಿದ್ದೀನಿ, ಅದಕ್ಕೆ ಇನ್ನೂ ಬಂದಿಲ್ಲ. ಕಳಿಸಿದ್ದೀರಾ ನನಗೆ ಫೋಟೋ? ಕಳಿಸಿದ್ದೀನಿ ಸರ್. ಸರ್ ಇನ್ನೊಂದ್ಸತಿ ಕಳಿಸಿ ಸರ್. ಐ ಥಿಂಕ್ ನಿಮ್ಮ ಚಾಟ್ಸ್ ಎಲ್ಲ ಮಿಸ್ ಆಗಿದೆ ಅನ್ಸುತ್ತೆ. ಇನ್ನೊಂದ್ಸತಿ ಕಳಿಸಿ. ಓಕೆ, 1 ಡೇ ಎಕ್ಸ್ಟ್ರಾ ಕಾಂಪನ್ಸೇಷನ್ ಫ್ರಮ್ ಮೈ ಸೈಡ್. ಎಸ್ ಆಕಾಶ್. ಅದು ಇವಾಗ BTC ಒಂದು ಟ್ರೇಡ್ ಶಾರ್ಟ್ ಅಲ್ಲಿ ಸಿಕ್ತಿದೆ, ಅಂದ್ರೆ ಕ್ರಾಸ್ ಓವರ್ ಆಗಿದೆ 3-5 ಕಾಂಬಿನೇಷನ್ ಅಲ್ಲಿ. ಓಕೆ, BTC ನಾ ನೋಡ್ಬಿಡೋಣ. ಸೊ ಅದಕ್ಕೆ ಒಂದು ಸೆಕೆಂಡ್, ಅಲ್ಲಿ ಜಸ್ಟ್ ಪುಟ್ ಆನ್ ದ ಚಾರ್ಟ್. 3 ಮತ್ತು 5 ಅಲ್ಲ, 3 ಮಿನಿಟ್ ಟೈಮ್ ನೋಡಿ. 3 and 5 ಮಾಡೋಂದ್ರೆ 3 ಮಿನಿಟ್ಸಲ್ಲೇ ನೋಡಬೇಕು. ಇವಾಗ ಹೇಳಿದ್ದೀನಿ. ಓಕೆ, ಐ ಆಮ್ ಟೆಲಿಂಗ್ ಯು ನೌ ಓನ್ಲಿ. 3 ಮಿನಿಟ್ಸ್ ಅಲ್ಲೇ ನೋಡಿ. ಹಾಂ, ಎಸ್ ಸರ್. ಸೊ ಇದ್ರಲ್ಲಿ ಎಂಟ್ರಿ ಆಗ್ಬೋದಾ? ಹಾಂ, ಎಂಟ್ರಿ ನಿಮ್ಗೆ ಯಾವಾಗೂ ಆಗಬೇಕಿತ್ತು. ಇಲ್ಲಿಗೆ ಎಂಟ್ರಿ ಆಗಬೇಕಿತ್ತು, ಇಲ್ಲಿಗೋ. ಎಂಟ್ರಿ ಎಸ್ ಯು ಕೂಡ ಗಾಟ್ ಎಂಟ್ರಿ ಅಟ್ 754 ಬಿಕಾಸ್ ಇದು ಈ ಕ್ಯಾಂಡಲ್ ಈ ರೆಂಕೋ ನೋಡೋದು ಇದು ಕ್ರಾಸ್ ಆಗೋಗಿದೆ ಇದಕ್ಕೆ ಲೈನಿಗೆ. ಸೊ ಯು ಗಾಟ್ ಎಂಟ್ರಿ ಅಟ್ 754. ಓಕೆ ಸರ್ ಅದು ಇಂಡಿಯನ್ ಮಾರ್ಕೆಟ್ ಓಪನ್ ಮಾಡಿ ಸರ್ ಒನ್ಸ್. ಇಂಡಿಯನ್ ಮಾರ್ಕೆಟ್ ಓಪನ್ ಮಾಡಿದೆ ಸರ್. ಸರ್ ಇದು ಫಸ್ಟ್ ಒನ್ ಅಲ್ಲಿ 10.2.1 ಏನ್ ಸೆಟ್ಟಿಂಗ್ಸ್ ತಗೊಂಡಿದ್ದೀವಿ. ಹಾಂ, ಇದ್ರಲ್ಲಿ ನನಗೆ ಡೌಟ್ ಏನಂದ್ರೆ ಸರ್, ಫಾರ್ ಎಕ್ಸಾಂಪಲ್ ಸರ್ 950 ಕ್ಯಾಂಡಲ್ ಅಲ್ಲಿ 950ನಾ ಸರ್, 950 ಕ್ಯಾಂಡಲ್ ಇದು ಅಲ್ವಾ ಸರ್? ಅಲ್ಲಿ ಏನಕ್ಕೆ ಲೈಕ್ ಪಿ ಸೈಡ್ ಹೋಗಲ್ಲ ಸರ್? ಅಂದ್ರೆ ಏನಕ್ಕೆ ಹೋಗ್ಬಾರ್ದು? ಈಗ ಫಾರ್ ಎಕ್ಸಾಂಪಲ್ ಅದು ಕ್ರಾಸ್ ಆಗಿಲ್ವಲ್ಲ ಸರ್? ಅದು ಡೌನ್ ಟ್ರೆಂಡ್ ಅಲ್ಲಿ ಇಲ್ಲ ಅಂತ. ಕ್ರಾಸ್ ಆಗಿಲ್ವಲ್ಲ ಅದು, ಓಕೆ, ಅದಕ್ಕೆ ಕ್ರಾಸ್. ಸರ್ ಈಗ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಅದು ಐ ಮೀನ್ ಅದು ಕ್ರಾಸ್ ಆಗಿದೆ. ಸೊ ಅದು ಒನ್ಸ್ ಕ್ಲೋಸ್ ಆದ್ಮೇಲೆ ನಾವು ಎಂಟ್ರಿ ಮಾಡ್ತೀವಿ ಸರ್. ಫಾರ್ ಎಕ್ಸಾಂಪಲ್ ಇನ್ನೊಂದು ರೆಂಕೋ ಶಾರ್ಟ್ ಸೈಡ್ ಬಂತು, ಕ್ಲೋಸ್ ಎಲ್ಲ ಆಗೋಯ್ತು ಅನ್ಕೊಳ್ಳಿ, ನೀವು ಶಾರ್ಟ್ ಸೈಡ್ ಎಂಟ್ರಿ ಬರುತ್ತೆ ಅವಾಗ. ಓಕೆ, ಬರೀ ವೆನ್ ಯು ಜಸ್ಟ್ ಡೂಯಿಂಗ್ 10 and 2.1 ಬರೀ ನೇಕೆಡ್ ಒಂದೇ ಒಂದು ಮಾಡ್ತಿದ್ದೀರಾ ಅಂದ್ರೆ ಅವಾಗ. ಓಕೆನಾ? ಓಕೆ, ಎಸ್ ಅದರ್ಸ್ ಸರ್. ಕಾಂಬಿನೇಷನಲ್ಲಿ 1.5 ಮತ್ತು 3 ಯೂಸ್ ಮಾಡ್ಬೋದಾ? ಓಕೆ, ನಿಮ್ಮ ಕಣ್ಣು ಮುಂದೆ ಹಾಕ್ಬಿಡ್ತೀನಿ ತಡೀರಿ. 1.5 ಮತ್ತು 3, 1.5 ಆ್ಯಂಡ್ 3 ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನು. ಅವಾಗ ನೀವು 2 minutes ಯೂಸ್ ಮಾಡ್ಬೋದು. ಬೈ ದ ವೇ ಯು ಕ್ಯಾನ್ ಯೂಸ್ 2 minutes ಫಾರ್ ದ್ಯಾಟ್. ಬಟ್ ಯು ಕ್ಯಾನ್ ಯೂಸ್ ಇಟ್ ಎನಿವೇಸ್ ಗೈಸ್, ತೊಂದರೆ ಇಲ್ಲ, ನೀವು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಕ್ಯಾನ್ ಯೂಸ್. ನೀವು 1.5 ಮತ್ತು 5 ಅಂದಿಲ್ಲ, ಅದಕ್ಕೆ ಐ ಆಮ್ ಅಗ್ರಿಂಗ್. ಓಕೆ, ನೀವು 2 minutesಲ್ಲಿ 3 minutesಲ್ಲಿ ಇದನ್ನು ಮಾಡ್ಬೋದು. ಯು ಕ್ಯಾನ್ ಡೈವರ್ಸಿಫೈ ಇನ್ ದಿಸ್. ಓಕೆ, 1.5 ಮತ್ತು 3ಗೆ. ಎಸ್ ಗೈಸ್, ಅದರ್ಸ್ ಕಮಾನ್ ಗೈಸ್, ಕಮಾನ್, ಶೂಟ್ ಅಪ್ ಯುವರ್ ಡೌಟ್ಸ್, ಕಮಾನ್ ಮ್ಯಾನ್. ಓನ್ಲಿ 44 people ಆರ್ ದೇರ್ ಆ್ಯಂಡ್ 4 people ಆಸ್ ಡೌಟ್ಸ್. ಹೆಂಗಾಗುತ್ತೆ ಆಕಾಶ್ ಸರ್ ಹೇಳಿ? ಡೌಟ್ಸ್ ಇದೆ ಮತ್ತೆ? ಓಕೆ, ಅದರ್ಸ್ ಹೊಸೊಬ್ರು ಶರತ್ ಅವ್ರಿಗೆ ಅರ್ಥ ಇದೆ? ಸಚಿನ್ ಅರ್ಥ ಆಗಿದೆ ಸರ್. ಕಾಂಬಿನೇಷನ್ ಎಲ್ಲ ಟ್ರೈ ಮಾಡ್ಬಿಟ್ಟು ಆಮೇಲೆ ಹಾಂ ಕಾಂಬಿನೇಷನ್ ಟ್ರೈ ಮಾಡಿ. ಅದರ್ಸ್ ಹೇಳಿ ಪ್ರಸಾದ್ ಅರ್ಥ ಆಗಿದೆ ನಿಮಗೆ? ನಿಹಾಲ್ ಶೆಟ್ಟಿದು ಡೌಟ್ ಇತ್ತು, ಅವ್ರು ನನಗೆ ವಾಪಸ್ ಮೈಕ್ ಆನ್ ಮಾಡಲೇ ಇಲ್ಲ. ನಂದಿನಿ KP, ಮನೋಜ್ SS, ಮನೋಜ್ KS ಹೇಳಿ ಸರ್. ಪ್ರಶಾಂತ್ ಎಸ್ ನಿಹಾಲ್ ಹೇಳಿ. ಡೌಟ್ ಇಲ್ಲ, ಅದೇ ಲೈಕ್ ನಾ ಹೇಳ್ದಂಗೆ ಸ್ವಲ್ಪ ಫಿಯರ್ ಫ್ಯಾಕ್ಟರ್ ಅಷ್ಟೇ. ಫಿಯರ್ ಇದ್ದೇ ಇರುತ್ತೆ ಸರ್, ಡರ್ಕೆ ಆಗಿ ಜೀತೆ. ಫಿಯರ್ ವಿಲ್ ಬಿ ದೇರ್, ನೋ ಇಶ್ಯೂಸ್. ಕಡಿಮೆ ಲಾಟ್ಸಲ್ಲಿ ಟ್ರೈ ಮಾಡಿ. ಸ್ಟಾರ್ಟ್ ವಿತ್ ದ ಸ್ಟಾಕ್ಸ್ ಇಫ್ ಯು ವಾಂಟ್ ಆ್ಯಂಡ್ ಜಸ್ಟ್ ಗೋ ಲೈಕ್ ದಟ್.
ಓಕೆ ನಾವು ಸ್ಟಾಕ್ಸ್ ನೋಡೋಣ ತಡೀರಿ 1 ಸೆಕೆಂಡ್ ಬಿಫೋರ್ ಕಮಿಂಗ್ ಟು ಡೌಟ್ ಐ ಟೆಲ್ ಯು ಹ್ಯಾಂಡ್ ರೇಸ್ ಮಾಡಿರಿ ಯಾರ್ಯಾರು ಡೌಟ್ ಇದೆ ಅಂತ. ಸ್ಟಾಕ್ಸ್ನಲ್ಲಿ ಇವತ್ತು ಯಾವ ಸ್ಟಾಕ್ಸ್ ಮೊಮೆಂಟಮ್ ಆಗಿದೆ, ದಿ ಕ್ಲೈಂಟ್ ಮೊಮೆಂಟಮ್ ಆಗಿದೆ, ಪಿ ಜಿ ಎಲ್ ಫಾರ್ ಎಕ್ಸಾಂಪಲ್ ಇದರಲ್ಲಿ ನನಗೆ ಕಾಣಿಸೋದು ಪಿಕಪ್ ಮಾಡುವಂಥ ಸ್ಟಾಕ್ಸ್ ಏನಿದೆ ಅಂದರೆ OFSS ನಾನು ಪಿಕ್ ಮಾಡ್ತಿದ್ದೆ, ಸುಜ್ಲಾನ್ ಪಿಕ್ ಮಾಡ್ತಿದ್ದೆ, ಹಿಂದೂಸ್ತಾನ್ ಜಿಂಕ್ ನಾನು ಪಿಕ್ ಮಾಡ್ತಿದ್ದೆ. ಸೊ ಫಾರ್ ಎಕ್ಸಾಂಪಲ್ ಹಿಂದೂಸ್ತಾನ್ ಜಿಂಕ್ನ ನಾವು ಹಾಕೊಂಡ್ಬಿಡೋಣ. ಇಲ್ಲಿ ಹಿಂದೂಸ್ತಾನ್ ಜಿಂಕ್ನಲ್ಲಿ ನನಗೆ ಟ್ರೇಡ್ ಸಿಕ್ಕಿತ್ತಾ, ಅಬ್ಸರ್ವೇಷನ್ ಮಾಡಿ ಇಲ್ಲಿ. ಓಕೆ, ಎಷ್ಟು ಗಂಟೆಗೆ ಟ್ರೇಡ್ ಸಿಕ್ಕಿತ್ತು ನೋಡಿ. ಇಲ್ಲಿ ನೀವು 9:15 ಎಲ್ಲಿಗೆ 9:19 ಇಲ್ಲಿಗೆ ನಿಮಗೆ ಎಂಟ್ರಿ ಸಿಕ್ಕಿತ್ತು. ದಿಸ್ ವುಡ್ ಬಿ ಯುವರ್ ಎಂಟ್ರಿ ಕ್ಯಾಂಡಲ್ ಆರ್ 3 ಮಿನಿಟ್ಸಲ್ಲೂ ಅಷ್ಟೇ, ವಾಟ್ ಎವರ್. 9:15 9:18 ಏನಿದೆ, ಗಾಟ್ ದ ಎಂಟ್ರಿ ಹಿಯರ್. ಓಕೆ, ಯು ಡು ನಾಟ್ ಹ್ಯಾವ್ ಟು ವೇಟ್ ಫಾರ್ ನಾವು ಮುಂಚೆ ಮಾಡ್ತಿದ್ದಾರ ರಿಟ್ರೇಸ್ಮೆಂಟ್ ಬೌನ್ಸಲ್ಲಿ, ಆ ಥರ ಇಲ್ಲ, ನೀವು ಸೀದಾ ಇಲ್ಲಿ ಎಂಟರ್ ಆಗ್ಬೋದು. ಓಕೆ, ಸ್ಟಾಕ್ಸ್ನಲ್ಲಿ ಈ ಥರ ಬಿಕಾಸ್ ಮಾರ್ಕೆಟ್ ಮೂಮೆಂಟಮ್ ಇರುತ್ತೆ, ಅದು ಮಿಸ್ ಮಾಡೋಕ್ಕಾಗಲ್ವಲ್ಲ ನಾವು. ವಿ ಕ್ಯಾನ್ ಪ್ಲೇ ವಿತ್ ದ ಮೂಮೆಂಟಮ್ಸ್. OFSS ನೋಡಿ ಸರ್, OFSS ಅಗೇನ್ ಸೂಪರ್ ಮೂಮೆಂಟಮ್. ಇದು ಎಷ್ಟು ಪರ್ಸೆಂಟೇಜ್ ಇದು? ದಿಸ್ ಗೇವ್ ಆಲ್ಮೋಸ್ಟ್ ಅರೌಂಡ್ 1.12%. ಸೂಪರ್ ಮನಿ. 1.5 lakhs ಹಾಕಿದ್ರೆ 7,000 ಪ್ರಾಫಿಟ್ ಈಸಿಲಿ. ಸ್ಟಾಕ್ಸ್ ಇಂಟ್ರಾಡೇನಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಡೈರೆಕ್ಟ್ ಸ್ಟಾಕ್ಸ್ ಬೈಯಿಂಗಲ್ಲಿ ಆಪ್ಷನ್ಸ್ ಅಂತೂ ಕೇಳಲೇಬೇಡಿ. ಓಕೆ, ಸುಜ್ಲಾನ್ ಅಮೇಝಿಂಗ್ ಮೊಮೆಂಟಮ್. ಲುಕ್ ಅಟ್ ದಿಸ್, ಈವನ್ ಆಫ್ಟರ್ ಯು ಎಂಟರ್ ದ ರಿಟ್ರೇಸ್ಮೆಂಟ್ ಆರ್ ಮೇ ಬಿ 9:17 ಇಲ್ಲಿಗೆ ಕೂಡ ಬಿಗ್ ಟ್ರೇಡ್ಸ್. ಸ್ವಲ್ಪ ಕೆಳಗಡೆ ಹೋದರೆ ಬ್ಲೂ ಸ್ಟಾರ್ ಕೋ, ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಪಿಕ್ಸ್ ಸ್ಟಾಕ್ಸ್. ಇದು ಕೂಡ ಒಳ್ಳೊಳ್ಳೆ ಟ್ರೇಡ್ಸ್ ಕೊಡುವಂಥ ಸ್ಟಾಕ್. ಇದು ಚೆನ್ನಾಗಿದೆ. JSW ಎನರ್ಜಿ ವೆರಿ ಗುಡ್ ಸ್ಟಾಕ್ ಅಗೇನ್. ಓಕೆ, ಇದೆಲ್ಲ ಯೂಶಲಿ ಪ್ರಾಫಿಟ್ ಕೊಡೋವಂಥ ಸ್ಟಾಕ್ಸು. ಅಶೋಕ್ ಲೇಲ್ಯಾಂಡ್ ಒನ್ ಆಫ್ ಮೈ ಫೇವ್ರೆಟ್ ಸ್ಟಾಕ್ಸ್. ಓಕೆ, ಲುಕ್ ಅಟ್ ಹಿಯರ್. ಇದೇನು ಕೊಟ್ಟಿದೆ, ಎಂಟ್ರಿ ಎಲ್ಲಿ ಕೊಟ್ಟಿದೆ ಸರ್? ಎಂಟ್ರಿ 9:17 ಇಲ್ಲಿಗೆ ಬಂದಿದ್ದೆ, ಬಟ್ ಹೋಯಿತು, ಅಷ್ಟೊಂದೇನು ಪ್ರಾಫಿಟ್ ಕೊಟ್ಟಿಲ್ಲ. ಆ್ಯಂಡ್ ಅಗೇನ್ ಇಟ್ ಇಸ್ ಗೋಯಿಂಗ್ ಫಾರ್ ಅನದರ್ ಎಂಟ್ರಿ ವೆನ್ ವಿ ಆರ್ ಟಾಕಿಂಗ್ ಔಟ್ 10 and 2.1 ನೇಕೆಡ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ಹೇಳ್ತೀನಿ ಫಸ್ಟ್ ಅಬ್ಸರ್ವ್. ನಾನು ಹೇಳಬೇಕಂದ್ರೆ ಸರ್ ಇವತ್ತು ನಾನು ಕಾಂಬಿನೇಷನಲ್ಲಿ ಮಾಡಿದೆ ಸರ್, ನಾಳೆ ನಾನು ನೇಕೆಡಲ್ಲಿ ಮಾಡಿದೆ, ಇನ್ನೊಂದು ದಿವಸ ಬರೀ ನಾನು 1 ಸೆಕೆಂಡ್ ಚಾರ್ಟ್ ಹಾಕೊಂಡು ಮಾಡಿದೆ, ಆ ಥರ ಮಾಡೋಂಗಿಲ್ಲ. ಏನು ನಿಮ್ಮ ಪ್ಲ್ಯಾನ್ ಇರುತ್ತೆ ಅದನ್ನೇ ಮಾಡಿ. ಓಕೆ, ಕಾಂಬಿನೇಷನಲ್ಲಿ 2 ಥರ ಹೇಳ್ಕೊಟ್ಟಿದ್ದೀನಿ ನಾನು. ಒಂದೇನು ಯಾವ್ದು ಬೇಗ ಎಂಟ್ರಿ ಸಿಗುತ್ತೆ, ಎಕ್ಸಿಟ್ ಸಿಗುತ್ತೆ, ಅದನ್ನು ಮಾಡಿ. ಇನ್ನೊಂದೇನು ಎರಡೂ ಒಟ್ಟಿಗೆ ಎಂಟ್ರಿ ಬಂದಾಗ ಎಂಟ್ರಿ ಮಾಡಿ, ಯಾವುದನ್ನು ಒಂದು ಎಕ್ಸಿಟ್ ಬಂದಾಗ ಎಕ್ಸಿಟ್ ಆಗಿ. ಸೊ ಯು ಹ್ಯಾವ್ 2 ways ಆಫ್ ಯೂಸಿಂಗ್ ಕಾಂಬಿನೇಷನ್. ಸೊ ಚೂಸ್ ಎನಿ ಒನ್ ಆಫ್ ದೆಮ್. ಓಕೆ, ಎಸ್, ನಾವು ಮನೋಜ್ ಕೇಸ್ ಹೇಳಿ ಸರ್, ನಿಮ್ಮ ಡೌಟ್ ಹೇಳಿ ಸರ್. ಹಲೋ ಸರ್, ಆ ಸ್ಟಾಕ್ಸ್ ಇಂಟ್ರಾಡೇ ಮಾಡ್ಬೇಕಾದ್ರೆ ರೆನ್ಕೋ ಕ್ಲೋಸಿಂಗ್ ಎಕ್ಸಿಟ್ ಏನಾದ್ರು ಬಂದಾಗ, ಸೊ ರೆನ್ಕೋ ಕ್ಲೋಸಿಂಗ್ ಸಿಗ್ನಲ್ ತಗೊಂಡು ಇಲ್ಲಿ ಎಕ್ಸಿಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಲಿಪ್ಪೇಜ್ ಇರುತ್ತೆ ಸರ್. ಹೌದು ಸರ್, ಸ್ಟಾಕ್ಸ್ನಲ್ಲಿ ಸ್ಲಿಪ್ಪೇಜ್ ಬಂದೇ ಬರುತ್ತೆ. ದಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಇಟ್. ಸ್ಟಾಕ್ಸ್ನಲ್ಲಿ ಆಪ್ಷನ್ಸಲ್ಲಿ ಇದು ಬರುತ್ತೆ, ಸ್ಲಿಪ್ಪೇಜ್ ಬರುತ್ತೆ. ನಾಟ್ ಇನ್ ದಿಸ್ ಒನ್. ನಮ್ಮ ಇದರಲ್ಲಿ ಈ ಸಿಗ್ನಲ್ ತಗೊಂಡು ನಾವು ಅಲ್ಲಿ ಎಕ್ಸಿಟ್ ಕೊಡೋ ಅಷ್ಟರಲ್ಲಿ ಸ್ವಲ್ಪ ಪ್ರೈಸ್. ಹೌದು. ಯೂಶಲಿ ಸ್ಟಾಕ್ಸ್ ಆಪ್ಷನ್ಸ್ನಲ್ಲಿ ನಾನು ಇದನ್ನು ಫೇಸ್ ಮಾಡಿದ್ದೀನಿ, ಬಟ್ ಇನಿಷಿಯಲಿ ಆ ಥರ ಆಗುತ್ತೆ. ಆಗುತ್ತೆ ಸರ್. ದ್ಯಾಟ್ ಈಸ್, ಅದನ್ನು ನಾವು ಅವಾಯ್ಡ್ ಮಾಡೋಕ್ಕೆಲ್ಲ. ಅದು ಆರ್ಡರ್ ಪ್ಲೇಸ್ಮೆಂಟ್, ಅದು ನಮ್ಮ ಬ್ರೋಕರು ಪಾರ್ಟಿಸಿಪೆಂಟ್ಸ್ ಕಡಿಮೆ ನಡೆಸುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಎಸ್, ಅರ್ಚನಾ MB. ಸ್ಟಾಕ್ಸ್ ನೀವು ಇಂಟ್ರಾಡೇ ಮಾಡಿ, ಅಥವಾ ನೀವು ನಿಫ್ಟಿ ಆಪ್ಷನ್ಸ್, ಬ್ಯಾಂಕ್ ನಿಫ್ಟಿ, ವಾಟ್ ಎವರ್ ಯು ಕ್ಯಾನ್ ಡೂ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಬ್ಯಾಂಕ್ ನಿಫ್ಟಿ ತೋರಿಸ್ಬಿಟ್ಟೆ. ಬ್ಯಾಂಕ್ ನಿಫ್ಟಿ ಕೂಡ ಚೆನ್ನಾಗಿ ಮೂಮೆಂಟಮ್ ಕೊಡುತ್ತೆ. ಓಕೆ, ಬ್ಯಾಂಕ್ ನಿಫ್ಟಿ ಜನ ಎದುರ್ತಾರೆ ಸರ್, ಬ್ಯಾಂಕ್ ನಿಫ್ಟಿ ಏನಾಗುತ್ತೋ ಅಂತ. ಬ್ಯಾಂಕ್ ನಿಫ್ಟಿ ಕೂಡ ಭಾಳ ಒಳ್ಳೆ ಮೂಮೆಂಟಮ್ ಕೊಡುತ್ತೆ. ಯಾರ್ಯಾರು ಗೊತ್ತಿಲ್ಲ, ಲೆಟ್ ಮಿ ಟೆಲ್ ಯು ಆಲ್. ಓಕೆ, ತುಂಬ ಚೆನ್ನಾಗಿ ಮೂಮೆಂಟಮ್ ಕೊಡುತ್ತೆ ಬ್ಯಾಂಕ್ ನಿಫ್ಟಿಲಿ ಕೂಡ ಇದು. ಓಕೆ, ಪ್ರೀವಿಯಸ್ ಸೆಷನ್ ಅಂತೂ ಸಖತ್ತಾಗಿ ಕೊಟ್ಟೋಗಿತ್ತು ಇದು ಬ್ಯಾಂಕ್ ನಿಫ್ಟಿಗೆ. ಇಲ್ಲಿಗೆ ಎಂಟ್ರಿ, ಸೊ ಇಲ್ಲಿಗೆ ಎಕ್ಸಿಟ್, ಇಲ್ಲಿಗೆ ಎಂಟ್ರಿ, ಇಲ್ಲಿಗೆ ಎಕ್ಸಿಟ್, ಟಾಪ್ ಆ್ಯಂಡ್ ಟಾಪ್ ಫುಲ್ ಸಖತ್ತಾಗಿ ಎಂಟ್ರಿ ಕೊಡುತ್ತೆ ಬ್ಯಾಂಕ್ ನಿಫ್ಟಿಲಿ ಕೂಡ. ಈ ಥರ ಕನ್ಸಾಲಿಡೇಷನ್ ಟೈಮಲ್ಲಿ ಕೂಡ ನೋಡಿ, ಇಲ್ಲಿಗೆ ಎಂಟ್ರಿ ಸಿಕ್ಕಿತ್ತು, ಇಲ್ಲಿಗೆ ಎಕ್ಸಿಟ್ ಆದ್ರಿ, ಮತ್ತೆ ಇಲ್ಲಿ ಎಂಟ್ರಿ ಮಾಡಿದ್ರಿ, ಇಲ್ಲಿಗೆ ಎಕ್ಸಿಟ್ ಆದ್ರಿ, ಮತ್ತು ಇಲ್ಲಿ ನೀವು ಎಂಟ್ರಿ ಸಿಕ್ಕಿರುತ್ತೆ, ಇಲ್ಲಿಗೆ ಎಕ್ಸಿಟ್ ಆಗೋದು. ಸೊ ಇಲ್ಲಿ ಕಳ್ಕೊಳ್ಳೋ ಅಂಥದ್ದು ಇಲ್ಲ ನಿಮಗೆ. ಸೊ ಕಾಂಬಿನೇಷನ್ ನೀವು ಯೂಸ್ ಮಾಡ್ತಿರಲ್ಲ, 1.5 or 3 ಮೇ ಬಿ 3 or 5, ಸೊ ಆ ಥರ ಕಾಂಬಿನೇಷನಲ್ಲಿ ಆಡಿದಾಗ ನಿಮಗೆ ಕಳ್ಕೊಳ್ಳೋ ಅಂಥದ್ದು ಕಡಿಮೆ ಇರುತ್ತೆ. ಓಕೆ, ನೋಡಿ, ಇದೆಲ್ಲ ಒಂದೇ ಒಂದು ಇಂಡಿಕೇಟ್ರಲ್ಲಿ ನಾವು ಆಟಾಡ್ತಿರೋದಷ್ಟೇ. ಇದು ಇಂಡಿಕೇಟರ್ ಬರೀ ನಮಗೆ ವಾಲಿಟಾಲಿಟಿ ಹೇಳ್ತಿದೆ ಅಷ್ಟೇ. ವಾಲಿಟಾಲಿಟಿ ನಿಜಾನ ಸುಳ್ಳ, ಪ್ರೈಸ್ ರಿಯಲ್ಲ ಫೇಕಾ ಅಂತ ಹೇಳ್ತಿದೆ ಅಷ್ಟೇ ನಮಗೆ. ಅದು ಬಿಟ್ಟರೆ ಎಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಮಾತಾಡ್ತಿರೋದು. ಓಕೆ, ನೀವೇನು ಎಕ್ಸ್ಪೀರಿಯನ್ಸ್ ಗ್ರ್ಯಾಬ್ ಮಾಡ್ಕೊಂಡಿರ್ತೀರ ಮಾರ್ಕೆಟ್, ಅದು ಹೇಳ್ತಿರೋದು ನಿಮಗೆ. ಇಂಡಿಕೇಟರ್ ಸೃಷ್ಟಿ ಮಾಡ್ತಾನೆ ನಾನು ಇಷ್ಟೊಂದು ಇದು ಕಾಂಬಿನೇಷನ್ಸ್ನ ಓಪನ್ ಮಾಡೋಕ್ಕಾಗ್ತಿರೋದು, ಬಿಕಾಸ್ ಇಲ್ಲಿ ರಿಸರ್ಚ್ ಇದೆ ಹಿಂದೆ. ಓಕೆ, ಆ್ಯಂಡ್ ಟ್ರಸ್ಟ್ ಮೀ ಗೈಸ್, ನಿಮಗೆ ಆಪ್ಷನ್ ಚೇನಲ್ಲಿ ಕೂಡ ನೀವು ಈ ಥರ ದೊಡ್ಡ ಟ್ರೇಡ್ ಹಿಡಿಯೋಕ್ಕಾಗ್ತಾಯಿಲ್ಲ.
You couldn't catch these trades even using option chains. Okay, you cannot. ನಿಮಗೆ ಕ್ಯಾಂಡಲ್ ಕೊಟ್ಟಿದ್ದು ಕೂಡ ನೀವು ಎದುರ್ತಿದ್ರಿ ಸರ್, ಇದು ಹೊರಟೋಗುತ್ತಾ ಇಲ್ವೋ, ಎಷ್ಟು ಪಾಯಿಂಟ್ಸ್ ಗೊತ್ತಾ ಇದು ಬ್ಯಾಂಕ್ ನಿಫ್ಟಿ ಗೇವ್ ಯು ಕ್ರೇಜಿ 700 to 800 ಪಾಯಿಂಟ್ಸ್. ಹೇಳಿ, ನೀವು ಎಲ್ಲೂ ಹಿಡಿಯೋಕ್ಕಾಗ್ತಾ ಇಲ್ಲ ನಿಮ್ಗೆ ಈ ಥರ ಟ್ರೇಡ್ಸ್ನ. ಮಂಡೇ ಮಾರ್ಕೆಟ್ ವಾಸ್ ಸಚ್ ಅನ್ ಆಸಮ್ ಮಾರ್ಕೆಟ್, ತುಂಬ ಜನ ದುಡ್ಡು ಮಾಡಿದ್ರು. ಓಕೆ, ಎಸ್ ಅರ್ಚನಾ ಅವ್ರು ಹೇಳಿ. ಸರ್, ಇದು ಸ್ಟಾಕ್ಸ್ ಅಲ್ಲಿ ನಾವು ಚೇಂಜ್ ಆಫ್ ಪರ್ಸೆಂಟೇಜ್ ಇವಾಗ ನೀವು ಚೂಸ್ ಮಾಡಿದ್ದೆಲ್ಲ 4% ಹಂಗಿತ್ತು. ಸೊ 4% ಹಂಗಿದ್ರೆ ನಾವು ಚೂಸ್ ಮಾಡ್ಬೋದಾ ಸ್ಟಾಕ್ಸ್ ನ? ಹಾಂ, ತೊಗೊಂಬಿಡಿ, ನೋ ಪ್ರಾಬ್ಲಮ್. ಬಿಕಾಸ್ 4% ಇವಾಗ ಆಗಿದೆಯಲ್ಲ, 4% ಅದು ಮುಂಚೆ ಎಲ್ಲ ಆಗಿತ್ತು. ಬೆಳಗ್ಗೆಯಿಂದನೂ ಸ್ವಲ್ಪ ಜಾಸ್ತಿನೇ ಇತ್ತು ಸರ್. ಅಂದ್ರೆ ಇವತ್ತು ಟಾಪ್ ಸ್ಟಾಕ್ಸ್ ಪಿಕ್ ಮಾಡಿ ಮಾಡಂಗಿದ್ರೆ ನೋ ಪ್ರಾಬ್ಲಮ್. ನೋಡಿ, ತುಂಬ ಕೆಳಗಡೆ ಹೊಟ್ಟೋದ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ IND ಹೋಟೆಲ್ಸ್ ಹೊಟ್ಟೋದೆ ಅಂದ್ಕೊಳ್ಳಿ, ನಾನು ಈ ಥರ ಬರುತ್ತೆ, ತುಂಬ ಕೆಳಗಡೆ ಹೋಗಂಗಿಲ್ಲ. ಓಕೆ, ಟಾಪ್ನಲ್ಲಿ ಹುಡುಕಿ, ಟಾಪ್ನಲ್ಲಿ ಹುಡುಕಿ, ಇಲ್ಲ ಬ್ಯಾಂಕ್ ನಿಫ್ಟಿ ಮಾಡಿ, ಬೆಟರ್ ಫಾರ್ ಯು. ಓಕೆ, ಸ್ಟಾಕ್ಸ್ನಲ್ಲಿ ಸ್ಲಿಪೇಜ್ ಪ್ರಾಬ್ಲಮ್ ಇದೆ, ಬ್ಯಾಂಕ್ ನಿಫ್ಟಿ ಮಾಡಿ, ಆರ್ ಮೇ ಬಿ ಗೋ ಫಾರ್ ಗೋ ಫಾರ್ ಸೆನ್ಸೆಕ್ಸ್. ಬ್ಯಾಂಕ್ ಎಕ್ಸ್ ಮಾಡಿ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಎಕ್ಸು ಕೂಡ ತೋರಿಸ್ಬಿಡ್ತೀನಿ. ಬ್ಯಾಂಕ್ ಎಕ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬ್ಯಾಂಕ್ ಎಕ್ಸ್ ನಾನು ನಿಮಗೆ ತೋರಿಸಿದ್ರೆ, ಬ್ಯಾಂಕ್ ಎಕ್ಸ್ನಲ್ಲಿ ನೀವು ಇಟ್ ಡಿಪೆಂಡ್ಸ್ ಆನ್ ಯು ಹೌ ಎವರ್ ಯು ವಾಂಟ್ ಟು ಟ್ರೇಡ್. ಬ್ಯಾಂಕ್ ಎಕ್ಸ್ ಹ್ಯೂಜ್ ಪ್ರಾಫಿಟ್ಸ್ ಕೊಡುತ್ತೆ. ಸೆನ್ಸೆಕ್ಸ್ ಬ್ಯಾಂಕ್ BSE ಇದೇನಿದೆ ಸರ್, ಇದು ತುಂಬ ಹ್ಯೂಜ್ ಪ್ರಾಫಿಟ್ ಕೊಡುತ್ತೆ. ನಾವು ಯಾರ್ಯಾರು ಗೊತ್ತಿಲ್ಲ, ದಿಸ್ ಈಸ್ ಕ್ಲೋಸ್ಲಿ ಆನ್ 600 ಪಾಯಿಂಟ್ಸ್ ಮೊಮೆಂಟಮ್. ಹೈ ಟು ಲೋ ಇಸ್ ಅರೌಂಡ್ 700 to 800 ಪಾಯಿಂಟ್ಸ್ ಮೊಮೆಂಟಮ್. ತುಂಬ ಒಳ್ಳೆ ಪ್ರಾಫಿಟ್ ಕೊಡುತ್ತೆ. ಸೊ ಎಲ್ಲಿ ನೋಡಿ ರಿಸರ್ಚ್ ಅಷ್ಟೇ, ಸಾಲ್ವ್ ರಿಸರ್ಚ್. ಆಫ್ಟರ್ ಸೀಯಿಂಗ್ ಎವ್ರಿಥಿಂಗ್, ಐ ಥಿಂಕ್ ವೆನ್ ಪ್ರಾಕ್ಸಿ ಲೈನ್ ಇಸ್ ಇನ್ ಸ್ಲೋಪ್, ದೆನ್ ವಿ ಕ್ಯಾನ್ ಮೇಕ್ ಗುಡ್ ಮನಿ, ದೆನ್ ಬ್ರೇಕ್ಔಟ್ ಆಫ್ ಪ್ರಾಕ್ಸಿ. ನಾವು ಇಲ್ಲೊಂದು ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂನ ಇವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಇಲ್ಲಿ. ಓಕೆ, ಯಾವಾಗ ಸ್ಲೋಪ್ ಬರುತ್ತೆ ಆವಾಗ ನಾವು ಇಲ್ಲಿಗೆ, ಫಾರ್ ಎಕ್ಸಾಂಪಲ್ ನಾವು ತೊಗೊಂಡ್ರೆ ಸ್ಲೋಪ್ ಎಲ್ಲಿ ಬಂತು ಸರ್, ಸ್ಲೋಪ್ ಸ್ಟಾರ್ಟೆಡ್ ಹಿಯರ್, ಎಕ್ಸಾಕ್ಟ್ಲಿ ಹಿಯರ್. ಸೊ ಇಲ್ಲಿಗೆ ಶುರು ಮಾಡ್ತಿದ್ರು ಇವರು ಟ್ರೇಡು. ಓಕೆ, ಸ್ಲೋಪ್ನಲ್ಲಿ ಶುರು ಮಾಡ್ತಿದ್ರು ಇವ್ರು ಟ್ರೇಡು. ದಿಸ್ ಇಸ್ ಅನದರ್ ಅಬ್ಸರ್ವೇಷನ್. ಇದು ಹೆಂಗೆ ಬಂತು ಇವ್ರ ಹತ್ರ ಐಡಿಯಾ? ಹೆಂಗೆ ಬಂತು ಅಂದರೆ ಅಬ್ಸರ್ವೇಷನಲ್ಲಿ ಬಂತು. ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ರೇಕ್ಔಟ್ ಬಂತು, ಇಲ್ಲಿಗೆ ಬಂತು, ಇಲ್ಲಿಗೆ ಸ್ಲೋಪ್ ನೋಡಿ, ಇಲ್ಲಿಗೆ ಶುರು ಆಯಿತು. ಸೊ ಯು ವುಡ್ ಮೇಕ್ ಎನ್ ಎಂಟ್ರಿ ಹಿಯರ್ ಸಮ್ವೇರ್ ಲೈಕ್ ದ್ಯಾಟ್. ಹಿಯರ್ ಯು ವುಡ್ ಹವ್ ಮೇಡ್ ಎಂಟ್ರಿ ಹಿಯರ್, ಬಿಕಾಸ್ ಸ್ಲೋಪ್ ಶುರು ಆಗಿದೆ ಈ ರ್ಯಾಂಕೋಯಿಂದ, ಇಲ್ಲಿವರೆಗೂ ಫ್ಲ್ಯಾಟೇ ಇತ್ತು. ಅಗೇನ್ ಸಿ ಡಿಫ್ರೆಂಟ್ ಅಬ್ಸರ್ವೇಷನ್. ಇಲ್ಲಿ ಎಂಟ್ರಿನೇ ಇವರು ಏನು ಮಾಡಿಬಿಟ್ರು, ಕಂಪ್ಲೀಟ್ ಎರಾಡಿಕೇಟ್ ಮಾಡಿಬಿಟ್ರು. ಇಲ್ಲಿಗೆ ನಮಗೆ ಎಂಟ್ರಿ ಸಿಗ್ತಲ್ಲ, ನಮಗೆ ಎಂಟ್ರಿ ಸಿಗೋದಿಲ್ಲ ಸರ್, ಎಂಟ್ರಿ ಸಿಗೋದು ಈನಲ್ಲಿ, ಎಕ್ಸಾಕ್ಟ್ಲಿ ದಿಸ್ ಒನ್, ಆ್ಯಂಡ್ ಯು ಗಾಟ್ ಎಕ್ಸಿಟ್ ಹಿಯರ್. ಅಗೇನ್ ನಿಮ್ಮ ಎಂಟ್ರಿ ಇಲ್ಲಿರುತ್ತೆ. ನಾವು ಅಗೇನ್ ಸಮ್ಟೈಮ್ಸ್ ಇದು ನಿಮ್ಗೆ ಏನಾಗುತ್ತೆ, ಲೇಟ್ ಎಂಟ್ರೀಸ್ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ವೆನ್ ದ ಮಾರ್ಕೆಟ್ ಮೂವ್ಸ್ ಬಿಗ್ ಯು ವಿಲ್ ಮೇಕ್ ಮನಿ. ಬಟ್ ಅಗೇನ್ ಕಾಂಟ್ರಡಿಕ್ಷನ್ ಏನಿದೆ ಅಂದರೆ, ವೆನ್ ನಿಮಗೆ ನಾರ್ಮಲ್ ಯೂಸ್ ಮಾಡಿದಾಗ ಕೂಡ ಮಾರ್ಕೆಟ್ ಬಿಗ್ ಮೂವ್ ಆದಾಗ ನಿಮಗೆ ಪ್ರಾಫಿಟ್ ಕೊಡುತ್ತೆ. Now, if this point what Hemant Kumar was explaining, if this feels good for Hemant Kumar, he should use that only. He should not come to any other combination, because psychology alla attract agide. That is important. Okay, so use ಮಾಡಬಹುದು ಹೆಂಗೆ, however you want this, you have complete freedom to use this. But I'll tell you, use it, then only you will make profit. Okay, because ನಾನು ಎಷ್ಟೊಂದು ಇಂಡಿಕೇಟರ್ ನಾನೇ ರೆಡಿ ಮಾಡಿದೆ. this is something good. Okay, ಎನಿವೇಸ್ ಅದರ್ಸ್ ಗೈಸ್. ಎಸ್ ಲೋಕೇಶ್ ಅವರೇ ಹೇಳಿ, ಡೌಟ್ಸ್ ಹೇಳಿ. ಈಗ ಅದು ಆಪ್ಷನ್ ಚೈನ್ ಏನು ಇಂಡಿಕೇಟರ್ ವರ್ಕ್ ಆಗಲ್ಲ ಸರ್ ಅದು? ಸರ್, ಇದು ಆಪ್ಷನ್ ಚೈನ್ ಏನು ನೋಡುತ್ತೆ ಬೇಸಿಕಲಿ, ನಿಮಗೆ ವಿಕ್ ಟುವರ್ಡ್ಸ್ ಟಾಪ್, ವಿಕ್ ಟುವರ್ಡ್ಸ್ ಬಾಟಮ್ ನೋಡುತ್ತೆ, ನಿಮಗೆ ವಾಲ್ಯೂಮ್ಸು, ಓಪನ್ ಇಂಟ್ರೆಸ್ಟ್ ನೋಡುತ್ತೆ. ಸೊ ಬೇಸಿಕಲಿ ಇದು ಲೈನ್ ಮೇಲ್ಗಡೆ ಹೋಗ್ತಿದೆ ಅಂದರೆ ದಟ್ ಸಿಂಪ್ಲಿ ಮೀನ್ಸ್ ಇಟ್ ಇಸ್ ಅ ವಿಕ್ ಟುವರ್ಡ್ಸ್ ಟಾಪ್ ಆರ್ ವಿಕ್ ಟುವರ್ಡ್ಸ್ ಬಾಟಮ್. ಇನ್ನೇನಿಲ್ಲ. ಯು ಪುಟ್ ಟು ಬಿಗ್, ನೀವು ಎರಡೆರಡು ದೊಡ್ಡದು ಹಾಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಏನಾಗುತ್ತೆ ಅಂತ, ವೆನ್ ಬೋತ್ ದ ಸ್ಲೋಪ್ಸ್ ಆರ್ ಡೌನ್, ಇಟ್ ಸಿಂಪ್ಲಿ ಮೀನ್ಸ್ ಬೋತ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆರ್ ವಿಕ್ ಟುವರ್ಡ್ಸ್ ಬಾಟಮ್. ದಟ್ ಸಿಂಪ್ಲಿ ಮೀನ್ಸ್ ಬ್ರೇಕ್ ಡೌನ್ ಆಫ್ ದ ಮಾರ್ಕೆಟ್. ಸೊ ಎಲ್ಲ ಆಪ್ಷನ್ ಚೈನ್ ಥಿಯರೀಸೇ ಸರ್ ಇಲ್ಲೂ ಇರೋದು, ತಲೆ ಕೆಡಿಸ್ಕೊಂಬಿಡಿ. ರೈಟ್ ಸರ್, ಈಗ ನಾವು ಇಂಡಿಕೇಟರ್ನ ಇಂಡೆಕ್ಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ಬೋದಲ್ಲ ಸರ್, ಏನು ಇಶ್ಯೂ ಇಲ್ವಲ್ಲ? ಹೌದು ಸರ್, ಹಂಗೆ ಮಾಡಬೇಕು. ಕರೆಕ್ಟ್. ಅಂಡ್ ಸರ್, ಇನ್ನೊಂದು ತಿಂಗಳು ಸರ್, ಈಗ ನಾವು ಅಡ್ಡ ಮನಿ ಏನು ಯೂಸ್ ಮಾಡ್ತೀವಿ, ಲೈಕ್ ಅದೇ ಕಾನ್ಸೆಪ್ಟ್ ನ ಯೂಸ್ ಮಾಡ್ಬೋದಲ್ಲ ಸರ್? ಲೈಕ್ ಅಡ್ಡ ಮನಿಲೇ ನಾವು ಟ್ರೇಡ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್? ನೀವು ಯಾವ್ದನ್ನ ಸ್ಟ್ರೈಕ್ ಪ್ರೈಸ್ ಪಿಕ್ ಮಾಡಿ, ಬಟ್ ನಿಮ್ಮ ಎಂಟ್ರಿ ಸ್ಪಾಟಲ್ಲಿ ಹೆಂಗಿದೆ ಅದನ್ನ ನೋಡ್ಕೊಂಡು ಮಾಡಬೇಕು. ಎಕ್ಸಿಟ್ ಕೂಡ ಸ್ಪಾಟಲ್ಲಿ ಬಂದಾಗೆ ನೀವು ಎಕ್ಸಿಟ್ ಆಗಬೇಕು. ಓಕೆನಾ? ಥ್ಯಾಂಕ್ ಯು ಸರ್. ಎಸ್. ಅದರ್ಸ್ ಕೈಂಡ್ಲಿ ಆಸ್ ಡೌಟ್ಸ್ ಗೈಸ್. ಅಂದರೆ ನೆಕ್ಸ್ಟ್ ಸೆಷನ್ ನಾವು ಬರೀ ಸಂತೋಷ್ ಅವ್ರಿಗೆ, ನಿಹಾಲ್ ಅವ್ರಿಗೆ, ಲೋಕೇಶ್ ಅವ್ರಿಗೆ, ಅರ್ಚನಾ ಅವ್ರಿಗೆ, ಆಕಾಶ್ ಅವ್ರಿಗೆ,
ಪಿಂಜಾರ್ ಅವ್ರಿಗೆ ಮತ್ತು ಹೇಮಂತ್ ಅವ್ರಿಗೆ ಇಂಥವ್ರಿಗೆ ಮಾತ್ರ ನೆಕ್ಸ್ಟ್ ಸೆಷನ್ ಇರುತ್ತೆ. ಪರ್ಸ್ನಲ್ ಲಿಂಕ್ ವಿಲ್ ಬಿ ಸೆಂಟ್ ಟು ದೀಸ್ ಪೀಪಲ್ ಓನ್ಲಿ. ರಮೇಶ್ ಅವ್ರಿಗೂ ಇರುತ್ತೆ. ರಮೇಶ್ ಆಲ್ಸೋ ಹ್ಯಾಸ್ ಸಮ್ ಡೌಟ್ ಅಲ್ಲ ಇಲ್ಲಿ. ಹಾಂ, ರಮೇಶ್ ಅವ್ರಿಗೂ ಸಿಗುತ್ತೆ. ಕಮ್ ಆನ್ ಗೈಸ್, ಎನಿ ಒನ್ ಹ್ಯಾಸ್ ಎನಿ ಅದರ್ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ. ಮಂಜುನಾಥ್, ಮನೀಶ್ ಅವ್ರಿಗೆ ಇಂಡಿಕೇಟರ್ ಕೊಡಬೇಕು, ಐ ಸೆಂಡ್ ಯು, ನೋ ಪ್ರಾಬ್ಲಮ್. ಮಹೇಶ್, ಎಸ್ ನಂದಿನಿ, ನಿಹಾಲ್, ಪ್ರಸಾದ್, ಪ್ರೀತಮ್, ಪುನೀತ್, ಕಮ್ ಆನ್ ಗೈಸ್, ಎನಿ ಒನ್ ಹ್ಯಾಸ್ ಎನಿ ಡೌಟ್ಸ್? ಹೇಳಿ ಸರ್. ಇದು ನಾನು ಗ್ರೇಟ್ ಏಟ್ ಅಕೌಂಟ್ ಯೂಸ್ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಗ್ರೀನ್ ಲೈನ್ ನಮ್ಗೆ ಎಂಟ್ರಿ ತೋರಿಸುತ್ತಲ್ಲ, ಇವತ್ತು ಓಪನ್ ಮಾಡಿದ್ದೆ. ಇವತ್ತೊಂದಾ? ಹಾ, ಇವತ್ತು ನಿಫ್ಟಿ ಓಪನ್ ಮಾಡಿ. ಇವತ್ತೊಂದು ನಿಫ್ಟಿ ಗ್ರೇಟ್ ಏಟು ಯಾವ ಟೈಮ್ ಫ್ರೇಮ್ ಸರ್? ಸೊ 1 ಮಿನಿಟ್. 1 ಮಿನಿಟ್. ಓಕೆ, ಗ್ರೇಟ್ ಏಟ್ ಹಾಕ್ಬಿಡೋಣ. Oh, this is upgraded version. Okay, I'll give you the other graded. Nanile, I have to apply it on my chart. ನಿಮ್ಗೆ ಅಪ್ಗ್ರೇಡೆಡ್ ವರ್ಷನ್ ಎಲ್ಲರಿಗೂ ಕೊಡ್ತೀನಿ ನಾನು, ಡೋಂಟ್ ವರಿ. ಓಕೆ, ಯು ಆಲ್ ವಿಲ್ ಗೆಟ್ ದ ಅಪ್ಗ್ರೇಡೆಡ್ ವರ್ಷನ್, ಬಟ್ ಯಾರೇ ರೀಚಾರ್ಜ್ ಮಾಡ್ಕೊಂಡು ಅವ್ರಿಗೆ ಸಿಗುತ್ತೆ ಆಫ್ಕೋರ್ಸ್. 0.04. ಓಕೆ ಸರ್, ಎಸ್ ಸರ್, ಗ್ರೇಟ್ ಏಟಲ್ಲಿ ಸರ್ ಸೂಪರ್. ನೋಡಿ ಸರ್, ನಿಮಗೆ ಎಂಟ್ರಿ ಎಲ್ಲಿ ಸಿಕ್ಕಿತ್ತು ನೋಡೋ, ಗಾಟ್ ದ ಎಂಟ್ರಿ ರೈಟ್ ಹಿಯರ್ ಆ್ಯಂಡ್ ಇನ್ನು ಎಕ್ಸಿಟ್ ಬಂದಿಲ್ಲ. ಸೊ ಎಸ್, ಗ್ರೇಟ್ ಏಟ್ ಪ್ರಕಾರ ಎಂಟ್ರಿ ನಿಮಗೆ ಕೊಟ್ಟಿದೆ, ಇದು ಕೊಟ್ಟಿದೆ, ಮಸ್ತ್ ಎಂಟ್ರಿ ಕೊಟ್ಟಿದೆ. ಆ್ಯಂಡ್ ಗ್ರೇಟ್ ಏಟೇ ಅಲ್ಲ, ನೀವು ಫಾರ್ ಎಕ್ಸಾಂಪಲ್ ಯು ಯೂಸ್ ದ ಸೈಡ್ ವೇಸ್ ಟ್ರ್ಯಾಕರ್ ಅಂದ್ಕೊಳ್ಳಿ. ಸೈಡ್ ವೇಸ್ ಟ್ರ್ಯಾಕರ್ನಲ್ಲಿ ಕೂಡ ನಿಮ್ಗೆ ಇಲ್ಲಿಂದನೇ ಎಂಟ್ರಿ ಸಿಕ್ಕಿದೆ, ಬಟ್ ಇಲ್ಲಿ ನಿಮಗೆ ಸ್ವಲ್ಪ ಏಟ್ ಬೀಳೋದು, ಬಟ್ ಆಫ್ಟರ್ ದಟ್ ಯು ಗಾಟ್ ದ ಎಂಟ್ರಿ. ಇಫ್ ಯು ಟು ಲುಕ್ ಅಬೌಟ್ ಎಚ್ ಎಸ್ ಸೂಪರ್ ಟ್ರೆಂಡ್, ಎಚ್ ಎಸ್ ಸೂಪರ್ ಟ್ರೆಂಡಲ್ಲಿ ಕೂಡ ಇದು ಎಂಟ್ರಿನಲ್ಲೇ ಇದೆ, ಬಟ್ ಇದು 1 and 10 and 3 ಇದೆ. ದಟ್ ಈಸ್ ರಾಂಗ್ ಸೆಟ್ಟಿಂಗ್ ಬೈ ದ ವೇ. ಓಕೆ, ಯು ಶುಡ್ ಕೀಪ್ 10 and 1. ಸೊ ಇಫ್ ಯು ಲುಕ್ ಅಟ್ ಹಿಯರ್, ಇಲ್ಲಿಗೆ ಅಗೇನ್ ಸೇಮ್ ಅದೇ ಕ್ಯಾಂಡಲಲ್ಲಿ, ಅದೇ ರೆಂಕೋದಲ್ಲಿ ಯು ಗಾಟ್ ಎಂಟ್ರಿ ಫ್ರಮ್ ಆಲ್ ದ ಅದರ್ ಇಂಡಿಕೇಟರ್ಸ್. ಬಟ್ ಎಸ್, ಗ್ರೇಟ್ ಏಟು ಸೂಪರ್ ಟ್ರೆಂಡ್ ಮತ್ತು ನಮ್ಮ ಸೈಡ್ ವೇಸ್ ಟ್ರ್ಯಾಕರ್ಗಿಂತ ಎಷ್ಟು ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿ ಪ್ರಾಕ್ಸಿ ಇದೆ. ಓಕೆ, ಸೊ ಯು ಕ್ಯಾನ್ ಯೂಸ್ ದ್ಯಾಟ್. ಅದರ್ಸ್, ಕ್ವಿಕ್ ಗೈಸ್, ಕ್ವಿಕ್, come on. Yes, Harish sir, ready. ಸರ್, ಶೇರ್ಡೆಡ್ ಡ್ರಿಂಕೋದಲ್ಲಿ ನಾವು ಟ್ರೇಡ್ ಕ್ಲೋಸ್ ಮಾಡಂಗಿಲ್ವಾ ಪ್ರಾಕ್ಸಿಲಿ? ಯಾವುದಲ್ಲಿ? ಪ್ರಾಕ್ಸಿಲಿ ಸರ್. ಪ್ರಾಕ್ಸಿಲಿ ಏನು ಮಾಡ್ಬೋದು? ಶೇರ್ಡೆಡ್ ಡ್ರಿಂಕೋ ಬಂದಾಗ ಸರ್, ಬಿಲೋ ದ ಲೈನ್. ಶೇಡೆಡ್ ರೆಂಕೋ ಬಂದಾಗ, ಪ್ರಾಕ್ಸಿನಲ್ಲಿ ಶೇಡೆಡ್ ರೆಂಕೋ ಬಂದಾಗ ಸರ್ ಅವಾಗ ಏನು ಯೂಸ್ ಆಯಿತು ಪ್ರಾಕ್ಸಿ ಯೂಸ್ ಮಾಡಿ? ನೀವು ಗ್ರೇಟ್ ಏಟೇ ಯೂಸ್ ಮಾಡ್ದಂಗೆ ಆಗೋಯ್ತಲ್ಲ. ಬಿಕಾಸ್ ಡಿಸಿಷನ್ ಮೇಕಿಂಗ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದ ಗ್ರೇಟ್ ಏಟ್. ಸೊ ಇಲ್ಲ, ಆ ಥರ ಮಾಡೋಂಗಿಲ್ಲ, ಆ ಥರ ಮಾಡಬೇಡಿ. ನೋಡಿ, ಸಿಂಪಲ್, ನಿಮಗೆ ಪ್ರಾಕ್ಸಿ ಯೂಸ್ ಮಾಡೋಂಗಿದೆ, ಪ್ರಾಕ್ಸಿನಲ್ಲಿ ಎಂಟ್ರಿ ಎಕ್ಸಿಟ್ ಮಾಡಲ್ಸೇ ಯೂಸ್ ಮಾಡಿ. ಸೊ ಡು ನಾಟ್ ಮಿಕ್ಸ್ ಮೈ ಓನ್ ಇಂಡಿಕೇಟರ್ಸ್. ಓಕೆ, ಅದನ್ನು ಮಿಕ್ಸ್ ಮಾಡಬೇಡಿ ಅಷ್ಟು. ಪ್ರಾಕ್ಸಿನಲ್ಲೇ ಸರ್, ಒಂದೇ ಇಂಡಿಕೇಟರ್ ಅಲ್ಲೇ ಸರ್. ಒಂದೇ ಇಂಡಿಕೇಟರ್ ಎಕ್ಸಿಟ್ ಎಲ್ಲಿ ಅಂತನಾ? ಹಾಂ ಸರ್, ಈಗ ಕೆಳಗಡೆ ಬಂತು, ಎಂಟ್ರಿ ತಗೊಂಡಿದ್ದೀವಿ ಸರ್ ಬುಲ್ ಸೈಡು. ಓಕೆ, ಬುಲ್ ಸೈಡ್ ಎಂಟ್ರಿ ತೊಗೊಂಡಿದ್ದೀರಾ ನೀವು ಇಲ್ಲಿ? ಹಾಂ, ಸೊ ಯಾವ ನೋಡಿ, ಫಾರ್ ಎಕ್ಸಾಂಪಲ್ ಫೇಡೆಡ್ ರೆಂಕೋ ಎಷ್ಟು ಮಿನಿಟ್ ಟೈಮ್ ಫ್ರೇಮ್ ಸರ್? ಸರ್ 1 ಮಿನಿಟ್ ಟೈಮ್. 1 ಮಿನಿಟ್ ಟೈಮ್ ಫ್ರೇಮ್ ನಿಫ್ಟಿ ತಾನೆ? ಹಾಂ, ನಿಫ್ಟಿ ಇದೆ. ಓಕೆ, 0.04 ಹಾಕೊಂಡಿದ್ದೀರಾ? ಹೌದು. ಇದು ಇಂಡಿಕೇಟರ್ ಸೆಟ್ಟಿಂಗ್ಸ್ ಎಷ್ಟಿದೆ? 10 ಮತ್ತು 22.1 ಇದೆಯಾ? 1.5 ಇದೆ. 1.5 ಇದೆ. ಸೊ 1.5 ಹಾಕೊಂತೇಳಿ. ಓಕೆ, 1.5 ಇದೆ. ಸೊ ನಿಮ್ಗೆ ಇಲ್ಲೇ ಎಕ್ಸಿಟ್ ಬಂದಿರೋದು ಒಂದ್ಸತಿ ಫಸ್ಟು, ಕರೆಕ್ಟಾ? ಮತ್ತೆ ನೀವು ಇಲ್ಲಿ ಎಂಟ್ರಿ ಮಾಡಿರ್ತೀರ ಅವಾಗ, ಕರೆಕ್ಟ್? ಸೊ ವಾಪಸ್ ಇದು ಕೆಳಗಡೆ ಕ್ಲೋಸಿಂಗ್ ಬಂದಾಗ ನೀವು ಎಕ್ಸಿಟ್ ಆಗ್ತೀರಾ. ಇಲ್ಲ ನಿಮಗೆ ಡೈಲಿ ಟಾರ್ಗೆಟ್ ಮೀಟ್ ಆಯಿತು ಸರ್, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಯ್ತು ಅಂದರೆ ಎಕ್ಸಿಟ್ ಆಗೋಕೆ ಬೆಸ್ಟ್ ಥಿಂಗ್ ಆಗಿ. ಓಕೆ, ಸೊ ಇನ್ನೊಂದು ಕ್ಯಾಂಡಲ್ ಪ್ಯಾಟರ್ನ್ಸ್ ಪ್ರಕಾರ ನಾನೊಂದು ಹೇಳ್ತೀನಿ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ರೆಂಕೋದಲ್ಲಿ ನೋಡಿ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೀವು ಓದ್ತೀರಾ, ಅದೇ ಥರ ರೆಂಕೋ ಪ್ಯಾಟರ್ನ್ಸ್ ಬರುತ್ತೆ. ರೆಂಕೋ ಪ್ಯಾಟರ್ನ್ಸಲ್ಲಿ ಏನು ಗೊತ್ತಾ, ನಿಮಗೆ ಎರಡು ಅಪೋಸಿಷನ್ ಬಂತು, ಅದಾದಮೇಲೆ ನೆಕ್ಸ್ಟ್ ಒನ್ ಯು ಗಾಟ್ ದ ಅಪೋಸಿಟ್ ಸೈಡ್, ಅಂದರೆ ದ ಚಾನ್ಸಸ್ ಆರ್ ಬುಲಿಶ್ ಆಗೋಕ್ಕೆ.
4 ಬಂತು ಅಂದರೆ ನಿಮಗೆ ಅಪೋಸಿಷನ್ 4 ಬಂದ್ಬಿಡ್ತು ಅಂದರೆ ದೆನ್ ಇಟ್ಸ್ ಅ ವರಿಯಿಂಗ್ ಫ್ಯಾಕ್ಟರ್. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಬದಲು 4 ಬಂದ್ಬಿಟ್ಟಿತ್ತು ಅಂದರೆ ನನಗೆ ಭಯ ಆಗೋಗೋದು ಬುಲ್ ಸೈಡ್ ಎಂಟ್ರಿ ಮಾಡೋಕ್ಕೆ. ಬಟ್ ನನಗೆ 2 ಅಥವಾ 3 ಅಥವಾ 1 ಬಂದರೆ ಐ ಪರ್ಸ್ನಲಿ ನೋ ದಟ್ ಮಾರ್ಕೆಟ್ ವಾಪಸ್ ಮೇಲೆ ಹೋಗುತ್ತೆ ಅಂತ. ಇದು 2 ಬಂದ್ಬಿಟ್ಟು ಗ್ರೀನ್ ಬಂತಲ್ಲ, ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ಇಲ್ಲಿ 2 ಬಂದ್ಬಿಟ್ಟು ಗ್ರೀನ್ ಬಂತು, ಐ ಆಮ್ ಕಾನ್ಫಿಡೆಂಟ್. ಇಲ್ಲಿ 3 ಬಂದ್ಬಿಟ್ಟು ಗ್ರೀನ್ ಬಂತು, ಐ ಆಮ್ ಕಾನ್ಫಿಡೆಂಟ್. 2 ಬಂದ್ಬಿಟ್ಟು ಗ್ರೀನ್ ಬಂತು, ಐ ಆಮ್ ಕಾನ್ಫಿಡೆಂಟ್. 2 ಬಂದ್ಬಿಟ್ಟು ಗ್ರೀನ್ ಬಂತು, ಐ ಆಮ್ ಸ್ಟಿಲ್ ಕಾನ್ಫಿಡೆಂಟ್. ಐ ಆಮ್ ನಾಟ್ ಸ್ಕೇರ್ಡ್ ಇಯರ್. ಬಟ್ ಬಾಕಿ ಜನ ಇಲ್ಲಿ ಎದುರ್ಕೊಂಡ್ಬಿಡೋರು, ಸರ್ ಇಲ್ಲಿ ಭಯ ಆಗೋಯ್ತು ಸರ್ ನನಗೆ ಅಂತ. ಇನ್ನಿಗೆ ಭಯ ಬೀಳ್ತೀರಾ? 4 ಆದರೆ ಮಾತ್ರ ಟ್ರೆಂಡ್ ಚೇಂಜ್ ಅಂತ ಭಯ. ಇಲ್ಲಿ ನೋಡಿದ್ರೆ ನೀವು ಕಂಪ್ಲೀಟಾಗಿ ಯು ಲುಕ್ ಔಟ್ ದಿಸ್, 4 ಬಂದೇ ಇಲ್ಲ. ಇಲ್ಲಿಗೆ ಬಂತಲ್ಲ ಸರ್ 4, ಇಲ್ಲಿಗೆ ಬಂದಿದೆ 4 ಅಷ್ಟೇ ಕಂಟಿನ್ಯೂಸ್, ರೈಟ್? ಸೊ ಯು ಕ್ಯಾನ್ ಜಸ್ಟ್ ಪ್ರೀಮಿಯಂ ಚಾರ್ಟಲ್ಲಿ ಸ್ಟಾಪ್ ಲಾಸ್ ಇಡೋಂಗಿಲ್ಲ ಸರ್. ಸ್ಟಾಪ್ ಲಾಸ್ ಸುಮ್ಮನೆ ಹೆಸ್ರಿಗಷ್ಟೇ ಸ್ಟಾಪ್ ಲಾಸ್ ಇಡಿ, ಸ್ವಲ್ಪ ದೂರನೇ ಇಟ್ಟಿರಿ, ತೊಂದರೆ ಇಲ್ಲ. ಇಲ್ಲಿಗೆ ಎಕ್ಸಿಟ್ ಬಂದಾಗೆ ಅಲ್ಲಿಗೆ ಎಕ್ಸಿಟ್ ಅಷ್ಟೆ. ಯು ಗೆಟ್ ಎಕ್ಸಿಟ್, ಯು ಎಕ್ಸಿಟ್ ದೇರ್, ಸಿಂಪಲ್. ಹೌದು, ರ್ಯಾಂಕೋ ಕ್ಲೋಸ್ ಆದಮೇಲೆ ಎಕ್ಸಿಟ್ ಮಾಡಬೇಕು. ಸ್ವಲ್ಪ ಭಯ ಆಗ್ತಿದೆ ಅಂದರೆ ಮುಂಚೆನೇ ಎಕ್ಸಿಟ್ ಮಾಡಿ, ಬಟ್ ಓವರ್ ಟ್ರೇಡಿಂಗ್ ಮಾಡಬೇಡಿ. ಓವರ್ ಟ್ರೇಡಿಂಗ್ ವಿಲ್ ಲೀಡ್ ಟು ದೇರ್ ಓನ್ಲಿ. ಓಕೆ, proxy included all your other 3 strategies. If you are saying proxy is better than all the other 3 indicators, if you are saying proxy ನಲ್ಲಿ ಎಲ್ಲ ಇಂಡಿಕೇಟರ್ ಇರೋಂಥ ಶಕ್ತಿನೂ ಇದೆ ಅಂದರೆ ಥ್ಯಾಂಕ್ ಯು ಸೋ ಮಚ್. ಇಫ್ ಯು ಆರ್ ಸೇಯಿಂಗ್ ಪ್ರಾಕ್ಸಿ ಜೊತೆಗೆ ನಾನು 3 ಇಂಡಿಕೇಟರ್ನೂ ಯೂಸ್ ಮಾಡ್ತೀನಿ ಅಂದರೆ ಡೂ ನಾಟ್ ಯೂಸ್ ಇಟ್. ಓಕೆ, ಸೊ ಯೂಸ್ ಓನ್ಲಿ ದ್ಯಾಟ್, ಯೂಸ್ ಓನ್ಲಿ 1. ಓಕೆ, ಬಟ್ ಎಸ್, ಇಫ್ ದ್ಯಾಟ್ ವಾಸ್ ಅ ಕಾಂಪ್ಲಿಮೆಂಟ್ ಐ ವುಡ್ ಟೇಕ್ ದ್ಯಾಟ್. ಎಸ್, ಬಾಕಿ ಜನ ಎಂಡ್ ಮಾಡೋದ ಸೆಷನ್ನ? ಎಸ್ ಸಚಿನ್ ಸರ್ ಹೇಳಿ. ಸಚಿನ್ ಸರ್ ರೇರ್ಲಿ ಹ್ಯಾಂಡ್ ಎತ್ತಿದ್ದಾರೆ, ಸೊ ಅವ್ರಿಗೆ ನಾವು ಕ್ವಶನ್ ಕೇಳಲೇಬೇಕು. ಸಚಿನ್ ಸರ್ ಜಾಸ್ತಿ ಹ್ಯಾಂಡ್ ಎತ್ತಲ್ಲ, ಜಾಸ್ತಿ ಡೌಟ್ಸ್ ಕೇಳಲ್ಲ. ಅದು ಡೌಟ್ ಏನೂ ಇರಲಿಲ್ಲ. ನಾನು ಆಕ್ಚುಲಿ ಪ್ರಾಕ್ಸಿ ಮತ್ತೆ ಎಚ್ ಎಸ್ ಸೂಪರ್ ಟ್ರೆಂಡ್ ಯೂಸ್ ಮಾಡೋದು. ಓಕೆ, ಸೂಪರ್. ಎಂಟ್ರಿ ಎಚ್ ಎಸ್ ಸೂಪರ್ ಟ್ರೆಂಡ್ ಕೊಟ್ಟ ಮೇಲೆ ವೆನ್ ಇದು ಪ್ರಾಕ್ಸಿಯಲ್ಲಿ ಎಂಟ್ರಿ ಕೊಟ್ಟಾಗ ಅಲ್ಲಿ ಎಂಟ್ರಿ ಮಾಡ್ತೀನಿ. ಬಟ್ ಎಕ್ಸಿಟ್ ಪಾಯಿಂಟ್ ಒಂದು ಐದರ್ ಎಚ್ ಎಸ್ ಸೂಪರ್ ಟ್ರೆಂಡ್ ಎಕ್ಸಿಟ್ ಕೊಟ್ಟಾಗ ಎಕ್ಸಿಟ್ ಮಾಡೋದು ಬೆಟ್ರ, ಪ್ರಾಕ್ಸಿಯಲ್ಲಿ ಕೊಟ್ಟಾಗ ಎಕ್ಸಿಟ್ ಮಾಡೋದು ಯಾವ್ದು ಬೇಗ ಕೊಡುತ್ತೋ ಎಕ್ಸಿಟ್ ಆಗಿ ಸರ್. ಯೋರ್ ಟಾರ್ಗೆಟ್ ಇಸ್ ಟು ಗೆಟ್ ಫಿಕ್ಸ್ಡ್ ಅಮೌಂಟ್ ಆಫ್ ಪ್ರಾಫಿಟ್ ಅಂಡ್ ಎಕ್ಸಿಟ್ ಆರ್ ಟು ಚೇಸ್ ದ ಕಂಪ್ಲೀಟ್ ಮಾರ್ಕೆಟ್? ಚೇಸ್ ದಿ ಕಂಪ್ಲೀಟ್ ಮಾರ್ಕೆಟ್. ಚೇಸ್ ದ ಕಂಪ್ಲೀಟ್ ಮಾರ್ಕೆಟ್ ಅಂದರೆ ಎಚ್ ಎಸ್ ಸೂಪರ್ ಟ್ರೆಂಡ್ ಮಾಡಬೇಡಿ, ಪ್ರಾಕ್ಸಿನಲ್ಲಿ ಕಾಂಬಿನೇಷನ್ಸ್ ಎಲ್ಲ ಆಡಿ. Okay, use a combination of maybe 1.3 and 3 or maybe 3 and 5 at a 3-minute time frame and chase the market completely. Okay, ನಾನು ಆಕ್ಚುಲಿ ಎಚ್ ಸೂಪರ್ ಟ್ರೆಂಡ್ ಬಹಳ ಯೂಸ್ ಮಾಡೋದು. ಇಷ್ಟ ಆಗಿದೆಯಾ? ಇವಾಗ ಪ್ರಾಕ್ಸಿ ರೀಸೆಂಟ್ ಆಗಿ ಯೂಸ್ ಮಾಡೋದು. ಸೊ ಅದು ಇಷ್ಟ ಆಗಿದೆ ನಿಮಗೆ? ಓಕೆ, ಸೊ ನೋ ಸಿ, ಇಫ್ ಯು ವಾಂಟ್ ಫಿಕ್ಸ್ಡ್ ಮಾರ್ಕೆಟ್ ಅಂದರೆ ದೆನ್ ಎಚ್ ಎಸ್ ಸೂಪರ್ ಟ್ರೆಂಡ್ ಎಕ್ಸಿಟ್ ವಿಲ್ ಬಿ ವೆರಿ ಗುಡ್. ಬಟ್ ಇಫ್ ಯು ವಾಂಟ್ ಟು ಚೇಸ್ ದ ಕಂಪ್ಲೀಟ್ ಮಾರ್ಕೆಟ್, ನಿಮಗೆ ಕಂಪ್ಲೀಟ್ ಹಿಂಡು ಬಿಡಬೇಕು ಮಾರ್ಕೆಟ್ನ ಅಂದರೆ, then combination of true proxy will be better option than HS super trend and proxy. ಅಷ್ಟು ಇನ್ನೇನಿಲ್ಲ. I'm giving a better idea, but if you like that ಅಂದರೆ ಎರಡು HS super trend ಹಾಕೊಳ್ಳಿ, that would be even more accurate. But you like both proxy and HS super trend? So fine sir, ನೀವು ಪ್ರಾಕ್ಸಿ ತುಂಬಾ ಚೆನ್ನಾಗಿದೆ. Yeah sir, proxy ಕಾಂಪ್ಲಿಮೆಂಟ್. yeah it's nice actually, I know, even ನನಗೂ ಶಾಕ್ ಆಗ್ಬಿಡುತ್ತೆ. Okay, so yeah, you can use 2 proxy, that would be a better ನನ್ನ ಪ್ರಕಾರ. ಓಕೆನಾ? ಸೊ ಯಾ, ಥ್ಯಾಂಕ್ ಯು ಸೊ ಮಚ್. ಎಸ್ ಶರತ್ ಸರ್ ಹೇಳಿ. ಶರತ್ ಸರ್ ನಮ್ಮ ಮೀಟಿಂಗಲ್ಲಿ ತುಂಬ ಆಲ್ಮೋಸ್ಟ್ ಇಯರ್ ಆದಮೇಲೆ ಕಾಣಿಸ್ತಿದ್ದಾರೆ. ಹೇಳಿ ಸರ್. ಹೌದು ಸರ್. ಎಲ್ಲಿ ಹೋಗಿದ್ರಿ ಇಷ್ಟು ದಿವಸ? ಸರ್ ಇದು ಟ್ರೇಡಿಂಗ್ ವರ್ಕ್ಲೋಡ್ ಜಾಸ್ತಿ ಆಗಿದೆ. ಅರೆ, ಇನ್ಫೋಸಿಸ್ ಅಲ್ಲ? Yes, tell me sir, what's the doubt? So trading plus premium. ಟ್ರೇಡಿಂಗ್ ವ್ಯೂನಲ್ಲಿ ನೀವು ಪ್ಲಸ್ ತೊಗೊಳ್ಳಿ ಅಥವಾ ಪ್ರೀಮಿಯಮ್ ತೊಗೊಳ್ಳಿ, ಪರ್ಸ್ನಲ್ ಚಾಯ್ಸ್. ಬಟ್ ಎಸೆನ್ಷಿಯಲ್ ಮತ್ತು ಅಲ್ಟಿಮೇಟ್ ತೊಗೊಬೇಡಿ. ಓಕೆ, ಓಕೆ. ನೀವು ಪ್ರೀಮಿಯಮ್ ಆನಿವಲ್ಗೂ 2000 ಇದೆ. ಹಾಂ ಸರ್, ಹಾಂ ಹೇಳಿ ಸರ್. ಆನಿವಲ್ 2000 ಇದೆ, ಮತ್ತೆ ಮಂತ್ಲಿ 2500 ಇದೆ. ಹಾಂ ಹಾಂ ಅದು ಅರ್ಥ ಆಗಿಲ್ಲ ಸರ್, ಅದು ಮಂತ್ಲಿನ ಆನಿವಲ್ ಸರ್. ಆ್ಯನ್ಯುವಲ್ ಅಂದರೆ ಅದೇನು ಹೇಳ್ತಿದೆ ನಿಮಗೆ ಅಂದರೆ, ಆ್ಯನ್ಯುವಲಲ್ಲಿ ಅದು 2000 rupees ಪರ್ ಮಂತ್ ರೇಟ್ ಪ್ರಕಾರ ವರ್ಷಕ್ಕೆ ಒಂದೇ ಸತಿ ಕಟ್ಟಿ ಅಂತ ಹೇಳ್ತಿದೆ. ಅದು ಅಂದರೆ 24,000 rupees ಕಟ್ಟಿ ಅಂತ ಹೇಳುತ್ತೆ. ಅದು ಮಂತ್ಲಿ ಅಂದರೆ 2500 ಒಂದೇ ಸತಿ ಕಟ್ಟಿ ಅನ್ನುತ್ತೆ. ನೀವೇನು ಮಾಡಿ ಗೊತ್ತಾ, ದಟ್ಸ್ ವಾಟ್ ಇವನ್ ಐ ಡಿಡ್. ಓಕೆ, ಫಸ್ಟು ಮಂತ್ಲಿ ತೊಗೊಳ್ತಾ ಹೋಗಿ, ಓಕೆನಾ?
ಒಂದು ಸತಿ ಸೇಲ್ ಬಿಡ್ತಾರೆ ಟ್ರೇಡಿಂಗ್ ವ್ಯೂನಲ್ಲಿ 80% ಆಫ್ ಎಲ್ಲ ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ರಿಪಬ್ಲಿಕ್ ಡೇ ದಿವಸ ಕೂಡ ಬಿಟ್ಟಿದ್ರು. ನಾನು ಅವಾಗೇ ಕೂಡ ನಾನು ಅಪ್ಗ್ರೇಡ್ ಮಾಡಿಕೊಂಡೆ. ನಾನು ಪ್ಲಸ್ಸಲ್ಲಿದ್ದೆ, ನಾನು ಪ್ರೀಮಿಯಮ್ ಅವಾಗೇ ಬಂದಿದ್ದು. ಸೊ ಅಲ್ಲಿ ನಿಮಗೆ 80% ಆಫ್ ಸಿಗುತ್ತೆ. ನಿಮಗೆ ಬ್ಲ್ಯಾಕ್ ಫ್ರೈಡೇ ಸೇಲ್ ಅಂತ ಬರುತ್ತೆ. ಬ್ಲ್ಯಾಕ್ ಫ್ರೈಡೇ ಸೇಲಲ್ಲಿ 80% ಆಫ್ ಸಿಗುತ್ತೆ. ಸೊ ನೀವು ಅವಾಗ ಆ್ಯನ್ಯುವಲಿ ತೊಗೊಂಬಿಡಿ ಅಷ್ಟೇ, ಸಿಂಪಲ್. ಓಕೆ, ಸೊ ಅಲ್ಲಿವರೆಗೂ ಮಂತ್ ಅಂದ್ರೆ ಪರ್ಸನಲಿ ಹಾಂ ಸರ್ ನಾನೊಂದು ಕಾಲ್ಸ್ ಗ್ರೂಪ್ ಅಲ್ಲಿ ಇದ್ದೀನಿ. ಯಾವುದು ಹಲೋ, ಹೇಳಿ ಒಂದು ಕಾಲ್ಸ್ ಗ್ರೂಪ್ ಅಲ್ಲಿ ಇದ್ದೀನಿ, ಪೇಡ್ ಗ್ರೂಪ್ ಅಲ್ಲಿ. ಓಕೆ, ಅವ್ರು ಇನ್ನೂ ಟ್ರೇಡ್ ನ ಕೊಟ್ಟೇ ಇಲ್ಲ. ನಿಮ್ ಇಂಡಿಕೇಟರ್ ನೀವು ಟ್ರೇಡ್ ಮಾಡಿ ತೋರಿಸಿ ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಹೇಳ್ಬಿಟ್ಟೆ, ಇನ್ನೂ ಅವ್ರು ಟ್ರೇಡ್ ಆಗ್ತಿಲ್ಲ. ಗ್ರೂಪ್ ಬಿಟ್ಬಿಡಿ ಮತ್ತೆ ಅಷ್ಟೇ. ಇಂಡಿಕೇಟರ್ ಮೇಲೆ ನಂಗೆ ಭಾರಿ ನಂಬಿಕೆ ಬಂತು ಸರ್. ಸೂಪರ್ ಸರ್, ಎಂಜಾಯ್. ಗ್ರೂಪ್ ಬಿಟ್ಬಿಡಿ. ಎನಿವೇಸ್, ವೆರಿ ನೈಸ್. ನೋಡಿ ಇಲ್ಲೂ ಕೂಡ ಒಳ್ಳೆ ಟ್ರೇಡ್ ಇದೆ. ಅದು ಬ್ಯಾಂಕ್ ಎಕ್ಸ್ ಇದು. ಓಕೆ, ಇದು ಇನ್ನೂ ಓಡ್ತಾನೆ ಇದೆ. ಇದು ಗುಡ್, ಯೂಸ್ ಇಟ್, ಸಿಂಪಲ್. ಎಸ್, ದೇ ಆರ್ ಇನ್ಕ್ರೀಸ್ ಇನ್ ದ ಟ್ರೇಡಿಂಗ್ ವ್ಯೂ ಪ್ರೈಸ್ ಫ್ರಮ್ May 14th. ಐ ಸಿ. ಐ ಡೋಂಟ್ ನೋ ಸರ್, ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. 80% ಆಫ್ ಬಂದಾಗ ತೊಗೊಂಬಿಡಿ ಸರ್. ನಾನು 1 ವರ್ಷಕ್ಕೆ ತೊಗೊಂಬಿಡಿ. ದಟ್ಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಸಿ, ಮೈ ಟ್ರೇಡಿಂಗ್ ವ್ಯೂ ಬಿಲ್ ನಾನು ನಾರ್ಮಲಾಗಿ ಕಟ್ಟಿದ್ದರೆ ಇಟ್ ವುಡ್ ಬಿ ಕಾಸ್ಟಿಂಗ್ ಮಿ ಸಮಥಿಂಗ್ ಅರೌಂಡ್ 60,000-65,000 ಪರ್ ಇಯರ್. ಓಕೆನಾ, ಬಿಕಾಸ್ ನಾನು ಸ್ವಲ್ಪ ಹೈಯರ್ ಎಂಡ್ ಇದೆ. ಓಕೆ, ಬಟ್ ಆಫರ್ ಬಂದಾಗಿಂದ ನಾನು ಐ ಕ್ಲೋಸ್ ಇಟ್ ಅರೌಂಡ್ ಮೇ ಬಿ 18,000 or 20,000ಗೆಲ್ಲ ನಾನು ಬಿಲ್ ಕಟ್ಬಿಟ್ಟೆ. ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ. ಡಬಲ್ ಉಳಿಸ್ತೀರ ಅಷ್ಟೇ. ಸೊ ಬೈ ದ ಬಿಗ್ ಥಿಂಗ್ ಆನ್ ಆಫರ್ಸ್. 80% ಆಫ್ ಸಿಗುತ್ತೆ ನಿಮ್ಗೆ ಅವಾಗ. ಸೊ ಯು ಕ್ಯಾನ್ ಬೈ ಇಟ್. ಓಕೆ, ನಾವು ಅಗೇನ್ ಗೈಸ್, ಯಾರ್ಯಾರು ಇಲ್ಲಿ ನಿಮ್ಮದು ಅಕೌಂಟ್ ಆ್ಯಕ್ಸಸ್ ಹೊಟ್ಟೋಗಿದೆ, ಆಲ್ ದೀಸ್ ಪೀಪಲ್ ಅಕೌಂಟ್ ಆ್ಯಕ್ಸಸ್ ಹೊಟ್ಟೋಗಿದೆ ನಿಮ್ಮೆಲ್ಲರದು ಕೂಡ. ಸೊ ಯು ಕ್ಯಾನ್ ರೀಪೇ ಆ್ಯಂಡ್ ಯು ಕ್ಯಾನ್ ರೀಗೆಟ್ ಯುವರ್ ಆ್ಯಕ್ಸಸ್. ಓಕೆ, ಡೋಂಟ್ ವರಿ. ಬಿಕಾಸ್ ಯಾರ್ಯಾರು 14th April ತನಕ ತೊಗೊಂಡಿದ್ದಾರೆ, ವಿಚ್ ಇಸ್ ಎಸ್ಟರ್ಡೇ, ಕ್ರಿಪ್ಟೋ ಕಾಲ್ಸ್ ಗ್ರೂಪಲ್ಲಿದ್ದು, ಆ ಕಾಲ್ಸ್ ಗ್ರೂಪ್ ನಾವು ಬರೀ ಅರ್ಧ ಕಂಪ್ಲೀಟ್ ಮಾಡೋದ್ರಿಂದ ಐ ಗೇವ್ ಇಟ್ ಆಸ್ ಅ ಕಾಂಪನ್ಸೇಷನ್ ಫಾರ್ ಯು ಆಲ್. ಸೊ ಇಫ್ ಯು ವಾಂಟ್ ಟು ಕಂಟಿನ್ಯೂ, ಯು ಕ್ಯಾನ್ ರೀಪೇ ಆ್ಯಂಡ್ ಯು ಕ್ಯಾನ್ ಗೆಟ್ ದ ಇಂಡಿಕೇಟರ್ಸ್. ಓಕೆ, ಎನಿವೇ ಗೈಸ್, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಐ ಹ್ಯಾವ್ ಕ್ಲಿಯರ್ಡ್ ಆಲ್ ಆಫ್ ಯುವರ್ ಡೌಟ್ಸ್. ಏನೇ ಡೌಟ್ಸ್ ಇದು ನನಗೆ ಇದಲ್ಲಿ ಹಾಕಿ, ಮೆಸೇಜ್ ಬಾಕ್ಸಲ್ಲಿ ಹಾಕಿ. ಐ ನೋ ಮೆನಿ ಆಫ್ ಯು ಕಾಂಟ್ ಓಪನ್ ಯುವರ್ ಮೈಕ್ಸ್ ಬಿಕಾಸ್ ಆಫೀಸು, ಕಾಲೇಜ್, ವಾಟ್ ಎವರ್ ಯು ಪೀಪಲ್ ಆರ್ ಬಿಸಿ. ದಟ್ಸ್ ಫೈನ್, ನೋ, ಐ ಅಂಡರ್ಸ್ಟ್ಯಾಂಡ್. ಓಕೆ, ಬಟ್ ಏನೇ ಡೌಟ್ಸ್ ಇದು ಕೂಡ ಪ್ಲೀಸ್ ಪುಟ್ ಅಪ್ ಅ ಮೆಸೇಜ್ ಆರ್ ಇನ್ ದ ಚಾಟ್ ಬಾಕ್ಸ್. ಐ ವಿಲ್ ಹೆಲ್ಪ್ ಯು ಔಟ್. ಆ್ಯಂಡ್ ಇದು ರೆಕಾರ್ಡೆಡ್ ವರ್ಷನ್ ಕೂಡ ನಿಮಗೆ ಸಿಗುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಆಲ್ ದ ಬೆಸ್ಟ್. ಟ್ರೈ ಟು ಡೂ ಗುಡ್ ಟ್ರೇಡಿಂಗ್. ಡೌಟ್ಸ್ ಇದೆ ಪ್ಲೀಸ್ ಕೇಳಿ, ಓಕೆನಾ? ಆ್ಯಂಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅದರ್ಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಂಜಾಯ್. ಬಾಯ್.